ಅಲ್ಲ ಕಣ್ಮಗ ಕೇಳ್ತಾನೆ ಬರೀ ಇವ್ರ ಕೈಯಲ್ಲಿ ಮೆಟ್ಟಲ್ ಹೊಡೆಸ್ಕೊಳ್ಳೋ ಅಂತ ಮಾತೆ ಕೇಳ್ತಾನಲ್ಲ. ಈಗಿರೋರು ಉಣ್ಣೋಂಗಿಲ್ಲ ಊಸ್ವಂಗಿಲ್ಲ ಎದೆ ಮೇಲೆ ಬತ್ತಾರೆ ವಾಡ್ಯಕ್ಕೆ. ಏನೋ ಕರ್ಕೊಂಬಂದು ಕೂರಿಸ್ಬಿಟ್ಟು ಬರೀ ಓಡಿಸೋ ಪ್ರೋಗ್ರಾಮ್ ಏನಿಂದು ಮಯೂರ, ಏನು ಅನ್ಕೊಂಡ್ಬಿಟ್ಟಿದ್ಯಾ ನೀ ನನ್ನನ್ನು? ಅಯ್ಯೋ ಇವನ್ ಶೋಗೆ ಬರಬಾರ್ದು ಗುರು, ಬರೀ ಇಲ್ಲರ ಕ್ವಶನ್ ಕೇಳ್ಬಿಡೋದು, ನಮ್ಮನ್ನ ಕಾಂಟ್ರವರ್ಸಿಲ್ ಸಿಕ್ಕಾಕ್ಸ್ಬಿಡೋದು. ಇಷ್ಟು ಶೋಸ್ಗಳು ಮಾಡ್ತಿರ್ಬೇಕಾರೆ ಈ ಟ್ರೋಲ್ಸ್ಗಳು ಅಥವಾ ನೀನು ತುಂಬ ಡವ್ವು ಅಂತ ಆ ಥರ ಎಲ್ಲ ಹೇಳಿರೋದಿದೆ? ಹೇಳಿದ್ದಾರೆ. ಆಮೇಲೆ ತುಂಬ ವಲ್ಗರ್ ಲ್ಯಾಂಗ್ವೇಜ್ ಯೂಸ್ ಮೋಸ್ಟ್ಲಿ ನಿಮ್ಮ ಮಮ್ಮಿ ಅದೇ ಪ್ರೊಫೆಷನಲ್ಲಿ ಇರಬೇಕು, ಹಾಗಾಗಿ ಪಾಪ ನಿನಗೂ ಅದೇ ಬಂದ್ಬಿಟ್ಟಿದೆ. ನಿಮ್ಮ ಮಮ್ಮಿಗೆ ಹೇಳು ಪ್ರೊಫೆಷನ್ ಚೇಂಜ್ ಮಾಡೋಕ್ಕೆ, ಮೇ ಬಿ ಅವಾಗ ನಿನ್ನೊಂದು ಸ್ವಲ್ಪ ಡೆವಲಪ್ ಆಗ್ಬೋದು ನಿನ್ನ ಲ್ಯಾಂಗ್ವೇಜು. ಕಾನ್ಫಿಡೆನ್ಸ್ ಹಾಳು ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಆಮೇಲೆ ಇವಳಿಗೆ ಯಾವ ಲೆವೆಲ್ಗೆ ಅಂದರೆ, ನಾನು ಟ್ಯಾಟು ಹಾಕಿಸ್ಕೊಂಡಿದ್ದು ಯಾರಿಗೆ ಅಂತ ಅವ್ರಿನೋ ಗೊತ್ತಿಲ್ಲ, ಇಂಡಸ್ಟ್ರಿಯಿಂದ ಬ್ಯಾನ್ ಮಾಡ್ಬೇಕು. ವಾಟ್ ದ ಹೆಲ್ ಬ್ರೋ, ನಾನ್ ಟ್ಯಾಟು ಹಾಕಿಸ್ಕೊಂಡಿದ್ದು ಇಂಡಸ್ಟ್ರಿಯಿಂದ ಬ್ಯಾನ್ ಮಾಡಿ ಏನು ಸಂಬಂಧ? ಆಮೇಲೆ ನನ್ನ ಭಾಷೆ ಸ್ವಲ್ಪ ಹೊರಟಿರೋದ್ರಿಂದ ನಾ 10 ನಿಮಿಷಕ್ಕೊಂದ್ಸತಿ ಅವನವನು ಅಂದಿರ್ತೀನಿ, ಒಂದು 10 ನಿಮಿಷಕ್ಕೊಂದ್ಸರಿ. ಆಮೇಲೆ ಹೆಂಗೆಲ್ಲ ಉಸೋಳ ಮಕ್ಳಿವೆಲ್ಲ ಅಂತ ಹಿಂಗೆಲ್ಲ ಬೈದಿರ್ತೀನಿ ನಾನು. ಸಾಮಾನ್ಯವಾಗಿ ಅಷ್ಟು ಬೇಗ ಅಳು ಬರಲ್ಲ, ನಾನಂತ ಎಮೋಷ್ನಲ್ ಫೂಲ್ ಅಲ್ಲ, ಚೆನ್ನಾಗಿ ಕಲ್ತ್ಬಿಟ್ಟಿದ್ದೀನಿ ಲೈಫಲ್ಲೆಲ್ಲ ಕೆಲವು. ಹಾಗಾಗಿ ಟಿಯರ್ಸ್ ಹ್ಯಾವ್ ಮೋರ್ ವ್ಯಾಲ್ಯೂಸ್ ಆ್ಯಂಡ್ ಟೈಮ್ ಹ್ಯಾಸ್ ಮೋರ್ ವ್ಯಾಲ್ಯೂ ಅಂತ ಕಲ್ತ್ಬಿಟ್ಟಿದ್ದೀನಲ್ಲ. ಹಾಗಾಗಿ ಎಲ್ಲರಿಗೋಸ್ಕರ ಅಳಲ್ಲ ನಾನು. ಬುಲ್ಶಿಟ್. ನಾನು ಯಾಕೆ ಮಯೂರ್ ಸರ್ ಶೋಲ್ ಆದ್ಬಿಟ್ಟು ನನ್ನ ಕಣ್ಣೀರು ಯಾಕೆ ವೇಸ್ಟ್ ಮಾಡ್ಕೊಳ್ಳಿ? ನಾನು ಹಾಕಿರೋ ಮೇಕಪ್ 2,000 ಅಲ್ವಾ? ಇದು ನನ್ನ ಪ್ರೊಮೋ ಮೂಮೆಂಟ್. ಲೈಫಲ್ಲಿ ಅವತ್ತಾರು ತುಂಬ ಫನ್ನಿ ಆಗಿರೋದ್ರಿಂದಾನೇ ನನಗೆ ಆಪರ್ಚುನಿಟಿ ಸಿಕ್ಕಿಲ್ಲ ಅಥವಾ ಕಳ್ಕೊಂಡಿದ್ದೀನಿ ಅಂತ ಏನಾರಾಗಿದೆಯಾ? ಆ ಥರ ಯಾವತ್ತೂ ಅನಿಸಿಲ್ಲ ಸೋ ಫಾರ್. ಬಟ್ ನನಗೆ ಫನ್ನಿಯಾಗಿ ಪಾತ್ರ ಮಾಡೋಕ್ಕೆ ಇಷ್ಟ ಇಲ್ಲ. ವಾಟ್? ಎಸ್, ಐ ವಾಂಟ್ ಟು ಡೂ ಡ್ಯಾಮ್ ಸೀರಿಯಸ್ ರೋಲ್. ಆ ಥರ ಬಂದಿದೆಯಾ? ಆ ಥರ ನಂಗೆ ಇಷ್ಟ ಮಾಡೋಕ್ಕೆ. ನನಗೆ ಈ ದುರ್ಗಾ ಸಿನಿಮಾದಲ್ಲಿ ಹೇಮಾ ಚೌಧರಿ ಮೇಡಮ್ ಫುಲ್ ತಲೆ ಎಲ್ಲ ಬೋಳಿಸ್ಬಿಟ್ಟು ಅವ್ರನ್ನ ಇದು ಮಾಡ್ತಾ ಆ ಥರ ಕ್ಯಾರೆಕ್ಟರ್ಗಳನ್ನ ಪ್ಲೇ ಮಾಡೋಕ್ಕೆ ಇಷ್ಟ. ಹಂಗೆ ರಫ್ ಆ್ಯಂಡ್ ಟಫ್ ಆಗಿರಬೇಕು. ವಾಟ್ ಐ ಟೋಲ್ಡ್ ಯು, ಹಿಂದೂಸ್ತಾನ ಗೊತ್ತೇನೋ ಅದರಲ್ಲೇ ಮೇಡಮ್ ಗಾಯತ್ರಿ ಕ್ಯಾರೆಕ್ಟ್ರು ಮಾಡಿದಾರಲ್ಲ, ಅವ್ರ ಥರದ ಕ್ಯಾರೆಕ್ಟರ್ಗಳನ್ನ ಮಾಡೋಕ್ಕಿಷ್ಟ. ಆ ಥರ ಬೋಲ್ಡ್ ಕ್ಯಾರೆಕ್ಟರ್ಸ್ಗಳು ಮಾಡೋಕ್ಕಿಷ್ಟ. ನನಗೆ ಉಮಾಶ್ರೀ ಮೇಡಮ್ ಥರ ಅವ್ರದ್ದೊಂದು ಗುಲಾಬಿ ಟಾಕೀಸ್ ಅಂತ ಒಂದು ಸಿನಿಮಾ ಇದೆ, ಆ ಥರದ್ದೊಂದು ಪಾತ್ರ ಮಾಡಬೇಕು ಅಂತ ತುಂಬ ಇಷ್ಟ. ವಿ ಶುಡ್ ಡೂ ಒಂದು ಸ್ಟ್ಯಾಂಡ್ ಕೂತ್ಕೊಂಡು ಬರೀ ಒಂದು ಮೂವಿ ಮ್ಯಾರಥಾನ್ ಅಮೌಂಟ್ ಮಾಡಿ ಕೂತ್ಕೊಂಡು ನೋಡ್ಬೇಕು ಅನ್ಸುತ್ತೆ. ಆ ರೇಂಜ್ಗೆ ಐ ಆಮ್ ಏಬಲ್ ಟು ಕನೆಕ್ಟ್ ವಿತ್ ಯು. ಎಲ್ಲ ಕನ್ನಡ ಸಿನಿಮಾಗಳು ಕನೆಕ್ಟ್ ಆಗ್ತಿರೋದು. ಹೌದು, ಬಿಕಾಸ್ ನೋಡಿ ಇವೆಲ್ಲ ಸಿನಿಮಾಗಳು ಗುಲಾಬಿ ಟಾಕೀಸ್ ಎಲ್ಲ ಮಾತೇ ಆಡೋದಿಲ್ಲ. ಹೌದು, ನೀವು ಕಾಣೂರು ಹೆಗ್ಗಡತಿ ಸಿನಿಮಾ, ಅದ್ರಲ್ಲಿ ನಂಗೆ ತಾರಾ ಮೇಡಮ್ ಕ್ಯಾರೆಕ್ಟರ್ ಮಾಡಕ್ ಇಷ್ಟ. ಸೊ ಆ ಥರದ್ದು ಒಂದಷ್ಟು ಕ್ಯಾರೆಕ್ಟರ್ಗಳಿದೆ ನನ್ನ ತಲೆ. ಬಟ್ ಡೋಂಟ್ ಯು ಥಿಂಕ್ ಸೊ? ಈಗ ನಯನ ಕಾಮಿಡಿ ಕಿಲಾಡಿಗಳು ಅಂದ್ಬಿಟ್ಟು ಒಂದು ಕಾಮಿಡಿ ಪಾತ್ರಗಳಿಗೆ ಸೀಮಿತವಾಗಿರಂಗೆ ನೋಡಿ ಅದೇ ರೀತಿನೇ ಬರ್ತಾರೆ ಅನ್ಸುತ್ತಲ್ಲ? ಅದೇ ರೀತಿನೇ ಬರ್ತಾರೆ ಒಂದು. ಆಮೇಲೆ ಐ ವಾಂಟ್ ಟು ಬ್ರೇಕ್ ದ್ಯಾಟ್ ಅಷ್ಟೇ. ಇವಳಿದೂ ಸಖತ್ತಾಗಿ ಮಾಡ್ತಾಳೆ. ಯಾಕೆ ಅಂದರೆ ಅದೇ ಕಾಮಿಡಿ ಕಿಲಾಡಿಗಳು ಶೋನಲ್ಲಿ ನಾವೊಂದು ಪ್ಯಾಥೋಸ್ ಸ್ಕಿಟ್ ಮಾಡಿದಾಗ ಕೂಡ ಜನ ಅದನ್ನು ಕೂಡ ಅಷ್ಟೇ ಚೆನ್ನಾಗಿ ರಿಸೀವ್ ಮಾಡಿಕೊಂಡ್ರು. ತುಂಬ ಚೆನ್ನಾಗಿ ಮಾಡಿದ್ಲು ಅವಳು, ಎಮೋಷ್ನಲ್ ಸ್ಕಿಟ್ಟನ್ನು ಕೂಡ ತುಂಬ ಚೆನ್ನಾಗಿ ಕ್ಯಾರಿ ಮಾಡಿದ್ಲು ಅಂತ ಹೇಳಿದ್ರು. ಸೊ ಹಾಗಾಗಿ ಐ ವಾಂಟ್ ಟು ಗಿವ್ ಅ ಟ್ರೈ. ನನಗೆ ರಾದರ್ ಒಬ್ಳು ಕಾಮಿಡಿಯನ್ ಅಂತ ಅನಿಸ್ಕೊಳ್ಳೋಕ್ಕಿಂತ ಒಬ್ಬ ವರ್ಸಟೈಲ್ ಆ್ಯಕ್ಟರ್ ಅಂತ ಅನಿಸ್ಕೋಬೇಕು ನನಗೆ. ಇವಳು ಎಲ್ಲ ಪಾತ್ರನೂ ನಿಭಾಯಿಸ್ತಾಳೆ ಅಂತ ಹಾಗೆ ಕರೆಸ್ಕೋಬೇಕನ್ನೋ ಆಸೆ ಇದೆ ನನಗೆ. ಸೊ ನಾನೇ ಇವಾಗ ಇತ್ತೀಚೆಗೆ ಸ್ವಲ್ಪ ಕಾಮಿಡಿ ಪಾತ್ರಗಳನ್ನ ಆದಷ್ಟು ಕಡಿಮೆ ಮಾಡ್ಕೊಳ್ತಾ ಬಂದಿದ್ದೀನಿ. ಬಟ್ ಸಿನಿಮಾ ಆಫರ್ಗಳು ಬಂದರೆ ಬಹುತೇಕ ಅದೇ ಥರ ಅದೇ ಥರ. ಹೌದು. ಹೆಂಗೆ, ಹೌ ಡು ಯು ರೆಸ್ಪಾಂಡ್ ಟು ದೆಮ್? ನಾನು ಹೇಳ್ಬಿಡ್ತೀನಿ, ಇಲ್ಲ ಸರ್ ಸ್ವಲ್ಪ ಏನೋ ಒಂದು ಚೇಂಜಸ್ ಬೇಕು ಅಂತ ಅನಿಸಿದೆ. ಸ್ವಲ್ಪ ಬ್ಯುಸಿ ಇದ್ದೀನಿ ಅಂತೆಲ್ಲ ಹೇಳಲ್ಲ. ಇಲ್ಲ ಸರ್, ಡೆಫಿನೆಟ್ಲಿ ಸ್ವಲ್ಪ ಪಾತ್ರನ ಒಂದಷ್ಟು ಇನ್ನೊಂದು ಚೂರು ಬೆಟರ್ ಆಗಿರೋದನ್ನು ಮಾಡೋಣ ಅಂತ ಇದ್ದೀನಿ. ಹಾಗಾಗಿ ನನಗಿಂತಲೂ ಚಂದ ಮಾಡೋರು ಇದ್ದಾರೆ ಸರ್ ತುಂಬ ಜನ. ಮೇ ಬಿ ನಾನು ಅವ್ರನ್ನ ಕಾಂಟ್ಯಾಕ್ಟ್ ನಿಮಗೆ ಕಳಿಸ್ಕೊಡ್ತೀನಿ, ಅವ್ರಿಗೆ ಯಾರಿಗಾದ್ರೂ ಇದು ಮಾಡಿ. ಬಟ್ ನಾಟ್ ಫಾರ್ ಮೀ ಸರ್. ಸಾಕು, ಕಾಮಿಡಿ ನಂಗೆ ಅಷ್ಟು ವರ್ಕೌಟ್ ಬೇಡ. ಸ್ವಲ್ಪ ಸೀರಿಯಸ್ ಆಗಿರೋ ಪಾತ್ರಗಳನ್ನ ಮಾಡಬೇಕು. ಯಾಕೆಂದರೆ ನಂಗೆ ಸೀರಿಯಸ್ ಪಾತ್ರ ಮಾಡಬೇಕು ಅಂತ ನಂಗೆ ಆಸೆ ಬಂದಿದ್ದೆ ನಾನು ಯೋಗರಾಜ್ ಭಟ್ ಸರ್ದು ಒಂದು ಸಿನಿಮಾ ಮಾಡಿದ್ಮೇಲೆ. 5 ಜನ ಡೈರೆಕ್ಟರ್ಸ್ ಅದು ಆದ್ದರಿಂದ ಅಂತ ಒಂದು OTT ಪ್ಲಾಟ್ಫಾರ್ಮಿಗೆ ಒಂದು ಸಿನಿಮಾ ಮಾಡಿದ್ರು ಅವರು, ಆದ್ದರಿಂದ ಅಂತ. ಅದರಲ್ಲಿ 5 ಮಿನಿ ಸ್ಟೋರೀಸ್. ಆ 5 ಮಿನಿ ಸ್ಟೋರೀಸ್ಗೂ ಐ ವಿಲ್ ಬಿ ದ ಕನೆಕ್ಷನ್ ಆಂಥಾಲಜಿ. ಸೊ ಅದರಲ್ಲಿ 5 ಜನ ಡೈರೆಕ್ಟರ್ಸ್, ಲೈಕ್ ಚೈತನ್ಯ ಸರು, ಜಯತೀರ್ಥ ಸರು, ಯೋಗರಾಜ್ ಭಟ್ ಸರು, ಮತ್ತೆ ಶಶಾಂಕ್ ಸರು, ಇನ್ನೊಬ್ರು ಯಾರು ಇನ್ನ ರಿಲೀಸ್ ಆಗಿಲ್ಲ, ಅದು ಇನ್ನ ಆಗಬೇಕು.
ಸೊ ಆ ಥರದ್ದು ಇತ್ತು. ಅದ್ರಲ್ಲಿ ಅಷ್ಟು ಜನರಿಗೂ ನಾನು ಕನೆಕ್ಟ್ ಇರ್ತೀನಿ. ಅದು ಯಾವಾಗ ರಿಲೀಸ್ ಆಗುತ್ತೋ ಗೊತ್ತಿಲ್ಲ. ಆ ಸಿನಿಮಾದಲ್ಲಿ ನನಗೆ ಯೋಗರಾಜ್ ಭಟ್ ಸರ್ ಒಂದು ಸೀರಿಯಸ್ ಕ್ಯಾರೆಕ್ಟರ್ ಕೊಟ್ಟಿದ್ರು. ಅದ್ರಲ್ಲಿ ಒಂದು ಡೈಲಾಗ್ ಇಲ್ಲ. ಒಂದು ಡೈಲಾಗ್. ನಾನೊಬ್ಳು ಹುಚ್ಚಿ. ನಯನ ವಿತೌಟ್ ಡೈಲಾಗ್. ಅಲ್ವಾ. ಒಂಥರ ಈ ಶುಭಮಂಗಳ ಸಿನಿಮಾದಲ್ಲಿ ಅಂಬರೀಷ್ ಸರ್ಗೆ ಮೂಗಿ ಪಾತ್ರ ಕೊಟ್ಟಂಗೆ. ಸರ್ ಅದು ಯಾವುದೋ ಸಿನಿಮಾದಲ್ಲಿ ಗಲಾಟೆ ಮಾಡಿಬಿಟ್ಟಿದ್ರು ಅಂತ ಅಂದ್ಬಿಟ್ಟು ಇದು ನೋಡ್ತಿರ್ತೀವಲ್ಲ ಬಿಟ್ ಸೈನ್ ಪೀಸಸ್ ಕೆಲವರೆಲ್ಲ ಎಕ್ಸ್ಪ್ಲೈನ್ ಮಾಡ್ತಿರ್ತಾರಲ್ಲ. ನೆಕ್ಸ್ಟ್ ಸಿನಿಮಾದಲ್ಲಿ ಹಿಂಗೊಂದು ದೊಡ್ಡ ಪಾತ್ರ ಅದೇ ಒಂದು ಡೈಲಾಗ್ ಇಲ್ಲ ಅಂತ ಹೇಳಿದ್ರಂತೆ ಅವರಿಗೆ. ಹೆಂಗಾಗಿರ್ಬೇಕು ಸರ್ಗೆ. ಹಾಗೆ ನನಗೆ ಆ ಸಿನಿಮಾದಲ್ಲಿ ಒಂದು ಡೈಲಾಗೇ ಇಲ್ಲ. ನಾನು ಸರ್ ಅಂತಾನು ಹೇಳಂಗಿಲ್ವಾ, ಮಾತಾಡ್ತೀಯಾ ಅಷ್ಟು ಸ್ಪಷ್ಟವಾಗೆಲ್ಲ ಮಾತಾಡಲೇಬಾರದು ನೀನು. ಅಥವಾ ನಿಮ್ಮ ಗಂಡಂಗೆ ಒಂದು ಸಿನಿಮಾ ಕೊಟ್ಬಿಟ್ಟು ನಿಮ್ಮ ಗಂಡಂಗೆ ಬಾಯ್ ಬಡ್ಕ ಮಾಡೋಂಥ ಪಾತ್ರ ಕೊಟ್ಬಿಟ್ರೆ ಹೆಂಗಿಲ್ಲ. ಅದು ಪ್ರಪಂಚನೇ ತಳ್ಕೊಂಬಳ್ಕಾಗೋಗ್ಬಿಡುತ್ತೆ ಆಮೇಲೆ. ನನಗೆ ಅವ್ರು ಆ ಥರ ಮಾತಾಡಲ್ಲ ಅಂತ ಏನಿಲ್ಲ. ಅವ್ರ ಫ್ರೆಂಡ್ಸ್ ಜೊತೆಗೆಲ್ಲ ಸಖತ್ ಚಿಲ್ಡ್ ಆಗಿರ್ತಾರೆ. ತುಂಬಾ ಜಗಳ ಆಡಿದಾಗ ತುಂಬಾ ಜೋರಾಗಿ ಯಾವ ಥರ ಆಡೋಂಥ ಪ್ರಸಂಗ ಬಂದೇ ಇಲ್ವಾ? ಎಲ್ಲಿ ಈಗ ನಾನು ಕಮಾನ್ ಅಂತ ನಿಂತ್ಕೊಂಡ್ರೆ ಅವನು ಬಾ ಅಂತ ನಿಂತ್ಕೊಂಡ್ರೆ ಜಗಳ ಮಾಡ್ಬೋದು. ನಾನು ಹಿಂಗೆ ಜಗಳ ಮಾಡಕ್ಕೆ ನಿಂತ್ಕೊಂಡು ಗೆಟ್ ಲಾಸ್ಟ್ ಅಂದ್ಬಿಟ್ಟು ಹೋಗೇ ಬಿಟ್ರೆ ಸೀದಾ ಯಾರ ಜೊತೆಗೆ ಜಗಳ ಮಾಡ್ತೀರಾ? ಅವ್ರು ಸುಮ್ಮನೆ ಹಂಗೆ ಜಗಳ ಪೀಕಲ್ಲಿ ಹೋಗುತ್ತೆ ಇದು ಅಂತ ಗೊತ್ತಾಗಿದ ತಕ್ಷಣ ಸೀದಾ ಗಾಡಿ ತಗೊಂಡು ಚಪ್ಪಲ್ ಹಾಕೊಂಡು ರೈಟ್ ಹೇಳ್ಬಿಡು. ಅವ್ರು ಬರೋ ಜೊತೆ ನನ್ನ ಕೋಪ ಎಲ್ಲ ತಣ್ಣಗಾಗ್ಬಿಟ್ಟಿರುತ್ತೆ. ನನಗೆ ಅವಾಗ ಜೋಶ್ ಇರಲ್ಲ ಜಗಳ ಮಾಡೋಕ್ಕೆ. ಮೋಸ್ಟ್ ಆಫ್ ದಿ ಮದುವೆ ಆಗಿರೋರು ಗಂಡಂದ್ರೆ ಹಂಗೆ ಅನ್ಸುತ್ತಲ್ಲ. ಹಂಗೇನೆ. ಬಟ್ ಇವಾಗ ನಾನೇ ಬಿಟ್ಬಿಟ್ಟಿದ್ದೀನಿ, ಜಗಳ ಮಾಡೋದೇ ಬಿಟ್ಬಿಟ್ಟಿದ್ದೀನಿ ನಾನು. ಆ ವೈಬೇ ಕೊಡಲ್ಲ ಅವ್ರು ಜಗಳ ಮಾಡಬೇಕು. ಕಮಾನ್ ಐ ಆಮ್ ರೆಡಿ ನಾವು ಸ್ವಲ್ಪ ಜಗಳ ಮಾಡೋಣ. ನಮ್ದೇನಿದ್ರು ಕೋಲ್ಡ್ ವಾರ್. ನೀನು ನಿಮ್ಗೆ ಬಾಯ್ ಹೇಳಿಲ್ಲಲ್ಲ, ಐ ಡೋಂಟ್ ಟಾಕ್ ಟು ಯು ಗೋ. ಈ ಥರ ವಿಷಯಗಳಿಗೆ ಜಗಳ ಈ ಥರ ವಿಷಯಗಳು. ನೀನು ನನಗೆ ಬಾಯ್ ಮಾಡದೆ ಹೆಂಗೆ ಹೋದೆ ಬೆಳಗ್ಗೆ? ನೀನು ತುಂಬ ಮಲಗಿಬಿಟ್ಟಿದ್ದೆ, ನೀನು ತುಂಬ ಗಾಢವಾದ ನಿದ್ದೆಲಿದ್ದೆ, ನೀನು ಪ್ರೋಗ್ರಾಮ್ ಬೇರೆ ಮುಗಿಸ್ಕೊಂಬಂದಿದ್ದೆಲ್ಲ, ಅದಕ್ಕೆ ಡಿಸ್ಟರ್ಬ್ ಆಗುತ್ತೋ, ನಾನು ಸಾಯ್ತೀನೋ ಬದುಕ್ತೀನೋ, ನೀನು ಬಾಯಿ ಹೇಳ್ದೆ ಹೆಂಗೆ ಹೋದೆ? ಸರಿ ಆಯ್ತು ಬಿಡು, ಓಕೆ ನಾಳೆ ಇವತ್ತು ಹೆಂಗೆ ಹೋದೆ? ಇದು ನಾನ್ ಸೆನ್ಸ್ ಟಾಪಿಕ್ ತಾನೇ ನಾನು ಮಾತಾಡ್ತಾ ಇರೋದು. ಈಗ ಹೇಳೋಕ್ಕಾಗಲಿಲ್ಲ ಐ ಆಮ್ ಸಾರಿ ಫಾರ್ ದ್ಯಾಟ್. ಲೈಕ್ ಟುಮಾರೋ ಐ ಡೋಂಟ್ ರಿಪೀಟ್ ದ್ಯಾಟ್. ಅವ್ರು ಹೇಳ್ಬಿಟ್ರು, ಅವ್ರು ಕ್ಲಾರಿಫೈ ಕೊಟ್ಬಿಟ್ರು. ಅದನ್ನ ಮೀರಿನೂ ನಾನು ಅವ್ರ ಹತ್ರ ವಾದ ಮಾಡೋಕ್ಕೆ ಹೋದ್ರೆ ಹೋಗ್ತಾ ಇರ್ತಾರೆ, ಬಾಯ್ ಬಡ್ಕೊ ನಿನ್ನ ಪಾಡಿಗೆ ನೀನು ಅಂತ. ಅನ್ಬಿಲೀವಬಲ್. ಮೋಸ್ಟ್ ಆಫ್ ದಿ ಗಂಡ ಹೆಂಡತಿ ಟಾಪಿಕ್ಸ್ಗಳು, ಜಗಳ ಆಡೋ ಟಾಪಿಕ್ಸ್ಗಳು ಯಾವುದು ಸೀರಿಯಸ್ ಇರಲ್ಲ. ನಾನು ಬಿಟ್ಬಿಟ್ಟು ಊಟ ತಿಂದೆ ಅಲ್ಲ, ನಂಗೆ ಫಸ್ಟು ತಿನ್ನಿಸ್ಲಿಲ್ಲ ಅಲ್ಲ, ನಂಗೆ ಟಾಟಾ ಹೇಳಲಿಲ್ಲ ಅಲ್ಲ, ನಂಗೆ ಪಪ್ಪಿ ಕೊಡಲಿಲ್ಲ ಅಲ್ಲ, ಇದಕ್ಕೆ ವಿಷಯಕ್ಕೆ ತುಂಬ ಎಕ್ಸ್ಪೆಕ್ಟೇಷನ್ಸ್ ಅಲ್ಲ ಮದುವೆಲಿ. ನನಗೇನು ಆ ಥರ ಎಕ್ಸ್ಪೆಕ್ಟೇಷನ್ಸ್ ಎಲ್ಲ ಇರಲಿಲ್ಲ. ಸದ್ಯ ನಂಗೆ ಚೆನ್ನಾಗಿ ನೋಡ್ಕೊಂಡು ನನ್ನ ಟಾಲ್ರೇಟ್ ಮಾಡ್ಕೊಂಡ್ರೆ ಸಾಕಾಗಿತ್ತು ನನಗೆ ನನ್ನ ಗಂಡ. ಆಮೇಲೆ ಸ್ವಲ್ಪ ನಾನು ಚೂರು ವರ್ಕೋಹಾಲಿಕ್ ಇರೋದ್ರಿಂದ ನಮ್ಮಿಬ್ಬರ ಮಧ್ಯೆನೂ ಆ ಥರದ್ದೆಲ್ಲ. ಹೀ ಈಸ್ ವೆರಿ ಮಚ್ ಡೆಡಿಕೇಟೆಡ್. ಅವ್ರ ಬಾಸು, ಅವ್ರ ಕಂಪನಿ, ಅವ್ರ ಕಲೀಗ್ಸು ಇದು ಬಿಟ್ರೆ ಮನೇನೇ ಬೇಡ ಅವ್ರಿಗೆ. ಎಲ್ಲಿ ದೇಶದಲ್ಲಿದ್ದರೂ ಬಂದ್ಬಿಡ್ತಾರೆ ಗುರು. ಇಂಥ ಟೈಮಲ್ಲಿ ನೀವು ಇರಬೇಕು ಶರತ್ ಅಂತ ಗ್ರೂಪಲ್ಲಿ ಒಂದು ಮೆಸೇಜು ಹಿಂಗೆ ರೆಡಿ ಆಗ್ತಾರೆ. ಹೌದಾ? ಈಸ್ ದ್ಯಾಟ್ ಮಚ್ ವರ್ಕೋಹಾಲಿಕ್. ಸೊ ಅವ್ರ ಜೊತೆಗೆ ಇದ್ದು ನನಗೂ ಅವ್ರು ಅದನ್ನೇ ಹೇಳ್ತಾರೆ. ಸಿ ಲೈಕ್ ಸಂಬಡಿ ಡೋಂಟ್ ಮೇಕ್ ಸಂಬಡಿ ವೆಯ್ಟ್ ಫಾರ್ ಯು. ನಿನಗೋಸ್ಕರ ಯಾರೋ ಹಂಗೆ ಮಾಡಬೇಡ. ಅವ್ರು ಕರೆದಿದ ತಕ್ಷಣ ಹೋಗು. ದೇರ್ ವೇರ್ ಯು ಗೇನ್ ರೆಸ್ಪೆಕ್ಟ್. ಅಲ್ಲಿ ನಿನಗೆ ಮರ್ಯಾದೆ ಜಾಸ್ತಿ ಬರುತ್ತೆ. ಬೇಗ ಹೋಗು, ಆದಷ್ಟು ಬೇಗ ಹೋಗು. ಈಗ ಹೋಗೋಕ್ಕಾಗಲಿಲ್ಲ ಅಟ್ಲೀಸ್ಟ್ ಫೋನ್ ಮಾಡಿ ಅವ್ರಿಗೆ ಹೇಳ್ಬಿಡು, ಇಂಟಿಮೇಟ್ ಮಾಡು. ನೀವು ಬಿಟ್ರೆ ನನಗೆ ಆ ಥರ ಎಕ್ಸ್ಪೀರಿಯನ್ಸ್ ಆಗಿದ್ದು ಗುಲ್ಶನ್ ದೇವಯ್ಯ. ಓಕೆ. ನಮ್ಮ ಕಾಂತಾರದ ಕುಲಶೇಖರ. ವಾವ್. ಅವರು ಅಷ್ಟೇ 10 ಗಂಟೆಗೆ ಅಂತ 9:20ಕ್ಕೆ ಬಂದ್ಬಿಟ್ಟಿದ್ದಾರೆ. ಅವರು ಬಂದ್ಬಿಟ್ಟು ನಾನು ಬಂದ್ಬಿಟ್ಟಿದ್ದೀನಿ, ಈಗ ಏನು ಮಾಡಿ ನಾನು ಸರ್ 10 ಗಂಟೆ ಇಲ್ಲ ಬೇಗ ಬಂದ್ಬಿಟ್ಟೆ ಪರವಾಗಿಲ್ಲ ಅಂತಂದ್ರು. ಸರ್ ನೀವು ವೆಯ್ಟ್ ಮಾಡಲೇಬೇಕಾಗುತ್ತೆ ಸರ್, ನಾನು ಬರಬೇಕಾಗುತ್ತೆ ಅಂತ. ನೋ ಪ್ರಾಬ್ಲಮ್ ಅಡ್ಡಿಲ್ಲ, ಬನ್ನಿ ಪರವಾಗಿಲ್ಲ ಅಂತ. ಸೊ ಅದೇ ಅನ್ಕೊಂಡೆ ಒಂದೊಂದ್ಸಲಿ ಹೀಗೂ ಇರ್ತಾರೆ ಅದರ್ ಎಕ್ಸ್ಟ್ರೀಮ್ಸಲ್ಲೂ ಕೂಡ. ಎನಿವೆ, ಸೊ ಒಂದು ನಯನ ಒಂದು ಎಮೋಷ್ನಲ್ ಮೂಮೆಂಟ್ ಅಂತಂದರೆ ಕಾಮಿಡಿ ಕಿಲಾಡಿಗಳಲ್ಲಿ ಅಂತಂದರೆ ಜೀವನದಲ್ಲಿ ನೋಡಿದಂಥದ್ದು ಏನು? ಕಾಮಿಡಿ ಕಿಲಾಡಿಗಳಲ್ಲಿ ಅಂತಂದರೆ ಕಾಮಿಡಿ ಕಿಲಾಡಿ ಶೋನಲ್ಲಿ ನಮ್ಮಪ್ಪ ಸ್ಟೇಜ್ ಮೇಲೆ, ನಮ್ಮಪ್ಪ ನನ್ನ ಚಿಕ್ಕಪ್ಪ ಸ್ಟೇಜ್ ಮೇಲೆ ಬಂದಿದ್ದು. ದಟ್ ವಾಸ್ ಗೋಲ್ಡನ್ ಮೂಮೆಂಟ್ ಫಾರ್ ಮೀ. ಹೌದಾ? ನೆವರ್ ಎಕ್ಸ್ಪೆಕ್ಟೆಡ್. ಎಸ್, ಬಿಕಾಸ್ ನಾನು ಒಂದ್ಸತಿ ಯಾವಾಗ ನಮ್ಮ ಅಪ್ಪ ಹೆಮ್ಮೆಯಿಂದ ನನ್ನ ಮಗಳು ಅಂತ ಹೇಳ್ಕೋಬೇಕು ಅನ್ನೋದು ಒಂದು ಆಸೆ ಇತ್ತು. ಸೊ ನನ್ನನ್ನು ಚಿಕ್ಕ ವಯಸ್ಸಿಂದನೂ ಅತಿಯಾದ ಪ್ರೀತಿಯಿಂದ ಸಾಕಿದ್ದು ಒಂದು ನನ್ನ ಚಿಕ್ಕಪ್ಪ. ಟುಡೇ ವಾಟ್ ಎವರ್ ಐ ಆಮ್, ಹೀ ಈಸ್ ಆಲ್ಸೋ ಒನ್ ಆಫ್ ದ ರೀಸನ್. ನನ್ನ ಚಿಕ್ಕಮ್ಮ. ಸೊ ಹಾಗಾಗಿ ದ್ಯಾಟ್ ವಾಸ್ ಅ ಗೋಲ್ಡನ್ ಮೂಮೆಂಟ್. ನಮ್ಮ ಚಿಕ್ಕಪ್ಪನಿಗೆ ನಾನು ಅಷ್ಟು ಮಾತ್ರ ನನ್ನ ಕೈಯಲ್ಲಿ ಅಷ್ಟೇ ಮಾಡೋಕ್ಕಾಗಿದ್ದು. ಸೊ ಅವರಿಗೆ ನಾನು ತುತ್ತಿಟ್ಟು ಬೆಳೆಸಿದ ಒಂದು ಕೂಸು ಇವತ್ತು ಈ ಲೆವೆಲಿಗೆ ಹೆಸರು ಮಾಡಿದೆ, ಇದು ನನ್ನ ಕೂಸಿದು ಅಂತ ಅವ್ರಿಗೆ ಹೆಮ್ಮೆಯಿಂದ ಹೇಳ್ಕೊಳ್ಳೋಕ್ಕೆ ಆ ಸ್ಟೇಜ್ ಮೇಲೆ ಕರೆಸ್ದೆ ನಾನು. ಇವ್ರು ನನ್ನ ತಂದೆ, ಇವ್ರು ನನ್ನ ಚಿಕ್ಕಪ್ಪ, ಇವರಿಂದ ನನ್ನ ಮೇಲೆ ಬಂದಿದ್ದು ಅಂತ ಹೇಳಿ. ದ್ಯಾಟ್ ವಾಸ್ ಅ ಗೋಲ್ಡನ್ ಮೂಮೆಂಟ್ ಫಾರ್ ಮಿ. ಅದು ಒಂದೇ ನನಗೆ ಎಮೋಷ್ನಲ್ ಫೀಲ್ ಆಗಿದ್ದು. ಅಂದರೆ ಕರೆಕ್ಟಾಗಿ ಹೇಳಬೇಕು ಅಂದರೆ ನಮ್ಮ ಝೀ ಭಾಷೆಯಲ್ಲಿ ಹೇಳ್ಬೇಕು ಅಂದರೆ ಕಂದ ನಿನಗೆ ಇದು ಗೋಲ್ಡನ್ ಬಜರ್ ಮೂಮೆಂಟ್ ಅಂತ. ಆ ಥರ ಅವಾಗ ಒಂದು ಸ್ವಲ್ಪ ವಾವ್ ಫೀಲ್ ಆಗಿತ್ತು. ಅದು ಬಿಟ್ಟರೆ ರೀಸೆಂಟಾಗಿ CKP ನನ್ನ ಮಗಳು ಅನ್ಎಕ್ಸ್ಪೆಕ್ಟೆಡ್ ಆಗಿ ಬಂದ್ಬಿಟ್ಲು. ಇದ್ರಲ್ಲಿ ಕರ್ಕೊಂಡು ಬಂದ್ರು ಅವ್ರ ಮಕ್ಕಳದು. ನಿಜವಾಗ್ಲೂ ನಿಮ್ಗೆ ಐಡಿಯಾನೂ ಇರಲ್ವಾ? ಇಲ್ಲ,
ನನಗೆ ಗೊತ್ತೇ ಇಲ್ಲ, ನನಗೆ ಎಲ್ಲ ಫ್ಯಾಮಿಲಿ ಬರ್ತಾ ಇದ್ದಾರೆ ಅಂತ ಗೊತ್ತು. ಆಮೇಲೆ ನನಗೇನು ಅಂದರೆ ನಮ್ಮ ಮನೇಲಿ ಕೂಸನ್ನ ಕರ್ಕೊಂಬರಕ್ಕೆ ಅಲೌ ಮಾಡ್ತಾರೋ ಇಲ್ವೋ ಗೊತ್ತಿಲ್ಲ. ಆಮೇಲೆ ಇವ್ರು ಹೆಂಗೆ ಕಾಂಟ್ಯಾಕ್ಟ್ ಮಾಡೋದು ಅನ್ನೋದು ಕೂಡ ಗೊತ್ತಿಲ್ಲ. ನಾನು ಬೈಕೊಂಡು ಓಡಾಡ್ತಾ ಇದ್ದೀನಿ, ಎಲ್ಲರ ಮನೆ ಮಕ್ಕಳು ಬಂದಿದ್ದಾರೆ, ಎಲ್ಲ ಗಂಡ ಹೆಂಡತಿ ಬಂದಿದ್ದಾರೆ, ನನ್ನ ಗಂಡ ಮಾತ್ರ ಒಳ್ಳೆ ಮುಸುಂಡಿತಾರ, ಬೇರೆಲ್ಲ ಅನ್ಕೊ ಕೂತಿದ್ದಾರೆ. ನನಗೆ ಬೈಕೊಂಡು ಓಡಾಡ್ತಿದ್ದೀನಿ, ಉರಿತಿದೆ ನನಗೆ ಬಗ ಅಂತ. ಸರಿ ಓಕೆ ಅಂದ್ಬಿಟ್ಟು ಅವ್ರೇನು ಮಾಡಿ, ನಯನ ಈ ವಿಗ್ಗಲ್ಲಿ ನೀನು ಚೆನ್ನಾಗೇ ಕಾಣ್ತಾ ಇಲ್ಲ, ರಿಮೂವ್ ಮಾಡು ವಿಗ್ ಅಂತ PCR ಇಂದ ಹೇಳ್ತಾ ಇದ್ದಾರೆ. ನೀನು ನಿಜವಾಗ್ಲೂ ಅಷ್ಟು ಕೆಟ್ಟದಾಗ ಕಾಣ್ತಾ ಇದ್ದೀನಿ ಅಂತಂದ್ಬಿಟ್ಟು ಎಲ್ಲ ಹೇರ್ ಪಿನ್ಸ್ ಎಲ್ಲ ತೆಗೆದು, ರಬ್ಬರ್ ಬ್ಯಾಂಡ್ ಎಲ್ಲ ತೆಗೆದು, ಕೂದಲೆಲ್ಲ ಹಿಂಗೆ ಅನ್ಕೋತಾ ಇದ್ದೀನಿ, ಫುಲ್ ಕರ್ಲಿ ಆಗೋಗ್ಬಿಟ್ಟಿದೆ. ದೆನ್ ಐ ಕೇಮ್ ಟು ನೋ, ಸ್ಟ್ಯಾಚು ಆಗಿ ನಿಂತ್ಕೋಬೇಕು, ಇವಾಗ ಒಂದು ಸೌಂಡ್ ಏನೋ ಬರುತ್ತೆ, ಅದು ಯಾರು ಸೌಂಡು ಅಂತ ಫೈಂಡ್ ಔಟ್ ಮಾಡಬೇಕು. ನನ್ನ ಮಗು ಅಳ್ತಾ ಇದೆ, ನಾನು ರೆಕಾರ್ಡ್ ಮಾಡ್ಕೊಂಬಂದ್ಬಿಟ್ಟಿದ್ದಾರೆ ಪಾಪಿಗಳು ಅಂತ ಹಂಗೆ ಅನ್ಕೊಂಡ್ರೆ ಸೈಡ್ ವಿಂಗಿಂದ ಬರ್ತಾ ಇದೆ. ನನ್ನ ಅಳಿಯ ಮತ್ತೆ ನನ್ನ ಸೊಸೆ ಹಿಂಗೆ ತಳ್ಕೊಂಡ್ ಬರ್ತಾ ಇದ್ದಾರೆ. ವಾವ್, ಲಿಟ್ರಲಿ ನನಗೆ ಹಂಗೆ ಅನ್ಸಿದ್ದು, ವಾವ್ ನನ್ನ ಮಗಳು ಬಂದಿದ್ದಾಳೆ ಸ್ಟೇಜಿಗೆ. ಅದು ಇನ್ನೂ ಆಗೊಂದು 6-7 ತಿಂಗಳು ಕೂಸೇನೋ ಅದು. ಅಯ್ಯೋ ದೇವ್ರೆ ಅನ್ಸ್ಬಿಡ್ತು, ನನಗೆ ಎತ್ಕೊಂಡು ಮುದ್ದಾಡ್ಬಿಟ್ಟಿದ್ದೀನಿ ಅವತ್ತಂತೂ ನನ್ನ ಮಗುನ. ಆಮೇಲೆ ಜಗ್ಗೇಸರ್ಗೆ ಬೇರೆ ಹೆಣ್ಮಕ್ಳು ಅಂದರೆ ತುಂಬ ಇಷ್ಟ ಅಂತೆ, ಅವ್ರು ಬೇರೆ ಬೆಳ್ಳಿ ಕಾಲ್ಚೆನೆಲ್ಲ ಕೊಟ್ಟರು ನನ್ನ ಮಗುಗೆ. ಶಿಟ್ ಮ್ಯಾನ್, ನನಗೆ ಝೀ ಕನ್ನಡ ಲೈಕ್ ಮೇಡ್ ಮೈ ಡೇ ಅಂತ ಅನ್ನಿಸ್ತು ಅವತ್ತು ಸಖತ್ ಖುಷಿ ಆಗ. ಆ್ಯಕ್ಚುಲಿ ನಾನು ಥ್ಯಾಂಕ್ಸ್ ಯು ಹೇಳಬೇಕಾಗಿರೋದು ನಮ್ಮ ಅತ್ತಿಗೆಗೆ. ನಾನು ಹಿಂಗೆ ಬಂದ್ಬಿಡ್ತೀನಲ್ಲ, ಏನೋ ಕಾರ್ಯಕ್ರಮಗಳು, ಏನೋ ಪ್ರೋಗ್ರಾಮು, ಏನೋ ನಾಟಕ ಶೂಟಿಂಗು ಬಂದ್ಬಿಡ್ತೀವಲ್ಲ, ಶೀ ಲೈಕ್ ಲಿಟ್ರಲಿ ನನ್ನ ಮಗಳು ಅವಳನ್ನು ಕೂಡ ಮಮ್ಮಿ ಅಂತಲೇ ಕರೆಯೋದು, ಶ್ವೇತಾ ಮಮ್ಮಿ ಅಂತಲೇ ಕರೆಯೋದು. ಅಷ್ಟು ಅಟ್ಯಾಚ್ಡ್ ಆಗಿದ್ದಾರೆ ಅವರಿಗೆ. ನಾನು ಸೋ ಹ್ಯಾಪಿ, ನನ್ನ ಮಗಳು ಎಲ್ಲರ ಜೊತೆಗೆ ಬೆರೀತಾ ಇದ್ದಾಳೆ, ಎಲ್ಲರನ್ನೂ ಮಾತಾಡಿಸ್ತಾಳೆ, ಎಲ್ಲರೊಟ್ಟಿಗಿದ್ದಾಳೆ ಅವಳು ಅಂತ. ಐ ಆಮ್ ಸೋ ಹ್ಯಾಪಿ. ಇದು ಡೋಂಟ್ ಯು ಥಿಂಕ್ ಸೊ, ಒಂದು ಜಾಯಿಂಟ್ ಫ್ಯಾಮಿಲಿ ಇರೋದ್ರಿಂದ ಡಿಸ್ಅಡ್ವಾಂಟೇಜ್ ಇದೆ. ಯಾ ಆಫ್ ಕೋರ್ಸ್, ನಮ್ಮ ಮನೇಲಂತೂ ಇದೀವಪ್ಪ ನಾವು, ಕಡಿಮೆ ಅಂದ್ರೆ 10 ಜನ ಇದೀವಿ ನಾವು. ಹೌದಾ? ಹಾ, ಎಸ್. ಒಂದೇ ಮನೇಲಿ ಅಥವಾ ಒಂದೇ ಜಾಗದಲ್ಲಿ? ಒಂದೇ ಮನೇಲಿ. ಅಯ್ಯೋ. ಯಾ, ನಮ್ಮ ಅಣ್ಣ, ಅತ್ತಿಗೆ, ಅಮ್ಮ, ನಾನು, ಶರತ್ ಅವ್ರ ಅತ್ತೆ ಮಗ, ಶರತ್ ಅವ್ರ ಮಮ್ಮಿ, ತುಂಬ ಜನ ಫುಲ್ಫಿಲ್ಡ್ ನಮ್ದು. ಅವ್ರ ಅಜ್ಜಿ, ಜೇನಿನ ಗೂಡು ನಾವೆಲ್ಲ, ಜೇನುತುಪ್ಪ ತೆಗಿಲಿಕ್ಕೆ ಜನ ಇಲ್ಲ ಅಂತ ಹಂಗೆ. ಸೊ ಜೇನಿನ ಗೂಡು ನಮ್ಮ ಮನೆ, ಹಂಗಾಗಿ ಮಕ್ಕಳು ನೋಡ್ಕೊಳ್ಳೋದು ದೊಡ್ಡ ಕಷ್ಟ ಅಂತಾನೆ ಅನ್ಸಲ್ಲ ನಮಗೆ. ಆರಾಮಾಗಿ ಹೆಂಗೋ ದಿನ ತೂಗಿಸ್ಕೊಂಡು ಹೋಗ್ಬಿಡ್ತಾರೆ. ಲೈಫಲ್ಲಿ ನನ್ನ ಥಾಟನ್ನೇ ಎಲ್ಲೋ ಚೇಂಜ್ ಮಾಡಿಬಿಟ್ರೆ, ನಾನು ಯಾವುದೋ ಹಾಡಿಂದ ಎಲ್ಲೋ ಬಂದು. ಎನಿವೆ, ಇಷ್ಟು ಶೋಸ್ಗಳು ಮಾಡ್ತಿರ್ಬೇಕಾರೆ ಈ ಟ್ರೋಲ್ಸ್ಗಳು ಅಥವಾ ನೀನು ತುಂಬ ಡವ್ವು ಅಂತ ಆ ಥರ ಎಲ್ಲ ಹೇಳಿರೋದಿದೆ? ಹಾಂ, ಹೇಳಿದ್ದಾರೆ. ತುಂಬ ಡವ್ ಮಾಡ್ತಾಳೆ, ಬಕೆಟ್ ಹಿಡಿತಾಳೆ ಇವಳು ಅಂತ. ನಂತರಗೆಲ್ಲ ರಿಪ್ಲೈನೂ ಮಾಡಿದ್ದೀನಿ, ಬಕೆಟ್ ಎಲ್ಲ ನನ್ನ ಲೆವೆಲ್ಗೆ ಆಗಲ್ಲ, ನಾನು ಸಿಂಟೆಕ್ಸ್ ಹಿಡಿತೀನಿ, ನಿನಗೇನು ತಿಕ್ಕವ್ರಿ, ಹಿಂಗೆ ಹಾಕಿರ್ತೀನಿ ನಾನು ಅವ್ರಿಗೆ ರಿಪ್ಲೈ, ಹಿಂಗೆ ಹಾಕಿರ್ತೀನಿ. ಆಮೇಲೆ ತುಂಬ ವಲ್ಗರ್ ಲ್ಯಾಂಗ್ವೇಜ್ ಯೂಸ್ ಮಾಡಿ, ಮೋಸ್ಟ್ಲಿ ನಿಮ್ಮ ಮಮ್ಮಿ ಅದೇ ಪ್ರೊಫೆಷನಲ್ಲಿ ಇರಬೇಕು, ಹಾಗಾಗಿ ಪಾಪ ನಿನಗೂ ಅದೇ ಬಂದುಬಿಟ್ಟಿದೆ. ನಿಮ್ಮ ಮಮ್ಮಿಗೆ ಹೇಳು ಪ್ರೊಫೆಷನ್ ಚೇಂಜ್ ಮಾಡೋಕ್ಕೆ, ಮೇ ಬಿ ಅವಾಗ ನಿನ್ನೊಂದು ಸ್ವಲ್ಪ ಡೆವಲಪ್ ಆಗ್ಬೋದು, ನಿನ್ನ ಲ್ಯಾಂಗ್ವೇಜು ಡೆವಲಪ್ ಆಗ್ಬೋದು. ಯಾಕೆ ನಿಮ್ಮ ಮನೇಲಿರೋ ನಿಮ್ಮ ತಾಯಿ, ನಿಮ್ಮ ಅಕ್ಕ ತಂಗಿರು ಮಾತ್ರ ಗರ್ತಿರು, ಆಚೆಗಡೆ ಇರೋರು ನಮ್ಮನ್ನೆಲ್ಲ ನೀವು ಹಂಗೆ ಟ್ರೀಟ್ ಮಾಡ್ತೀರಾ ಅಲ್ವಾ? ಯು ಡೋಂಟ್ ಸಿ ಮೀ ಇನ್ ಎನಿ ಸೋಷಿಯಲ್. ತುಂಬಾ ಹಾಕ್ತಾರೆ, ಸಿಕ್ಕಾಬಟ್ಟೆ ಹಾಕ್ತಾರೆ. ಐ ಡೋಂಟ್ ಇವನ್ ಗಿವ್ ಶಿಟ್ ಟು ದೆಮ್ ಅಷ್ಟೇ. ನೀವು ಹೊಯ್ಕೊಂತ ಹೋಗ್ರಿ, ನಾ ಮಾಡ್ಕೊಂತ ಹೋಗ್ತೀನಿ ಅಷ್ಟೇ, ನನ್ನ ಪಾಲಿಸಿ. ಬಟ್ ಯಾವತ್ತೂ ಅಫೆಕ್ಟ್ ಆಗೋ ಥರ ಅನ್ಸಲಿಲ್ಲ ಆಗಿತ್ತಾ? ನನ್ನ ಟ್ಯಾಟು ವಿಷಯಕ್ಕೆ ಆ್ಯಕ್ಚುಲಿ ಅಫೆಕ್ಟ್ ಆಗೋ ಥರ ಆಗಿತ್ತು. ತೀರಾ ಹಂಗೆ ಹಾಕಿಸ್ಕೊಂಡ್ಲು, ಅವನೇನು ಖುಷಿ ಪಟ್ನೋ ಏನೋ, ಅವನೇನು ಖುಷಿ ಪಟ್ನೋ ಏನೋ, ಆ ಥರ ಎಲ್ಲ ತುಂಬ ವಿಯರ್ಡಾಗಿ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಮೈ ಹಸ್ಬೆಂಡ್ ಇಸ್ ಲೈಕ್, ನೀನು ಯಾಕೆ ಟ್ಯಾಟು ಹಾಕ್ಸ್ಕೊಂಡೆ, ಹಾಗೆ ಹಿಂಗೆ ಅಂತೆಲ್ಲ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ನನ್ನ ಆಸೆಗೆ ಇಷ್ಟು ವರ್ಷದ ನನ್ನ ಜೀವನದಲ್ಲಿ ನಾನೇನೋ ಒಂದು ಇಷ್ಟಪಟ್ಟು ನಾನು ಸಾಯೋವರೆಗೂ ಇರಲಪ್ಪ ಅಂಥೇಳಿ ನಾನು ಹಾಕಿಸ್ಕೊಂಡಿರೋ ಟ್ಯಾಟು ಅದು. ನಾನು ಅದನ್ನು ಅಪೋಸ್ ಮಾಡಿದ್ರೆ ನನ್ನ ಲೈಫಲ್ಲಿ ನಾನು ಜೀವಿಸ್ಬೇಕು ಅಂತ ಇರೋ ಆಸೆಗೆ ನೀವು ಏನು ಸಪೋರ್ಟ್ ಕೊಟ್ಟಂಗಾಗತ್ತೆ ಹೇಳಿ? ಎಲ್ಲದನ್ನು ನಾವು ಜನರು ನೋಡ್ತಾರೆ ಅನ್ನೋದಾದರೆ ಮತ್ತೆ ನಮ್ಮ ಲೈಫ್ನ ನಾವು ಯಾವಾಗ ಎಂಜಾಯ್ ಮಾಡ್ತೀವಿ, ಯಾವಾಗ ನಾವು ಅದನ್ನು ಅನುಭವಿಸ್ತೀವಿ, ಯಾವಾಗ? ಬಿಡಿ, ಮಾತಾಡಿ, ಎಷ್ಟು ದಿನ ಮಾತಾಡ್ತಾರೆ? ಎನರ್ಜಿ ಇರೋವರೆಗೂ ಮಾತಾಡ್ತಾರೆ, ನೆನಪಿರೋವರೆಗೂ ಮಾತಾಡ್ತಾರೆ, ಸಾಕಾಗೋವರೆಗೂ ಮಾತಾಡ್ತಾರೆ. ಆಮೇಲೆ ಒಂದು ಪಾಯಿಂಟ್ ಆಫ್ ಟೈಮ್ ಅವ್ರದ್ದು ಹರಿದು ಊರ್ಬಾಗ್ಲಾಗತ್ತೆ, ಅವ್ರದ್ದು 10-12 ಆಗಿರತ್ತಲ್ಲ, ಅವಾಗ ಅವ್ರ ಕಡೆ ಕಾನ್ಸಂಟ್ರೇಟ್ ಮಾಡ್ತಾರೆ ಅಷ್ಟೇ. ಎಲ್ಲರ ಲೈಫಲ್ಲೂ ಇದು ಇದ್ದಿದ್ದೆ. ಎಂಥ ಸೂಪರ್ ಸ್ಟಾರ್ಗೋ ಬಿಟ್ಟಿಲ್ಲ ಕಾಂಟ್ರವರ್ಸಿ, ನೀವ್ಯಾಕೆ ಇದಕ್ಕೆಲ್ಲ ತಲೆ ಕೆಡ್ಸ್ಕೊತಾ ಇದ್ದೀರಾ ಅಂತೇಳಿ. ಕ್ರಮೇಣ ಅವರು ಸ್ವಲ್ಪ ಅದ್ರ ಬಗ್ಗೆ ಏನೋ ಅಷ್ಟು ಬಾವು ಕೊಡಲಿಲ್ಲ, ಹಾಗಾಗಿ ಅದು ಹಾಗೆ ಕಡಿಮೆ ಆಗಿದೆ. ಬಟ್ ಇನ್ ಜನರಲ್ ತುಂಬ ಟಾಂಟ್ ಮಾಡಿ, ತುಂಬ ಪುಲ್ ಯು ಡೌನ್ ಮಾಡಿ, ಆ ಥರ ಮಾಡಿ ದೇ ಟ್ರೈ ಟು ನಮ್ಮ ಕಾನ್ಫಿಡೆನ್ಸ್ ಹಾಳು ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಆಮೇಲೆ ಇವಳಿಗೆ ಹೆಂಗೆ ಯಾವ ಲೆವೆಲ್ಗೆ ಅಂದರೆ, ನಾನು ಟ್ಯಾಟು ಹಾಕಿಸ್ಕೊಂಡಿದ್ದು ಯಾರಿಗೇನು ತಿಕ್ಕಾವ್ರಿನೋ ಗೊತ್ತಿಲ್ಲ, ಇಂಡಸ್ಟ್ರಿಯಿಂದ ಬ್ಯಾನ್ ಮಾಡ್ಬೇಕು. ವಾಟ್ ದ ಹೆಲ್ ಬ್ರೋ, ನಾನು ಟ್ಯಾಟು ಹಾಕಿಸ್ಕೊಂಡಿದ್ದು ಇಂಡಸ್ಟ್ರಿಯಿಂದ ಬ್ಯಾನ್ ಮಾಡಿ ಏನು ಸಂಬಂಧ? ಅದನ್ನೇ ನಾನು ಕೇಳಿ, ಏನು ಸಂಬಂಧ?
ಏನಕ್ಕೆ ಅದು ಅಷ್ಟು ಅಂಥ ವಿಷಯ ಏನಕ್ಕೆ? ನಿಮಗೆ ನನ್ನ ನೋಡೋಕೆ ಇಷ್ಟ ಇಲ್ಲ ಅಂದರೆ ಪ್ಲೀಸ್ ನೋಡಬೇಡಿ. ಈಗ ಮೊನ್ನೆ ಒಂದು ಸುಮ್ಮನೆ ಥಾಟ್ ಬಂತು. ಈಗ ಪಾಪ ಸಪ್ತಮಿ ಗೌಡ ಅವ್ರದ್ದೊಂದು ಇದನ್ನ ಹಾಕಿದ್ರು ಗೊತ್ತಾ, ಒಂದು ಸ್ಟೇಟಸ್ ಹೌದು, ಆಮೇಲೆ ಹೆಣ್ಮಕ್ಳ ಬಗ್ಗೆ ಹೆಣ್ಮಕ್ಳ ಬಗ್ಗೆ. ಈಗ ಪ್ಯಾಪ್ಸ್ ಕಲ್ಚರಲ್ಲಿ ಎಲ್ಲೇ ಹೋದ್ರು ಹೆಂಗೆಂಗೋ ಝೂಮ್ ಮಾಡ್ತಾರೆ, ಇದನ್ನ ಮಾಡ್ತಾರೆ, ಅದನ್ನ ಮಾಡ್ತಾರೆ ಅಂತ. ಅದಕ್ಕೊಂದಿಷ್ಟು ಜನ ಅಲ್ಲಿಂದ ತೊಗೊಂಡು ನೋಡಿ ಡ್ರೆಸ್ ಮಾಡ್ಕೊಂಡ್ರೆ ಸಾಯಿ ಪಲ್ಲವಿ ಥರ ಡ್ರೆಸ್ ಮಾಡ್ಕೋಬೇಕು, ಸೀರೆ ಉಟ್ಕೋಬೇಕು, ಹಾಗೆ ನೋಡಿ ಯಾವ್ಯಾವ ಥರ ಹೆಣ್ಮಕ್ಳು ಡ್ರೆಸ್ ಮಾಡ್ಕೊಳ್ಬೇಕು, ಅವ್ರು ಸರಿ ಮಾಡ್ಕೊಳ್ಳೋದಿಲ್ಲ, ಅದಕ್ಕೋಸ್ಕರ ಹಿಂಗಾಗತ್ತೆ ಅಂತ. ಇವರು ಗುರು ನನ್ನ ಅಕಸ್ಮಾತ್ ಹೆಂಗ್ ನೀನು ನೋಡೋ ದೃಷ್ಟಿ, ನೀನು ಝೂಮ್ ಮಾಡೋ ಸೀರೆ ಉಟ್ಕೊಂಡು ಬಂದ್ರು ನೀನು ಎಲ್ಲೆಲ್ಲಿ. ನಾನು ಹೇಳೋಣ, ಸುನೀತಾ ವಿಲಿಯಂ ಅವ್ರಿಗೂ ಸೀರೆ ಉಟ್ಕೊಳ್ಳಿ ಅಂತ ಯಾಕೆ ಹೇಳಲ್ಲ ನೀವು? ಸಾನಿಯಾ ಮಿರ್ಜಾಗೂ ಸೀರೆ ಉಟ್ಕೊಳ್ಳಿ ಅಂತ ಯಾಕೆ ಹೇಳಲ್ಲ ನೀವು? ಸಿಂಧು ಅವ್ರಿಗೂ ಸೀರೆ ಉಟ್ಕೊಂಡೇ ಆಡ್ಬೇಕು ನೀವು, ನಮ್ಗದೆಲ್ಲ ಗೊತ್ತಿಲ್ಲ ಅಂತ ಯಾಕೆ ಹೇಳಲ್ಲ ನೀವು? ಸ್ಮೃತಿ ಮಂದಣ್ಣ ಅವ್ರಿಗೂ ಸೀರೆ ಉಟ್ಕೊಂಡೇ ಮ್ಯಾಚ್ ಆಡ್ಬೇಕು ನೀನು ಅಂತ ಯಾಕೆ ಹೇಳಲ್ಲ ನೀವು? ಆಯಾ ಅದಕ್ಕಂತ ಒಂದು ಪದ್ಧತಿ ಇದೆ ಅಲ್ವಾ, ಆಯಾ ಫೀಲ್ಡ್ಗೆ ಆಯಾ ಒಂದು ಡ್ರೆಸ್ ಕೋಡ್ ಅಂತ ಇದೆ. ಅಂಟಿಲ್ ಆ್ಯಂಡ್ ಅನ್ಲೆಸ್ ವುಮೆನ್ ಆರ್ ಕಂಫರ್ಟಬಲ್, ದೇ ಡೋಂಟ್ ವೇರ್ ಇಟ್. ಅಬ್ಸಲ್ಯೂಟ್ಲಿ ಅಲ್ವಾ? ಅವ್ರಿಗೆ ಅದು ಕಂಫರ್ಟಬಲ್ ಇರೋದಕ್ಕೆ ಅವ್ರು ಅದನ್ನು ಹಾಕ್ಕೊಳ್ತಾರೆ. ಈಗ ನಾನು ಪ್ಯಾಂಟು ಶರ್ಟ್ ಹಾಕೊಂಡು ಬಂದ್ರು ನೀನು ಡೀಪ್ ಆಗಿರೋ ಜಾಗನೇ ನೋಡ್ತೀಯಾ ಅಂತಂದರೆ ನಿನ್ನ ಕಣ್ಣು ಸರಿ ಇಲ್ಲ ಚಿನ್ನ, ನಿನ್ನ ಥಾಟ್ ಸರಿ ಇಲ್ಲ, ಆಯಿತಾ? ನಿನ್ನ ಕಣ್ಣು ಚೆನ್ನಾಗಿದ್ದರೆ ನಾನು ಬಿಕ್ನಿ ಹಾಕ್ಕೊಂಡು ಬಂದರೆ ನನ್ನ ಕಣ್ಣು ನೋಡಿ ಮಾತಾಡ್ತೀಯ ನೀನು, ಆಮ್ ರೈಟ್? ದಟ್ ಶುಡ್ ಬಿ ದ ಥಾಟ್ ಅಷ್ಟೇ ನಾನು ಹೇಳೋದು. ನಿನ್ನ ದೃಷ್ಟಿಕೋನನೇ ಸರಿ ಇಲ್ಲದೆ ನೀನು ಹಾಕಿರೋ ಬಟ್ಟೆ ಚೆನ್ನಾಗಿಲ್ಲ, ನೀನು ಹಂಗೆ ನಿನ್ನ ಮನಸ್ಸು ಸರಿ ಇಲ್ಲ ಗುರು, ಅಲ್ಲ. ಆಮೇಲೆ ಚಂಚಲವಾಗಿದೆ ನೀನು. ನನಗೇನು ಅನ್ಸುತ್ತೆ ಗೊತ್ತಾ, ಓಕೆ ಇವತ್ತು ಇವನಿಗೊಂದು ದೃಷ್ಟಿಕೋನ ಇದೆ, ಇವನಿಗೊಂದು ದೃಷ್ಟಿಕೋನ ಅಲ್ವಾ? ಇವ್ನು ಯಾವನೋ ಸೀರೆ ಉಟ್ಕೊ ಅಂತಾನೆ, ಓ ಇವ್ನು ಪಾಪ ಇವ್ನಿಗೆ ನನ್ನ ಇಷ್ಟ ಸೀರೆ ಉಟ್ಕೋಬೇಕು, ಅವ್ನು ಯಾವನು ಏನು ಸೀರೆ ಉಟ್ಕೊಂಡಿದ್ಯಾ, ಬಗ್ಗಿದ್ರೆ ಎದೆ ಕಾಣುತ್ತೆ, ಎತ್ತಿದ್ರೆ ಸೊಂಟ ಕಾಣುತ್ತೆ ಅಂತ ಅಂದ್ಬಿಟ್ಟು ಓಕೆ ಪ್ಯಾಂಟು ಶರ್ಟ್, ಅವ್ನು ಏನು ಪ್ಯಾಂಟು ಶರ್ಟ್ ಹಾಕೊಂಡಿದ್ದೆ ಮೈಗೆ ಅಂಟ್ಕೊಂಡಂಗಿದೆ ಅಂತ ಅವ್ನು ಯಾವನೋ. ಎಷ್ಟು ಜನ ಎಷ್ಟು ಸರಿ ಅಂತ ಚೇಂಜ್ ಮಾಡೋಕ್ಕಾಗತ್ತೆ ಅಲ್ವಾ? ಅವಾಗ ಯು ಜಸ್ಟ್ ಟೆಲ್ ಮಿ, ನಯನ ಅನ್ನೋಳನ್ನ ಎಲ್ಲಿ ನೋಡ್ತೀರಾ ನೀವು? ಮತ್ತೆ ಒಬ್ಬೊಬ್ರಿಗೆ ಒಂದೊಂಥರ ಅವಳು ಚೇಂಜ್ ಆಗ್ತಾ ಇದ್ರೆ ವೇರ್ ಡು ಯು ಸಿ ಹರ್? ಯು ಆರ್ ಕಂಫರ್ಟಬಲ್ ವಿತ್ ಯೋರ್ ಪ್ಯಾಂಟ್ ಆ್ಯಂಡ್ ಟಿ ಶರ್ಟ್ ಆ್ಯಂಡ್ ದಿಸ್ ಇಸ್ ಯೋರ್ ಕಂಫರ್ಟ್ ಝೋನ್. ಯು ಬಂದಿದ್ದೀರಾ, ಕುತ್ಕೊಂಡಿದ್ದೀರಾ, ಮಾತಾಡ್ತಾ ಇದ್ದೀರಾ. ನಾನು ಅದೇನು ಗುರು ಶನಿವಾರ ಪ್ಯಾಂಟ್ ಹಾಕೊಂಬಂದಿದ್ಯಾ, ಪಂಚ ಹಾಕೊಂಬರೋಕ್ಕಾಗಲ್ವಾ ನಿನಗೆ? ಒಂದು ಸಂಪ್ರದಾಯ ಇಲ್ವಾ? ಇವತ್ತು ಆಂಜನೇಯ ಸ್ವಾಮಿ ದಿನ, ಇವತ್ತು ಶನಿ ಮಹಾತ್ಮ ದಿನ, ಇವತ್ತು ಬರಬಾರ್ದ ನಿನಗೆ ಅಂತ ನಾನು ಅಂದರೆ ನಿಮ್ಗೆ ಹೆಂಗೆ ಅನ್ಸುತ್ತೆ? ನನ್ನ ಇಷ್ಟ ಅಲ್ವಾ? ನಾನು ಹೇಳೋದು ಅದೇ, ನನ್ನ ಇಷ್ಟ. ನಿನಗೇನು ಪ್ರಾಬ್ಲಮ್? ಈ ಅನುಷ್ಕಾ ಶರ್ಮಾದೊಂದು ಇದಿದೆ ಗೊತ್ತಾ, ನನ್ನ ಇಷ್ಟ ಅಷ್ಟೇ. ಅಷ್ಟೇ. ಓಕೆ, ಈಗ ಒಂದು ಸೆಗ್ಮೆಂಟ್ ಇದೆ. ಏನು ಅಂತಂದರೆ ನಾನು ಒಂದು ಸಿಚುಯೇಷನ್ಸ್ಗಳು ಕೊಡ್ತೀನಿ. ಓಕೆ, ಈ ಸಿಚುಯೇಷನ್ಸ್ಗಳಿಗೆ ಯಾರು ರಿಯಾಕ್ಟ್ ಮಾಡಿದ್ರೆ ಚೆಂದ ಇರುತ್ತೆ ಅಂತ ನೀವು ಹೇಳಬೇಕು. ಓಕೆ, ಆ್ಯಂಡ್ ಅದನ್ನು ಅವ್ರ ರೀತಿಲೇ ನೀವು ಮಾಡೋದು. ಅಯ್ಯಯ್ಯೋ, ನನ್ನನ್ನು ಏನು ನೀವು ಗೋಪಿ ಸರ್ ಅನ್ಕೊಂಡಿದ್ದೀರಲ್ಲ, ಮಿಮಿಕ್ರಿ ದಯಾನಂದ್ ಸರ್ ಅನ್ಕೊಂಡಿದ್ದೀರಾ? ಹೆಂಗಾಗುತ್ತಾ ನಯನಾಗೆ ಯಾವುದು ಆಗಲ್ಲ ಅನ್ನೋದು ಇಲ್ಲೇ ಇಲ್ಲ. ಇಲ್ಲ ಅಣ್ಣ, ಆಗಲ್ಲ ಅನ್ನೋದು ತುಂಬ ಇದೆ ನನ್ನ ಲೈಫಲ್ಲಿ. ಬಟ್ ಆದರೂ ಪ್ರಯತ್ನ ಮಾಡ್ಬೋದು ಅಂತ. ಸೊ ಹಾಗಾಗಿ ಒಂದು ಸಿಚುಯೇಷನ್ಸ್ಗಳು ಒಂದಿಷ್ಟು ಹಾಕ್ಕೊಂಡಿದ್ದೀನಿ. ಸೊ ಹಾಗಾಗಿ ಇದರಲ್ಲಿ ನಯನ ಪ್ರಕಾರ ಯಾರು ರಿಯಾಕ್ಟ್ ಮಾಡಿದ್ರೆ ಚೆಂದ ಇರುತ್ತೆ ಅಂತ. ಓಕೆ ಓಕೆನಾ? ತುಂಬ ಈಸಿ, ನಾನು ತುಂಬ ಕಾಂಪ್ಲಿಕೇಟೆಡ್. ಆಮೇಲೆ ನನಗೆ ನಂಗೆ ಕನ್ನಡದವ್ರು ಬಿಟ್ಟು ಬೇರೆ ಭಾಷೆ ಅವ್ರ ಹೀರೋ ಹೆಸರುಗಳು ಯಾವತ್ತು ಬೇರೆ ಭಾಷೆಗೆ ಆಕ್ಟ್ ಮಾಡಬೇಕು ಅಂತ ಅವಕಾಶ ಬಂದಿಲ್ಲ. ಬಂದಿದೆ ಸರ್, ಒಂದು ಅದ್ಭುತವಾದ ಗೋಲ್ಡನ್ ಆಪರ್ಚುನಿಟಿ. ಹೌದಾ? ಹೇಳಿ ಹೇಳಿ ಹೇಳಿ. ವಿಜಯ್ ಸೇತುಪತಿ ಸರ್ ಜೊತೆಗೆ ಆಕ್ಟ್ ಮಾಡೋದು ಒಂದು ಆಪರ್ಚುನಿಟಿ ಬಂದಿತ್ತು. ಮಾಡ್ತಿದ್ದೀರಾ? ದರಿದ್ರ ಕೊರೋನಾ ಬಂದಿದ್ದು ಪ್ರೊಡ್ಯೂಸರೇ ಸತ್ತೋದ್ರು ಸರ್. ಸೀರಿಯಸ್ಲಿ ನನಗೆ ಎಷ್ಟು ಕೋಪ ಅಂದ್ರೆ, ನನ್ನ ಮೇಲೆ ನನಗೆ ಎಷ್ಟು ಕೋಪ ಅಂತಂದ್ರೆ, ಇಟ್ ವಾಸ್ ಲೈಕ್ ಮೇಡಮ್ ತುಂಬಾ ಒಳ್ಳೆ ಕ್ಯಾರೆಕ್ಟರ್ ಇದೆ ಆಕ್ಚುಲಿ. ಅಂದ್ರೆ ಅವ್ರ ಜೊತೆ ಪೇರಾಗಿ ಆಕ್ಟ್ ಮಾಡೋದಲ್ಲ, ಅವ್ರ ಸಿನಿಮಾದಲ್ಲಿ ಅವ್ರ ಜೊತೆಗೆ ಸ್ಕ್ರೀನ್ ಶೇರ್ ಮಾಡ್ಕೊಳ್ಳೋದು. ನನ್ಗೆ ಹೆಂಗ್ ಹೇಳಿ, ನನ್ ಪದಗಳೇ ಹೊರಡ್ತಾ ಇಲ್ಲ ಬಾಯಲ್ಲಿ. ತಮಿಳ್ ಬರುತ್ತೆ. ನಾನು ಐ ಕ್ಯಾನ್ ಈಸಿಲಿ ಸ್ಪೀಕ್ 6 ಲ್ಯಾಂಗ್ವೇಜಸ್. ಓ, ವಿಚ್ ಆರ್ ದ ಲ್ಯಾಂಗ್ವೇಜಸ್? ಕನ್ನಡ, ಹಿಂದಿ, ಇಂಗ್ಲಿಷ್, ತಮಿಳ್, ತೆಲುಗು, ಸ್ವಲ್ಪ ತುಳು ಬರುತ್ತೆ, ಬೆಂಗಾಲಿ ಬರುತ್ತೆ. ಬೆಂಗಾಲಿ ನನ್ನದೊಬ್ಳು ಫ್ರೆಂಡ್ ಇದ್ದಾಳೆ, ಲಬೋನಿ ಅಂತ. ನನಗೆ ಬಾಲೋ ಭಾಷೆ ಬೆಂಗಾಲಿ ಬಿಟ್ರೆ ಆಯ್ತು ಮಗಿ ಬಾಲು ಭಾಷಿ ಇಕ್ಟು ಆಮಿ ಬಾಂಗ್ಲಾ ಇಕ್ಟು ಜಾನಿ ಆಮೆ ಬಾಂಗ್ಲಾ ಬೋಲ್ತಿ ಬಾರ್ಬಿನಿ ತುಳು ಬರ್ಪುಂಡ ಅಂತೆ ಬರ್ಪುಂಡು. ಹೆಂಗೆ ಅದು ತುಳು? ನಾವು ನಮ್ಮ ಮಮ್ಮಿಯವರ ಅಣ್ಣ ಅತ್ತಿಗೆ ಎಲ್ಲ ಮ್ಯಾಂಗ್ಳೂರವರು, ಪಚ್ಚನಾಡಿ ಅಲ್ಲಿರೋರು. ಸೊ ಹಾಗಾಗಿ ಅವರಿಂದ ಸ್ವಲ್ಪ ಗೊತ್ತು. ಈಗ ಬರ್ತಾ ಸ್ವಲ್ಪ ನಮ್ಮ ಹಿತೇಶ್, ನಮ್ಮ ಅನೀಶಾ ಅವರಿಂದ ಇನ್ನೊಂದಷ್ಟು ಇಂಪ್ರೂವ್ ಮಾಡ್ಕೊಂಡು. ಈ ಕಡೆ ಉತ್ತರ ಕರ್ನಾಟಕ, ಬೆಂಗಳೂರು ತಗೋ, ಮಂಡ್ಯ, ಹಾಸನ, ಏನು ಡೈಲೆಕ್ಟ್ಗಳು ಕನ್ನಡದಲ್ಲಿ ಎಷ್ಟು ಡೈಲೆಕ್ಟ್. ಅಂಡ್ ಅದು ಏನು ಲೈಕ್ ಯು ಕ್ಯಾನ್ ಇನ್ಸ್ಟೆಂಟ್ಲಿ ಸ್ವಿಚ್ ಓವರ್ ಅನ್ಸುತ್ತೆ. ಎಸ್, ಯು ಆರ್ ಬ್ಲೆಸ್ಡ್. ಯಾ, ಥ್ಯಾಂಕ್ ಯು. ಅಮೇಜಿಂಗ್. ರೆಡಿನಾ? ಕಮಾನ್. ನಂಗೆ ಒಂದು 10th ಎಕ್ಸಾಮು ಮ್ಯಾಥ್ ಪೇಪರ್ ಫೀಲ್ ಬರ್ತಿದೆ. ಮೊದಲನೇ ಸಿಚುಯೇಷನ್ ಹಿಯರ್ ಕಮ್ಸ್. ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟ ಮೇಲೂ ಕೂಡ ಆಡಿಷನಲ್ಲಿ ರಿಜೆಕ್ಟ್ ಆದರೆ ಯಾರಾಗ್ಬೋದು? ದರ್ಶನ್ ಸರ್.
ದರ್ಶನ್ ಸರ್ ಅವ್ರದ್ದೇನು ಡೈಲಾಗ್ ಇಲ್ಲ. ಇಷ್ಟೇ ಅವ್ರದ್ದು. ಜಾಸ್ತಿ ಡೈಲಾಗ್ ಏನಿಲ್ಲ ಅವ್ರದ್ದು ಆ್ಯಕ್ಚುಲಿ. ಓಕೆ ಚಿನ್ನ ಇರಲಿ ಪರವಾಗಿಲ್ಲ. ಅಷ್ಟೇ ಅವ್ರದ್ದು. ದರ್ಶನ್ ಸರ್ ಆ್ಯಕ್ಚುಲಿ ನಯನ ನೋಡಿದ ತಕ್ಷಣ ಫಸ್ಟ್ ಏನು ಇನ್ಸ್ಟೆಂಟ್ ರಿಯಾಕ್ಷನ್ ಕೊಟ್ಟಿದ್ದು? ಹೇಯ್ ಕುಳಮ್ಮ ಶೆಟ್, ಇಷ್ಟು ಜನ ಇದ್ದಾರೆ ಇವ್ರ ಎದುರುಗಡೆ ನನಗೆ ಹಿಂಗೆ ಕರೆದ್ಬಿಟ್ರಲ್ಲ ಅಂತ ನಾನು ಲೈಕ್ ಸಕ್ಕತ್ತಾಗಿ ಮಾಡಿದೆಮ್ಮ. ನೀವೆಲ್ಲ ನೋಡ್ತಿರ್ತೀನಿ ನಿಮ್ಮ ಶೋ, ತುಂಬ ಇಷ್ಟ ನನಗೆ. ಒಂಥರ ಫುಲ್ ಮೈಂಡು ಚಿಲ್ಲಾಗ್ಬಿಡುತ್ತೆ ನಿಮ್ಮ ಶೋ ನೋಡಿದ್ರೆ. ಥ್ಯಾಂಕ್ಸ್ ಅಣ್ಣ. ನೀನು ಇರೋದೇ ಹಿಂಗ ಅಥವಾ ಡವ್ ಮಾಡ್ತಾ ಇದೆಯಾ ಅಂದ್ಬಿಟ್ರು. ಐ ವಾಸ್ ಲೈಕ್ ಎಲ್ಲರ ಮುಂದೆ ಹಂಗೆ ಜೋರ ಮಾತಾಡೋಕ್ಕಾಗಲ್ವಲ್ಲ ಅಂತ. ಓಕೆ, ಫಿಲಮ್ ಬಿಕಮ್ಸ್ ಬ್ಲಾಕ್ ಬಸ್ಟರ್, ಬಟ್ ಅವ್ರು ಮಾಡಿರೋ ರೋಲ್ನ ಇಗ್ನೋರ್ ಮಾಡಿಬಿಟ್ಟಿರ್ತಾರೆ. ಯಾರು ಮಾಡಿರೋ ರೋಲ್ನ ಯಾರು ಮಾಡಿರ್ತಾರೆ ಅದನ್ನ ನೀವು ಹೇಳ್ಬೇಕೀಗ. ಒಂದು ಫಿಲಮ್ ದೊಡ್ಡ ಬ್ಲಾಕ್ ಬಸ್ಟರ್ ಆಗ್ಬಿಟ್ಟಿರುತ್ತೆ, ಬಟ್ ಅವರೊಬ್ರು ಮಾಡಿರೋ ರೋಲು ಇಗ್ನೋರ್ ಮಾಡಿಬಿಟ್ಟಿರ್ತಾರೆ. ಇದಕ್ಕೆ ಯಾರು ರಿಯಾಕ್ಟ್ ಮಾಡ್ತಾರೆ ಅಂತ ಹೇಳ್ಬೇಕಾ? ಯಶ್ ಸರ್, ಏಯ್ ರವಿ ರವಿ ಅಕಸ್ಮಾತ್ ಯಶ್ ರವಿ ಬೇಡ ಕುತ್ಕೋ, ನಾನು ಹೇಳ್ತಿದ್ದೀನಲ್ಲ ಕುತ್ಕೋ. ಆ್ಯಕ್ಚುಲಿ ಗುಡ್ ಒನ್. ಓಕೆ, ಡೈರೆಕ್ಟರ್ ಹೇಳ್ತಾರೆ ವಿಲ್ ಕಾಲ್ ಯು ಅಂತ, ಬಟ್ ಆ ವ್ಯಕ್ತಿಗೆ ವಾಪಸ್ ಕಾಲೇ ಮಾಡೋದಿಲ್ಲ. ಯಾವ ವ್ಯಕ್ತಿ ಆಗಿರ್ಬೋದು? ಸುದೀಪ್ ಸರ್. ನಾನು ತಲೆನೇ ಕೆಡಿಸ್ಕೊಳ್ಳಲ್ಲ ಚಿನ್ನ, ತಲೆನೇ ಕೆಡಿಸ್ಕೊಳ್ಳಲ್ಲ. ಅವ್ರಿಷ್ಟ ಅವ್ರ ಲೈಫು, ನನ್ನ ಇಷ್ಟ ನನ್ನ ಲೈಫು ಅಷ್ಟೇ. ಅಂಥವ್ರಿಗೆಲ್ಲ ಜಾಸ್ತಿ ಬಾವು ಕೊಡೋಕ್ಕೆ ಹೋಗ್ಬಾರ್ದು. ಕಾಫಿ ಕುಡಿಬೋದಾ? ವೆರಿ ಗುಡ್, ವೆರಿ ಗುಡ್. ಐ ಥಿಂಕ್ ಐ ಆಮ್ ಮ್ಯಾನೇಜಿಂಗ್, though I am not very good. ಇದು ಒಂದು ಜಿ ಕನ್ನಡ ಚಾನೆಲಲ್ಲಿ ಜಡ್ಜ್ ಗಿವ್ಸ್ ಎಮೋಷನಲ್ ಫೀಡ್ಬ್ಯಾಕ್ ಆಫ್ಟರ್ ಎ ಪರ್ಫಾರ್ಮೆನ್ಸ್. ಯಾವ ಜಡ್ಜ್ ಕೊಡ್ಬೋದು ಎಮೋಷ್ನಲ್ ಫೀಡ್ಬ್ಯಾಕ್? ಆಬ್ವಿಯಸ್ಲಿ ಜಗ್ಗೇಶ್ ಸರ್. ಅವ್ರು ಜಗ್ಗೇಶ್ಗಳು ಹೆಂಗೆ ಅಂದರೆ ಶಾರದೆ ಮಕ್ಕಳು ಅವರೆಲ್ಲ ನಮ್ಮ ಇಂಡಸ್ಟ್ರಿಯವ್ರು ಅವ್ರಿಗೆ ಒಳ್ಳೆ ಅವಕಾಶ, ಅವ್ರು ಲಿಟ್ರಲಿ ಫೀಲ್ ಮಾಡ್ಕೊಂಡು ಹೇಳ್ತಾರೆ ಅದನ್ನು. ನಮ್ಮ ಇಂಡಸ್ಟ್ರಿಯವ್ರು ಅವ್ರಿಗೆ ಅವಕಾಶ ಕೊಡ್ತಾ ಇಲ್ಲ. ಏಯ್ ರಾಯರು ಕಾಯ್ತಾರೆ ಹೋಗೋ ನಿನ್ನ ಅಂತ ಒಂದು ಮಾತು ಎಷ್ಟು ಧೈರ್ಯ ಬರೋದು ಗೊತ್ತಾ? ಅವ್ರು ಅಷ್ಟು ಹೇಳಿಬಿಟ್ರೆ ಸಾಕು, ಅಪ್ಪ ಅನ್ಸ್ಬಿಡತ್ತೆ. ರಾಯರಿದ್ದಾರೆ ಕಣೋ, ಕಾಯ್ತಾರೆ ಹೋಗೋ ನೀನು ಎಲ್ಲೋ ಹೋಗ್ಬಿಡ್ತೀಯ ಕಣೋ ಲೈಫಲ್ಲಿ, ಹೋಗೋ ಸಖತ್ತಾಗಿ ಮಾಡಿದೆ ಹೋಗೋ, ಹಂಗೆ ಆ ಥರ. ಆ್ಯಕ್ಚುಲಿ ಜಗ್ಗೇಶ್ ಸರ್ ಗಿಲ್ಲಿ ಬಗ್ಗೆ ಹೇಳಿ ತುಂಬ ವೈರಲ್ ಆಗ್ತಿತ್ತಲ್ಲ ಈಗ ಒಂದು ರೀಸೆಂಟ್ ಟೈಮಲ್ಲಿ. ಗಿಲ್ಲಿ ಬಗ್ಗೆ ಇವನು ಒಂದು ವರ್ಷ ಆದಮೇಲೆ ಹೆಂಗಿರ್ತಾನೆ ಅಂತಂದರೆ ಒಂದಿಷ್ಟು ಜನ ಬಾಡಿ ಗಾರ್ಡ್ಸ್ನ ಹಾಕೊಂಡ್ಬಿಟ್ಟು ಇಲ್ಲಿ ಓಡಾಡ್ತಾನೆ ಅಂತಂದ್ಬಿಟ್ಟು ಹೇಳಿರೋದು ಯಾವುದೋ ಜಿಯಲ್ಲಿ ಒಂದು ವೇದಿಕೆ ಮೇಲೆ ಹೇಳಿದ್ದು ಅಂತ. ಡಿ ಯು ಗೈಸ್ ಆಲ್ವೇಸ್ ಫೆಲ್ಟ್ ಗಿಲ್ಲಿ ಜೊತೆ ಮಾಡ್ತಿರ್ಬೇಕಾದ್ರೆ ಇವ್ನು ಎಲ್ಲೋ ಒಂದು ಪಾಯಿಂಟಲ್ಲಿ ಎಲ್ಲೋ ಬೇರೆ ಕಡೆನೇ ಹೋಗ್ಬೋದು ಒಂದು? ಅವನಿಗೆ ಆನ್ ದ ಕ್ಯಾಮ್ರಾಗಿಂತ ಆಫ್ ದ ಕ್ಯಾಮ್ರಾ ಸ್ಕಿಲ್ಸ್ಗಳು ಚೆನ್ನಾಗಿದ್ದಾವೆ. ಹಿ ನೋಸ್ ನಾನು ಯಾವಾಗ ಅನಾಯ್ ಮಾಡಬೇಕು ಅವರನ್ನು, ಯಾವಾಗ ಸಮಾಧಾನ ಮಾಡಬೇಕು. ಶಬಾಷ್. ಅವ್ನು ತುಂಬ ಚೆನ್ನಾಗಿ ಕಲ್ತಿದ್ದಾನೆ. ಆಮೇಲೆ ಅವ್ನು ನೋಡಿ ಎಲ್ಲ ಕಡೆ ಹೈ ಹರ್ ಹುರ್ ಅಂತೆಲ್ಲ ಜಗಳ ಮಾಡೋಕ್ಕೆ ಹೋಗಲ್ಲ. ಅವನಿಗೆ ಗೊತ್ತು ಅವನು ಎಲ್ಲಿ ಜಗಳ ಮಾಡಿದರೆ, ಎಲ್ಲಿ ಜಗಳ ಮಾಡಿದರೆ, ನಾನು ಎಲ್ಲಿ ಮಾತಾಡಿದರೆ ನನ್ನ ನೋಡ್ತಾರೆ, ನನ್ನ ಮಾತನ್ನು ಕೇಳಿಸ್ಕೊತಾರೆ ಅನ್ನೋದು ಅವನಿಗೆ ಗೊತ್ತು. ಅಲ್ಲಿ ಮಾತ್ರ ಮಾತಾಡ್ತಾನೆ. ಆಮೇಲೆ ಯಾರ ಹತ್ರ ಎಷ್ಟು ನಾಜೂಕಾಗಿ ಮಾತಾಡಬೇಕೋ ಅಷ್ಟು ನಾಜೂಕಾಗಿ ಮಾಡ್ತಾನೆ. ಅವನಿಗೆ ಆಡಿಯನ್ಸ್ ಪಲ್ಸ್ ಗೊತ್ತು. ಅಮೇಜಿಂಗ್. ಬಿಗ್ ಬಾಸ್ ಆಫರ್ ಬಂದಿಲ್ಲ? ಬಂದಿದೆ, ಹೋಗಿಲ್ಲ, ಧೈರ್ಯ ಇಲ್ಲ ಸರ್. ಹೌದಾ? ಆಫ್ ದ ಕ್ಯಾಮ್ರಾನ ಎಷ್ಟು ಕಿತ್ತೋದವಳು, ಹೋದ್ರೂ ಎಷ್ಟು ದಿನ ಅಂತ ಡವ್ ಮಾಡೋಕ್ಕಾಗತ್ತೆ ನಾನು. ಬಿಗ್ ಬಾಸ್ ಆ್ಯಕ್ಚುಲಿ ನನಗೆ ಇವತ್ತು ಚಿಕನ್ ತಿನ್ಬೇಕು ಒಂದಿನ 2 ದಿನ 3ನೇ ದಿನ ಯಾವನೋ ನಾನು. ಆಮೇಲೆ ನನ್ನ ಭಾಷೆ ಸ್ವಲ್ಪ ಹೊರಟಿರೋದ್ರಿಂದ ನಾ 10 ನಿಮಿಷಕ್ಕೊಂದ್ಸತಿ ಅವನವನು ಅಂದಿರ್ತೀನಿ, ಒಂದು 10 ನಿಮಿಷಕ್ಕೊಂದ್ಸರಿ. ಆಮೇಲೆ ಹೆಂಗೆಲ್ಲ ಸುಳ್ಳು ಮಕ್ಕಳಿವೆಲ್ಲ ಅಂತ ಹಿಂಗೆಲ್ಲ ಬೈದಿರ್ತೀನಿ ನಾನು. ಅಕಸ್ಮಾತ್ ವೀಕೆಂಡಲ್ಲಿ ಸುದೀಪ್ ಸರ್ ಬಂದು, ನಯನ ಅವರೇ ನಿಮಗೆ ಹುಸುಳೆ ಮಗ ಅಂತ ಬೈಯೋ ಅಧಿಕಾರ ಕೊಟ್ಟವ್ರು ಯಾರು ಅಂತ ಕೇಳಬಿಟ್ಟು ಏನಂತ ರೆಸ್ಪಾಂಡ್ ಮಾಡಲಿ. ಅಶ್ವಿನಿ ಗೌಡ ಅಂತವ್ರು ಎದುರುಗಡೆ ಬಂದು ಈ ತರ ಹೇಳುವಂತ ಪ್ರಸಂಗ ಬಂದು ಆಗ್ಬಿಟ್ಟಿದ್ರೆ ನಾನು ದೇವ್ರಾಣೆಗ್ಲು ಅವ್ರ ಹತ್ರ ಹೊಡ್ಸ್ಕೊಂಡ್ ಬರ್ತಿದ್ದೆ, ಇಲ್ಲ ಹೊಡೆದ್ಬಿಟ್ಟು ಬಂದ್ಬಿಡ್ತಿದ್ದೆ. ದೇವ್ರಾಣೆ ಜನರಲ್ ಅಷ್ಟು ಜಗಳ ಆಡ್ತಿರ್ತಾರಲ್ಲ ಎವ್ರಿ ಡೇ, ನೋಡಿದಾಗ ಏನ್ ಅನ್ಸ್ತಿರುತ್ತೆ ನಿಮಗೆ? ನಾನು ನೋಡೋಕ್ಕೆ ಹೋಗಲ್ಲ, ಸುಮ್ಮನೆ ನಾನು ಹೈಲೈಟ್ಸ್ ಏನು ಬರುತ್ತಲ್ಲ ಅಷ್ಟನ್ನು ಮಾತ್ರ ನೋಡ್ತೀನಿ. ಅದು ನಂಗೆ ನೋಡಿದಷ್ಟು ನಂಗೆ ಜಗಳ ಮಾಡೋಕ್ಕೆ ಹುಮ್ಮಸ್ ಕೊಟ್ಟಂಗೆ ಫೀಲ್ ಆಗುತ್ತೆ, ಪ್ರೊವೋಕ್ ಮಾಡ್ತಿರುತ್ತೆ ಅದು ನನಗೆ. ಹಾಗಾಗಿ ನಾನು ನೋಡೋಕ್ಕೆ ಹೋಗಲ್ಲ. ಆಮೇಲೆ ನಾನು ಹೆಂಗೆ ಗೊತ್ತಾ, ಅಡ್ಜಸ್ಟ್ ಆಗ್ಬಿಡ್ತೀನಿ ಜನರಿಗೆ. ಅಡ್ಜಸ್ಟ್ ಆದವ್ರ ಜೊತೆಗೆ ಜಗಳ ಮಾಡಕ್ಕೆ ಭಾರಿ ಬೇಜಾರು ನನಗೆ. I was like, I surrender. And you can get adjusted to all the 16 players. No, in future if they talk anything about ಹೊಟ್ಟೆಗೆ ಅನ್ನ ತಿಂತೀಯ ಹೇಳ್ತಿಂತಲ್ಲ ಲೋಫರ್ ನನ್ನ ಮಗನೇ, ನೆನ್ನೆ ತಾನೇ ನನ್ನ ಜೊತೆ ಕೂತ್ಕೊಂಡು ಊಟ ಮಾಡ್ಬಿಟ್ಟು ಇವತ್ತು ನನ್ನೇ ನಾಮಿನೇಟ್ ಮಾಡ್ಬಿಟ್ಟಾನೆ, ಹಿಂಗೆ ಮಾತಾಡ್ತೀನಿ ನಾನು.
ಹಿಂಗೆಲ್ಲ ಮಾತಾಡೋ ಬಿಗ್ ಬಾಸ್ ಎಲ್ಲ ನಾನು ಉಳ್ಸಾರ ಯಾರಾದರೂ ಹೇಳಿ. ಇಂಥವ್ರೇ ಬೇಕು ಅವ್ರಿಗೆ ಆ್ಯಕ್ಚುಲಿ. ಜನಾನು ಹೇಳ್ತಾರೆ ಐ ಆಮ್ ಶ್ಯೂರ್ ದೇ ವುಡ್ ಹ್ಯಾವ್ ಕಾಲ್ಡ್ ಯು ಮೆನಿ ಟೈಮ್ಸ್. ಯಾ 2-3 ಟೈಮ್ಸ್ ಕಾಲ್ ಮಾಡಿದ್ದಾರೆ, ಬನ್ನಿ ನಯನ ಅವರೇ ಹಿಂಗೆ ಈ ಥರ ಬಿಗ್ ಬಾಸು. ಏನು ಸ್ಟ್ಯಾಂಡರ್ಡ್ ಆನ್ಸರ್ ಏನಿರುತ್ತೆ ಸರ್ ಅದೊಂದು ಸ್ವಲ್ಪ ಪ್ರಶ್ನೆನಾ? ಫಿಲಮ್ ಇದೆ ಸರ್. ಹಂಗೆ ಅಲ್ಲೇ ಗೊತ್ತಾಗ್ಬಿಡುತ್ತೆ ಅವ್ರಿಗೆ ಶಿ ಇಸ್ ನಾಟ್ ಇಂಟ್ರೆಸ್ಟೆಡ್ ಅಂತ, ಅಲ್ಲೇ ಗೊತ್ತಾಗ್ಬಿಡುತ್ತೆ. ನನಗೆ ತುಂಬ ಹೊತ್ತು ತುಂಬ ಏನು ಹೇಳ್ತಾರೆ ಆ ಸಾಜೂಕಾಗಿರಕ್ಕೆ ಬರಲ್ಲ ಸರ್. ಶರತ್ ತೊಂದರೆ ಇಲ್ಲ ಶರತ್ ಕ್ಯಾನ್. ಶರತ್ಗೂ ನನಗೂ ಜಗಳ ಆಗ್ಬಿಟ್ಟಿದೆ. ಯಾಕೆ ಹೋಗ್ಲಿಲ್ಲ ನೀನು ಬಿಗ್ ಬಾಸ್, ಯಾಕೆ ಕ್ಯಾನ್ಸಲ್ ಮಾಡಿದೆ, ಯಾರನ್ನ ಕೇಳಿ ಕ್ಯಾನ್ಸಲ್ ಮಾಡಿದೆ? ಎಸ್, ಹಿ ವಾಂಟ್ ಮೀ ಟು ಗೋ ಫಾರ್ ದ ಬಿಗ್ ಬಾಸ್. ಅಂದರೆ ನನ್ನ ತುಂಬ ಜನ ಫ್ರೆಂಡ್ಸ್ಗಳಿಗೆ ನಾನು ಪರ್ಸ್ನಲಿ ಗೊತ್ತಿರೋದ್ರಿಂದ ಅವ್ರೇನು ಹೇಳ್ತಾರೆ, ನೀನು ಎಲ್ಲ ಜೊತೆ ಜಗಳ ಮಾಡಕ್ಕೆ ಹೋಗಲ್ಲ ಕಣೆ, ನೀನು ಆ್ಯಕ್ಚುಲಿ ಏನು ಅನ್ನೋದು ಅಲ್ಲಿ ಗೊತ್ತಾಗುತ್ತೆ, ಯು ಗೋ ಟು ಬಿಗ್ ಬಾಸ್ ಅಂತ. ಬಟ್ ದಿಸ್ ಸೀಸನ್ ಐ ಕುಡಂಟ್ ಹ್ಯಾವ್ ಹ್ಯಾಂಡಲ್. ನಾನು ಹೋಗಬೇಕಾಗಿತ್ತು ಬೈ ದ ವೇ. ವಾವ್. ಲೈಕ್ ಆಮೇಲೆ ಲಾಸ್ಟ್ ಮಿನಿಟಲ್ಲಿ ಏನೋ ಬೇರೆ ರೀಸನ್ಸ್ಗೆ ಆಗಲಿಲ್ಲ. ಬಟ್ ಆಫ್ಟರ್ ವಾಚಿಂಗ್ ಐ ಫೀಲ್ ಲೈಕ್ ನನಗೆ ಹ್ಯಾಂಡಲ್ ಮಾಡೋಕೆ ಆಗ್ತಿರ್ಲಿಲ್ಲ ಅನ್ಸುತ್ತೆ. ಹೌದು, ತುಂಬ ಕಷ್ಟ. ಎವ್ರಿಡೇ ಜಗಳ ಮಾಡೋದು ಹೆಂಗ್ ಮಾಡೋಣ? ಎವ್ರಿಡೇ ಜಗಳ ಮಾಡೋದಿರ್ಲಿ, ಎವ್ರಿಡೇ ಊಟಕ್ಕೆ ಜಗಳ ಮಾಡ್ಬೇಕು ಅಂದ್ರೆ ಜಗಳ ಮಾಡ್ತಿದ್ದಾರೆ. ಒಂದು ಬಾತ್ರೂಮ್ಗೆ ಹೋಗಿ ಬರಕ್ ಜಗಳ ಮಾಡ್ಬೇಕು, ಎಲ್ಲದೂ ಜಗಳ ಜಗಳ ಜಗಳ. ಮತ್ತೆ ಎಲ್ಲ ಆವಾಗ ಆಟ ಆಡೋದು ಯಾವಾಗ, ಇದು ಮಾಡೋದು, ಕೂತ್ರೆ ಜಗಳ, ನಿಂತ್ರೆ ಜಗಳ, ಮಕ್ಕೊಂಡ್ರೆ ಸ್ವಲ್ಪ ಹಿಂಗೆ ನಿದ್ದೆ ಮಾಡಿದ್ರೆ ಎದ್ದೇ ಏಳು ಮಂಜು ಆಗಲ್ಲ ಸರ್. ಹಂಗೆಲ್ಲ ಬದುಕಕ್ಕೆ ತುಂಬ ಕಷ್ಟ. ಅವ್ರು ತುಂಬ ಸುಖವಾಗಿ ಬದುಕ್ಬಿಟ್ಟಿಲ್ಲ ಅಲ್ಲಿ ಹೋಗ್ಬಿಟ್ಟು ಬಿಗ್ ಬಾಸ್ ಅಲ್ಲಿ. ಓಕೆ, ಒಬ್ಬ ಕಂಟೆಸ್ಟೆಂಟ್ ಸ್ಟೇಜ್ ಮೇಲೆ ಲೈನಿನ ಮರ್ತೋಗಿರೋಂಥ ಕಂಟೆಸ್ಟೆಂಟ್ ಯಾರು? ಸ್ಟೇಜ್ ಮೇಲೆ ಲೈನ್ಸ್ ಮರ್ತು ಹೋಗಿರೋ ಕಂಟೆಸ್ಟೆಂಟಾ? ಆ ಥರದವ್ರು ಯಾರಿದ್ದಾರೆ ನನ್ನ ಸುತ್ತಮುತ್ತ? ಯಾರೋ ಟಕ್ಕಂತ ನೆನಪಾಗ್ತಾ ಇಲ್ವೇ ನನಗಿವಾಗ. ಹಾಗೆ ಓಕೆ, ಮ್ಯಾನೇಜ್ ಮಾಡ್ಕೊಂಡು ಹೋಗ್ಬಿಡ್ತಾರೆ ಕೆಲವರು. ನಮ್ಮ ಸಂಜು ಬಸಯ್ಯ. ಹೌದಾ? ನಿಂತು ಬಿಡೋನ್ ಬ್ಲ್ಯಾಂಕ್ ಆಗಿ, ಪಾಪ ಚಿಕ್ಕದ್ ಬೇರೆ ಅವಾಗ ಅದು ಕಾಮಿಡಿ ಕಿಲಾಡಿಗೆ ಬಂದಾಗ ಬ್ಲ್ಯಾಂಕ್ ಆಗಿ ನಿಂತ್ಬಿಡೋನು. ಅವನು ಏನು ಅಂದ್ರೆ ಅಂದ್ಬಿಟ್ಟು ಯಾರಾದ್ರೂ ಹೇಳ್ಕೊಡ್ತಾರೇನೋ ಅಂತ ಈಗ ನೋಡೋದು ಸುತ್ತಮುತ್ತ ಯಾರಿದ್ದಾರೆ ನನ್ನ ಸ್ಕಿಟ್ಟಲ್ಲಿ ಅಂತ. ಏನು ಅಂದ್ರೆ ಅಂತ ಇನ್ನೊಂದ್ಸರಿ ಹೇಳೋನು. ಆಮೇಲೆ ಕೇಳ್ಪಟ್ಟೆ, ಹೇಳೋ ಮರ್ತ್ಕಂದೆ ಅಂತ ಗೊತ್ತಾಯ್ತು, ಹೇಳೋ ಮುಂದೆ ಕೇಳೋ ಅನ್ನೋರು. ಅವಾಗ ಅದೇ ಬರವಲ್ತು ಬರಾಕತ್ತೈತಿ. ಹಾಂ, ಏನು ಅಂದರೆ ನೀವು ಹೀಗೆ ಮಾತಾಡೋದೇನು ಕರೆಕ್ಟೇನು ಅಂತ ಆ ಥರ ಅವ್ನು ಮರೀತಿದ್ದ ಸ್ವಲ್ಪ ಡೈಲಾಗ್ಸ್ನ. ಬಟ್ ಇನ್ ಜನರಲ್ ಆ ಥರ ಸ್ಟೇಜ್ ಮೇಲೆ ಬರ್ತವಾಗ ನಿಮ್ಮ ಮನೋಧರ್ಮಕ್ಕೆ ನೀವು ಇನ್ಸ್ಟೆಂಟಾಗಿ ಬೇರೆ ಡೈಲಾಗ್ಸ್ಗಳು ಹಾಕೊಂಡು ಮಾಡಿರೋದು? ಹಾಂ, ಮಾಡಿದ್ದೀವಿ ಆ ಥರ. ಹಾಂ, ಎಕ್ಸ್ಟ್ರಾ ಮತ್ತೆ ಹೆಂಗಾರ ಮಾಡಿ ಇದು ಮಾಡ್ಬೇಕಲ್ಲ, ನಾವು ಗೆಲ್ಬೇಕಲ್ವಾ. ಸೋತಿದ್ದೀವಿ ಅಂತ ಸೋತಿರ್ತೀವಿ, ನಮಗೆ ಗೊತ್ತು ಅದ್ರ ಬೆಳೆ ಕಳೇನು ಅಂತ ತೋರಿಸ್ಕೋಬಾರ್ದಲ್ವಾ. ಅಷ್ಟು ನಾಪ್ಕ ಇಟ್ಕೊಳ್ಳೋದು ಕಷ್ಟ ಅಲ್ಲ? ಏನಿಲ್ಲ, ಪ್ರಾಕ್ಟೀಸ್ ಮಾಡ್ತಾ 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 ಏನೂ ಪ್ರಾಕ್ಟೀಸೇ ಮಾಡ್ದಲ್ಲ ಇಷ್ಟೊಂದು ಮಾತಾಡ್ತೀವಿ, 4 ದಿನ ಕುತ್ಕೊಂಡು ದಬಾಕಿರ್ತೀವಿ. ಅದನ್ನೇ ಇನ್ನೇನು ಕ್ಯಾಮೆ ಕೆಲಸ ಇರತ್ತೆ ನಮಗೆ, ಮರ್ತೋಗ್ತೀವಿ ಅಂದರೆ ಹೆಂಗದು. ಬ್ಯಾಕ್ ಸ್ಟೇಜ್ ಗಾಸಿಪ್ ಶೂಟ್ ಆದಮೇಲೆ ನಾನು ಅದಕ್ಕೆ ನಾನು ಗಾಸಿಪಿಗೆ ಸಿಕ್ಕಾಬಿಡೆ ದೂರ. ಹೌದಾ? ಎಸ್, ನಾನು ಮಯೂರ್ ಅಣ್ಣನ ಬಗ್ಗೆ ಯಾರಾದರೂ ನನ್ನ ಎದುರು ಕಾಲ್ ಮಾಡಿದ್ರೆ ಸೀದಾ ಸಿರಿ ಕಾಲ್ ಟು ಮಯೂರ ಅಂದ್ಬಿಟ್ಟು, ಏನಣ್ಣ ಹಿಂಗಂತೆ ನಿಂದು ಸಂಸಾರ ಊರ್ ಬಾಗ್ಲಂತೆ, ಇವ್ನು ಮಾತಾಡ್ತಾ ಇದ್ದ ಯಾರು ಅಂತ ಹೇಳೇ ಬಿಡ್ತೀನಿ. ಅಲ್ಲೇ ಹೇಳ್ಬಿಡ್ತೀನಿ. ಇದು ತುಂಬ ಜನರಿಗೆ ಎಕ್ಸ್ಪೀರಿಯನ್ಸ್ ಆಗಿದೆ. ಸೊ ದೇ ಡೋಂಟ್ ಗಾಸಿಪ್ ಇನ್ ಫ್ರಂಟ್ ಆಫ್ ಮೀ. ಆಮೇಲೆ ನೀ ಗಾಸಿಪ್ ಮಾಡಿ ನೀನು ನಿಜವಾಗ್ಲೂ ನಿಮ್ಮ ಅಪ್ಪಂಗೆ ಹುಟ್ಟಿದ್ರೆ ಅವನ ಎದುರುಗಡೆನೇ ಹೋಗಿದ್ದೀನಿ ಮಾತಾಡು. ಓಕೆ, ಪ್ರೆಸ್ ಕಾನ್ಫರೆನ್ಸ್ ಆದ್ಮೇಲೆ ಕಾಂಟ್ರವರ್ಸಿ ಆಗಿರುತ್ತೆ. ಯಾರು ಹೆಂಗ್ ರಿಯಾಕ್ಟ್ ಮಾಡ್ತಾರೆ ಅಥವಾ ಯಾರ ಮೇಲೆ ಕಾಂಟ್ರವರ್ಸಿ ಆಗಿರ್ಬೋದು, ಯಾರು ಅಂತ ಹೇಳ್ಬೋದು, ಅದು ಅವ್ರು ಹೆಂಗ್ ರಿಯಾಕ್ಟ್ ಮಾಡೋದು, ಯಾರಾಗಿರ್ಬೋದು. ದರ್ಶನ್ ಸರ್ ಇಲ್ಲ ಚಿನ್ನ, ಇಬ್ರಲ್ಲ 4 ಜನ ನನ್ನ ತೊಡೆ ಮೇಲೆ ಕೂತಿದ್ರು. ನಯನ, ನನ್ನ ಮೋಸ್ಟ್ ಫೇವರೇಟ್ ಡೈಲಾಗ್ ಅದು. 4 ಜನ ಇಬ್ರಲ್ಲ ಸರ್, 4 ಜನ ನನ್ನ ತೊಡೆ ಮೇಲೆ ಕೂತಿದ್ರು. ಹೌದು, ನಾನೇ ಕಾರ್ ಓಡಿಸ್ತಿದ್ದೆ. ಆಮೇಲೆ ಪಾಪ ಮುತ್ತು 2 ಸತಿ ಮುತ್ಕೊಟ್ರು ಅವರು ಗಾಡಿ ಓಡಿಸೋಕೆ. ಫಸ್ಟ್ ಟೈಮ್ ನಾನು ಭೇಟಿ ಆಗ್ಬಿಟ್ಟು 1-2 ಸಲ ಆಗಿದೆ. ಅದಕ್ಕೆ ನಾನು ಯಾವಾಗಲೂ ರಚಿತಾಗೈತೆ ನಿಮ್ಮ ಮೋಸ್ಟ್ ಫೇವರೇಟ್ ಡೈಲಾಗ್ ಹೆಂಗೆ ಅದು ಸ್ವ್ಯಾಗಲ್ಲಿ ಉತ್ತರ ಕೊಡೋದನ್ನ. ಆಮೇಲೆ ಅವತ್ತು ಕೂತ್ಕೊಂಡು ಇವನೇನೋ ಹೇಳ್ಬೇಕಂತ, ಏನಪ್ಪಿ ಅಂದ್ರು. ಸರ್ ಇರಲಿಲ್ಲ ಸರ್, ಇಲ್ಲ ಪರವಾಗಿಲ್ಲ ಸರ್, ಅದೇ ನೀವು ಆ ಇನ್ಸಿಡೆಂಟ್ ಆಗಿತ್ತಲ್ಲ ಮೈಸೂರ್ದು ಅಂತ ನೀವು ಇಲ್ಲ ಯಾವ್ದಪ್ಪ ಯಾವುದೋ ಮೀಡಿಯಾ ಚಾನೆಲ್ ಹೇಳಿದ್ರಲ್ಲ ಅದು ತಪ್ಪು ಹೇಳ್ಬಿಟ್ರಿ. ಓಕೆ, ನನ್ನ ತೊಡೆ ಮೇಲೆ 4 ಜನ ಕೂತಿದ್ರು, ತೊಡೆ ಮೇಲೆ ಕೂತಿದ್ರು ಅಂದ್ರಲ್ಲ, ಗಟ್ಸ್ಬೇಕು ಅದನ್ನ ಹೇಳಕ್ಕೂನು. ಗಟ್ಸ್ಬೇಕು. ಸೂಪರ್ ನಯನ, ಅಮೇಜಿಂಗ್, ಒಳ್ಳೆ ಸಿಂಕ್. ಓಕೆ, ಟ್ರೋಲ್ ಕಮೆಂಟ್ಸ್ ಆನ್ ಯುವರ್ ಪರ್ಫಾರ್ಮೆನ್ಸ್ ಮಾಡಿದ್ಮೇಲೆ ಟ್ರೋಲ್ ಕಮೆಂಟ್ಸ್ ಬಂದಿರುತ್ತಲ್ಲ, ನೀವೆಲ್ಲ ಏನಾದರೂ ಬಾಯ್ ಬಡ್ಕೊಳ್ಳಿ, ನೀವು ನಾನೇನು ಕಿತ್ಕೊಳಕ್ ಆಗಲ್ಲ. ನಾನು ಯಾವಾಗಿರೋ ರ್ಯಾಪಿಡ್ ರಶ್ಮಿನೇ, ನಾನು ಮಾತಾಡೋದೇ ಹಿಂಗೆ ಡ್ಯಾಶ್ ಲಾಸ್ ನನ್ನ ಮಗನೇ ಈಗ ಮುಚ್ಕೊಂಡು ಹೋಗಲ್ಲ. ಎಸ್, ತಲೆ ಮೇಲೆ ಹೊಡೆದಂಗೆ ಮಾಡ್ತೀರಲ್ಲ ರ್ಯಾಪಿಡ್ ರಶ್ಮಿದು. ರೇಡಿಯೋ ರ್ಯಾಪಿಡ್ ರಶ್ಮಿ. ಹಾಯ್, ಹಲೋ, ನಮಸ್ತೆ. ಇದು 90.7 ಬಿಗ್ ಎಫ್ ಎಂ. ನಾನು ನಿಮ್ಮ ರ್ಯಾಪಿಡ್ ರಶ್ಮಿ. ಇವತ್ತಿನ ಶೋನಲ್ಲಿ
ನಾಲ್ಗೆ ಡಾನ್ಸ್. ಸೊ ಮೇ ಬಿ ಯು ರಿಮೆಂಬರ್ ದಟ್ ಅಲ್ವಾ? ನೀವೆಲ್ಲ ಒಟ್ಟಿಗೆ ಕೆಲಸ. ಅವಳು ಪ್ರೊಡ್ಯೂಸರ್ ಅಂತ ಕರಿತಿದ್ಲಲ್ಲ, ಯಾರಕ್ಕೆ ಅಪ್ಪನಿಗೆ ಹೌದಾ? ಸ್ಮಾಲ್ ವರ್ಲ್ಡ್. ಸೊ ಅದ್ಭುತವಾದ ಹಾಡು ಕೇಳ್ಕೊಂಬರೋಣ. ಜಿನ್ಸಾಕ್ ಕೇಳ್ತಾ ಇದ್ದೀರಾ ನೀವು 90.7 ಫ್ಯಾಮಿಲಿ ಶೋ. ರಶ್ಮಿ ಇವತ್ತಿನ ಶೋನಲ್ಲಿ ಸಕ್ಕತ್ತಾಗಿರೋ ಸಾಂಗ್ ಕೇಳ್ಕೊಂಬನ್ನಿ. ಆಮೇಲೆ ವಟ ಅಂತ ಮಾತಾಡೋದು ಇದ್ದಿದೆ. ಫ್ಯಾಮಿಲಿ ವಾಚಿಂಗ್ ಯುವರ್ ಪರ್ಫಾರ್ಮೆನ್ಸ್ ಆನ್ ಟಿವಿ. ಮತ್ತೆ ಯಾಕೆ ಹಿಂಗ್ ಮಾಡ್ತಿದ್ದಾಳು? ಲವ್ ಬಟ್ಟೆ ಗೊತ್ತಿರ್ಲಿಲ್ವೇ ಮುಂಡೆಗೆ? ಎಂತ ಬಿಕ್ಕೋ ಹೋಗಿದ್ದಾಳು? ಸಿಸಿ ಮನೆಗೆ ಬಂದ್ಮೇಲಂತೂ ಇನ್ನೂ ಸಾಕು. ಏನೇನ್ ಏಕಾತಿ ಮನೆಯಲ್ಲ ಪಾಟಿ ಬಟ್ಟೆ ಮಡಿಕಂದಿ ಬೇವರ್ಸಿ ಹೋದಂಗ್ ಹೋಗಿದ್ದೆ. ಆಕಿಂಗ್ ನನ್ ಮರ್ವಾದೆ ಕಳ್ದಿಲೆ ಹಿಂಗೇನ ಮತ್ತೆ ಮಾತಾಡೋದು. ಹೌದಾ? ಶೀ ಈಸ್ ಆಲ್ವೇಸ್ ಲೈಕ್ ನಾನು ತುಂಬಾ ವೆಲ್ ಡ್ರೆಸ್ಡ್ ಆಗಿರ್ಬೇಕು, ಚಂದ ರೆಡಿ ಆಗ್ಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ ಅವ್ರು. ನಂಗೆ ಹಾಕಲ್ಲ ನಂಗೆ ಆ ಥರ. ಅವ್ರು ಹೆಂಗೆ ಅಂದ್ರೆ ಈ ಒಡವೆ ಹಾಕೊಂಡೋಗು, ಈ ಸೀರೆ ಉಟ್ಕೊಂಡೋಗು, ಆ ಥರ ಅವರು. ನನ್ಗೆ ಹಂಗ ನನ್ನ ಕಂಫರ್ಟ್ ಝೋನ್ ಯಾವಾಗಲೂ ನಾನು ಕಂಫರ್ಟಬಲ್ ಆಗಿರೋದಕ್ಕೆ ಜಾಸ್ತಿ ಪ್ರಿಫರೆನ್ಸ್ ಕೊಡ್ತೀನಿ. ಸೊ ನಾನು ಲೈಕ್ ಬೇಡ ಅಮ್ಮ, ಅದು ಬೇಡ ಅಮ್ಮ, ಇದು ಬೇಡ ಅಮ್ಮ. ಅಯ್ಯೋ ನೇಕಾತಿ ಸಾಯಿ ಹೋಗು, ಗತಿ ಇಲ್ದಂಗೆ ಹೋಗು ಎಲ್ಲ ಬಿಟ್ಕೊಂಡಿ ಅಂತ ಮಾತಾಡ್ತಾರ ಅವ್ರು. ಆ ಥರ. ಓಕೆ, ಒಂದು ಫ್ಯಾನ್ ಸ್ಟೇಜ್ ಮೇಲೆ ಪ್ರಪೋಸ್ ಮಾಡಿದ್ರೆ ಲವ್ನ ಪ್ರಪೋಸ್ ಮಾಡಿದ್ರೆ ಯಾರಿಗೆ ಮಾಡಿ? ರವಿ ಸರ್ ಅವ್ರಿಗಿಂತ ಸಖತ್ತಾಗಿ ರಿಯಾಕ್ಟ್ ಮಾಡ. ಲವ್ ಲವ್ಸ್ ಮೀ. ನಾ ಬರೀ ಶರ್ಟ್ ಬಟನ್ ಬಿಚ್ಕೊಂಬಂದ್ರೆ ನನ್ನ ಲವ್ ಮಾಡ್ತಾರೆ ಜನ. ಅದು ನಾನು ಸಂಪಾದನೆ ಮಾಡಿರೋದಮ್ಮ. ಯು ಕಾನ್ ಕಂಟ್ರೋಲ್ ಗರ್ಲ್ಸ್. ಏನೋ ರವಿ ಸರ್ ಮೇಲೆ ಇರೋ ಫೀಲಿಂಗ್ಸ್ ನಾವು ಹುಡುಗಿ ಅದು ಕಂಟ್ರೋಲ್ ಮಾಡಕ್ ಆಗಲ್ಲ. ಕಮಾನ್, ಐ ಲವ್ ಹರ್ ಆಲ್ಸೋ, ಐ ಲವ್ ಹರ್. ಕಮಾನ್ ಅಷ್ಟೇ. ಕ್ರೇಜಿ ಸ್ಟಾರ್ ಅಂದ್ರೆ ಅದೇ, ಹಂಗೆ ಕ್ರೇಜಿ ಸ್ಟಾರ್. ಕ್ರೇಜ್ ಯಾವತ್ತು ಬಿದೋಗಲ್ಲ ಕ್ರೇಜಿ ಸ್ಟಾರ್ದು ಅಂತಾರೆ. ಇನ್ ಜನರಲ್ ಗಣೇಶ್ ಸರ್ ನೋಡಿದಾಗ ಗಣೇಶ್ ಸರ್ದು ಏನ್ ನಿಮ್ ಫೇವ್ರೆಟ್ ಡೈಲಾಗು ಅಥವಾ ಗೋಲ್ಡನ್ ಸ್ಟಾರ್ ಗಣೇಶ್ ಅವರ ಇಮಿಟೇಷನ್? ಗೋಲ್ಡನ್ ಸ್ಟಾರ್ ಗಣೇಶ್ ಸರ್ ಇಮಿಟೇಷನ್ ಅಂದ್ರೆ ಅದೇ ಗಾಳಿಪಟ ಸಿನಿಮಾದ ಒಂದು. ಕಳೆದೋಗಿರೋದನ್ನ ತುಂಬಾ ಹುಡ್ಕಕ್ ಹೋಗ್ಬಾರ್ದು, ಅದು ತಾನಾಗೆ ಸಿಗ್ಬೇಕ್ರಿ. ಏನಂತೀರಾ? ಆದ್ರೂ ಟ್ರೈ ಮಾಡ್ತೀನಿ. ನೀವು ಹಿಂಗೆ ಗಂಡ್ಮಕ್ಳು ಚಡ್ಡಿಲ್ ಮಾಡ್ಕೊಂಡಾಗೆಲ್ಲ ಬರ್ಬಾರ್ದು. ಆ ಜುಮ್ಕಿ ನನಗೆ ತುಂಬಾ ಇಷ್ಟ. ಗೊತ್ತು ಅಂತಾರಲ್ಲ ನೋಡಿ, ಗೊತ್ತಿಲ್ಲ ಅಂದ್ಬಿಟ್ಟು ಎಷ್ಟು ಬರ್ತಾ ಇದೆ. ಫಿಲಮ್ ಒಂದ್ಸತಿ ಓಡ್ಬೇಕ, ರೀಲ್ ಓಡ್ಬೇಕಲ್ವಾ ಅಟ್ಲೀಸ್ಟ್ ರೀಲು. ಕಳೆದೋಗಿರೋ ತುಂಬಾ ಹುಡುಕ್ಬಾರ್ದು ಅಂತ ಅಂದ್ಬಿಟ್ಟು. ಕರೆಕ್ಟ್, ನನಗೆ ಸಿಗ್ಬೇಕು. ಅದು ನಾನು ಸ್ಟೈಲ್ಗೆ ಶಾರುಖ್ ಖಾನ್ ತರ, ಶಾರುಖ್ ಖಾನ್ ಅದೇ ಹೇಳ್ತಾರೆ, ಸಲ್ಮಾನ್ ಖಾನ್ ಸ್ಟೈಲ್ ಆಗಿ ಶಾರುಖ್ ಖಾನ್ ತರ ಹಿಂಗ್ ಬಂದು ಹಿಂಗ್ ರೋಲ್ ಮಾಡ್ಬಿಟ್ಟು ಬಿಸಾಕ್ತೆ. ಅದು ಎಲ್ಲ ತಗೋತಿಲ್ಲ. ಹುಡ್ಕೊಡ್ತೀನಿ. ಏನ್ ಹುಡುಕ್ತಿದ್ದೀರಾ? ನಾನು ಇಲ್ಲಿದ್ದೀನಿ ಅಂತಾರಲ್ಲ ಅವರು. ನಾನು ಇಲ್ಲಿದ್ದೀನಿ ಅಂತಾರಲ್ಲ. ಬೇಡ, ತುಂಬಾ ದೊಡ್ಡನಾಗ್ಬಿಟ್ಟಿದ್ದೀನಿ. ನೀನು ನಾವ್ ಹೇಳಿದ ಕೆಲಸ ಸರಿಯಾಗಿ ಮಾಡಲ್ಲ. ಅವಾಗ ಕೆರ್ಕೊಂಡು ಗಾಯನ ದೊಡ್ಡದ್ ಮಾಡ್ಕೊಂಡಿದ್ದೆ. ಅವ್ರು ಬಂದ್ಬಿಟ್ಟು ಏನೋ ಒಂದು ಮಾಡಿರೋರಪ್ಪ ಅಂದ್ಬಿಟ್ಟು ಗಣಿ ಅಂತ ಇರೋ ಬರ್ತಾಳೆ ಅಂತಾರಲ್ಲ ಅವರು. ಏನೋ ನಮ್ ಕಿಟ್ಟಿ ಈ ರೇಂಜ್ ಮೂವ್ ಆಗ್ಬಿಟ್ಟಿದ್ದಾನೆ, ದೊಡ್ಡವರಾಗ್ಬಿಟ್ಟಿದ್ದಾನೆ. ನಮ್ಮ ಹುಡುಗರೆಲ್ಲ ಸೆಟ್ಲ್ ಆಗೋದು. ನಂದೇನೋ ಟ್ರ್ಯಾಕ್ ಬರ್ತಾ ಇಲ್ಲ. ಡೈರೆಕ್ಟ್ ಹೇಳ್ತಾರೆ ಲಿಟಲ್ ಗ್ಲಾಮರ್ ಬೇಕು ಅಂತ, ಸ್ವಲ್ಪ ಗ್ಲಾಮರ್ ಬೇಕು ಅಂತ. ಯಾರಿಗೆ ಹೇಳ್ತಾರೆ? ಯಾರಿಗೆ ಹೇಳ್ತಾರೆ ಅಂತ? ಯಾರಿಗೆ ಹೇಳ್ತಾರೆ ಗುರು? ನಾನು ಯಾರಿಗೆ ಹೇಳಿದ್ರು ನನ್ನ ಹೊಡಿತಾರೆ. ನಾನು ಯಾರಿಗೆ ಹೇಳಿದ್ರು ನನ್ನ ಹೊಡಿತಾರೆ. ಏನು ಹಂಗೇನ್ ಹೇಳ್ತೀವಿ? ಯಾರು? ಓ ಸ್ಮಾ, ಏನ್ ತಲೆ ಗುರು ಇದು. ಇದು ತಲೆನಾ? ಇದು ಪ್ರಚಂಡ ತಲೆ. ಕಮಾನ್ ಐಸೆ. ಸಾತಕ್ ಹೋಗಿಲ್ಲ ಸರ್ಗೆ. ಹಿಂಗ ಬಂದ್ರೆ ಸ್ಮಾರ್ಟ್ ಕಾಣ್ತೀನ, ಹಿಂಗ ಬಂದ್ರೆ ಸ್ಮಾರ್ಟ್ ಕಾಣ್ತೀನ, ಅಲ್ಲ ಚಿಕ್ಕ ಅಂತಾರಲ್ಲ. ಸೊ ಸ್ವಲ್ಪ ಸ್ಮಾರ್ಟ್ ಆಗಿ ಕಾಣ್ಬೇಕು ಅದು ಸರ್ ಹೇಳ್ಬೋದು ಅಂತ. ಒಂದು ಕ್ಲಿಪ್ಪು ನಿಮ್ದು ರಾಂಗ್ ರೀಸನ್ ವೈರಲ್ ಆಗಿದ್ದು ಅಂದ್ರೆ? ಅಯ್ಯೋ, ನನ್ KGF ಸಿನಿಮಾದಲ್ಲಿ ನಂಗೊಂದು ಅಪರ್ಚುನಿಟಿ ಬಂದಿತ್ತು ಆಕ್ಟ್ ಮಾಡಕ್ಕೆ. 1 or 2 1ಅಲ್ಲೂ 2ಅಲ್ಲೂ. ಅಂದ್ರೆ ಜಸ್ಟ್ 15 days ಬಿಫೋರ್ ನನಗೆ ಅವ್ರ ಹೆಸರು ಮರ್ತ್ಕೊಂಡ್ಬಿಟ್ಟಿದ್ದೀನಿ. ಯಾರೋ ಕಾಲ್ ಮಾಡಿದ್ರು, ಅರ್ಚನಾ ಮೇಡಮ್ ಇದ್ದಾರಲ್ಲ, ಅವ್ರ ಪಾತ್ರ ನನಗೆ ಬಂದಿತ್ತು. ಸೊ ಅವ್ರು ಸ್ಟಾರ್ಟಿಂಗಲ್ಲಿ ಏನು ಹೇಳಿದ್ರು, ಇದರಲ್ಲಿ ಪ್ರೆಗ್ನೆಂಟ್ ಇರ್ತೀರಾ ಯಶ್ ಅವ್ರ ಅಮ್ಮ. ನಾನು ಅರ್ಚನಾ ಜೋಯ್ಸು ಅವ್ರ ನಾನು ವಾಟ್ ಯಶ್ ಸರ್ಗೆ ನಾನು ಅಮ್ಮನ? 2 ಸ್ಕಿಟ್ಟಲ್ಲಿ ನಾನು ಅಜ್ಜಿ ಪಾತ್ರ ಹಾಕ್ಬಿಟ್ಟಿದ್ದೀನಿ, ಇವ್ರು ನಮ್ಮನ್ನ ಕ್ಯಾರೆಕ್ಟರ್ಗೆ ಶಿಫ್ಟ್ ಮಾಡ್ಬಿಟ್ರ ಅಂತ. ಹಂಗೆ ನಾನು ಓಕೆ ಸರ್, ಅದು ಹೆಂಗೆಂಗೋ ಆಗಿ ಕ್ಯಾನ್ಸಲ್ ಆಯಿತು ಸಿನಿಮಾ. ಅದು 3 days ನಾನು ಹೋಗೋದಿತ್ತು. ಬಟ್ ಏನೇನೋ ಏನೋ ಐ ಕಾಂಟ್ ಇಮ್ಯಾಜಿನ್. ನಯನ ಲೈಕ್ ಒಬ್ಬನೇ ಹೋಗಿದ್ದ? ಅಲ್ಲ ಗುಮ್ ಕಟ್ಕೊಂಡು ಹೋಗಿದ್ದ? ಒಬ್ಬನೇ ಹೋಗ್ಬೇಕು. ಇವತ್ತಿಗೂ ಆ ಸಿನಿಮಾ ನೋಡಿದ್ರೆ ಕಣ್ಣಲ್ಲಿ ನೀರು ಬರುತ್ತೆ. ಅಷ್ಟು ದೊಡ್ಡ ಸಿನಿಮಾ, ಅದು ಹೆಂಗೆ ಕೈ ತಪ್ಪು ಹೋಯ್ತು ಅಂತಲೇ ಗೊತ್ತಿಲ್ಲ. ನನ್ನ ಅಂದಾಜಿಗೂ ಮೀರಿ ಹೋಗಿದ್ದ ಸಿನಿಮಾ ಅದು. ಸರಿ ಓಕೆ, ಆ ಸಿನಿಮಾದಲ್ಲಿ ಈ ಹಾಕೋರೆ ನ್ಯೂಸ್ ಹಾಕೋರು ಎಂತವ್ರು ಅಂತ ಅನ್ಸ್ಬಿಡ್ತು ನಂಗೆ. ನಯನ ಈಸ್ ಪ್ರೆಗ್ನೆಂಟ್ ಅಂತ ಹಾಕಿದ್ರು.
ಅದೊಂದು ಸಿನಿಮಾದಲ್ಲಿ ಕ್ಯಾರೆಕ್ಟರ್ ಅಂತ ಹಾಕ್ಬೇಕಲ್ವಾ. ನಮ್ಮಪ್ಪ ಫುಲ್ಲು ಹೈಪರ್ ಟೆನ್ಷನ್, ಬಾಯಿಗೆ ಬಂದಂಗೆ ಬೈತಾ ಇದಾರೆ ನನ್ನನ್ನ. ಯಾಕಿದ್ ಮದ್ವೆ ಆಗಿರ್ಲಿಲ್ಲ? ಇಲ್ಲ, ಅವಾಗಿನ್ನ ಮದ್ವೆ ಆಗಿರ್ಲಿಲ್ಲ. ಕಾಮಿಡಿ ಕಿಲಾಡಿ ಸಮೇತ ಮುಗ್ದಿರ್ಲಿಲ್ಲ ಅವಾಗಿನ್ನ. ನಯನ ಪ್ರೆಗ್ನೆಂಟ್ ವಾಟ್ ದ ಹೆಲ್ ಅಂತ ನಾನು ಫುಲ್ ಮಾನಸಿಕ ಆಗ್ಬಿಟ್ಟಿದ್ದೆ. ಆಮೇಲೆ ಕೆಳಗಡೆ ಹಾಕಿದ್ದಾರೆ, ಈ ಥರ ಒಂದು KGF ಸಿನಿಮಾದಲ್ಲಿ ಅವರಿಗೆ ಒಂದು ಪಾತ್ರ ದೊರಕಿದೆ ಎಸ್ ಸರ್ ಜೊತೆಗೆ ಅಂತ. ಆಮೇಲೆ ಅಯ್ಯೋ ಕಿತ್ತೋದು. ಆಮೇಲೆ ಫೋನ್ ಮಾಡಿಬಿಟ್ಟು, ಇಲ್ಲ ಸರ್ ಅದು ಕ್ಯಾನ್ಸಲ್ ಆಯಿತು, ಐ ಆಮ್ ನಾಟ್ ಡೂಯಿಂಗ್ ಇನ್ ದಟ್ ಫಿಲಮ್ ಡ್ಯೂ ಟು ಫ್ಯೂ ರೀಸನ್ಸ್, ಅದು ಕ್ಯಾನ್ಸಲ್ ಆಗಿದೆ ಅಂತ ಹೇಳಿ ಆಮೇಲೆ ತೆಗೆದಿದ್ದು. ಆಮೇಲೆ ನಮ್ಮ ಅಪ್ಪಂಗೆ ಹೇಳಿದೆ, ಅದನ್ನು ಜನ ಹಿಂಗೆ ಹಾಕಿದ್ರೆ ನೋಡ್ತಾರೆ ಅನ್ನೋ ಉದ್ದೇಶದ ಮೇಲೆ ಹಾಕ್ತಾರೆ ಅಷ್ಟೇ, ನೀವು ಅದಕ್ಕೆ ಅಷ್ಟು ಬಾವು ಕೊಡಬೇಡಿ ಅಂತ ಅವಾಗ ಎಕ್ಸ್ಪ್ಲೇನ್ ಮಾಡಿ. ನನಗೆ ಹಾರ್ಟ್ ಅಟ್ಯಾಕ್ ಆಗೋಗ್ಬಿಟ್ಟಿತ್ತು. ನಯನ ಪ್ರೆಗ್ನೆಂಟ್ ಅಂತ ಬೆಳಗ್ಗೆ ಎದ್ದಿದ ತಕ್ಷಣ ಫೋನಲ್ಲಿ ನ್ಯೂಸ್ ಬಂದರೆ ಹೆಂಗಾಗತ್ತೆ ನಿಮಗೆ? ಮಿನಿ ಹಾರ್ಟ್ ಥ್ಯಾಂಕ್ಸ್ ಫಾರ್ ಬ್ರಿಂಗಿಂಗ್ ದಿಸ್ ಟಾಪಿಕ್. ಸುಮಾರು ಜನ ನನ್ನ ಶೋ ನೋಡೋರಿಗೆ ಕಮೆಂಟ್ಗಳಾಗ್ತಿರ, ತಮ್ನೈಲ್ಗಳು ನಿಮ್ದಷ್ಟು ಮಜಾ ಕೊಡೋದಿಲ್ಲ ಅಂತ. ರೀಸನ್ ಏನಂದ್ರೆ ನಾನು ಆಮೇಲೆ ಅದ್ರ ಜೊತೆಗೆ ಯು ಡೋಂಟ್ ವಾಂಟ್ ಟು ಗಿವ್ ಅ ಹಾರ್ಟ್ ಅಟ್ಯಾಕ್ ಫಸ್ಟ್. ಅಲ್ಲ, ಇನ್ನೊಂದು ರೀಸನ್ ಕೊಡ್ತಾರೆ, ಇವ್ರ ಶೋ ಬರೋ ಗೆಸ್ಟ್ಗಳು ಎಷ್ಟೋ ಜನ ಬರೋದೇ ಇಲ್ಲ ಬೇರೆ ಶೋಗೆ ಅಂತ. ಅದು ಯಾಕೆ ಅಂತಂದ್ರೆ ನಮ್ಮ ಶೋನಲ್ಲಿ ನಾವು ಹಾಕುವಂಥ ತಮ್ನೈಲ್ಗೋಸ್ಕರನೇ ಜನ ಬರ್ತಾರೆ ಅಷ್ಟೇ. ಸಿಂಪಲ್. ಇಟ್ ಶುಡ್ ಬಿ ಹೆಲ್ದಿ. ಇಟ್ ಶುಡ್ ಬಿ ಹೆಲ್ದಿ. ಅಷ್ಟೇ. ಈಗ ನೀವು ಇಷ್ಟೊತ್ತರೆಗೂ ಮಾತಾಡಿದ್ವಿ, ನಾವು ಮಾತಾಡೋದು ಯಾವುದೋ ಒಂದು ವಿಷಯ ತಗೊಂಡ್ಬಿಟ್ಟು ಏನ್ ಹೇಳಿದ್ರು ಗೊತ್ತಿಲ್ಲ. ನಯನ ಸಾಧು ಸರ್ ಬಗ್ಗೆ ಏನ್ ಮಾತಾಡಿದ್ರು ಅಂದರೆ ಕೇವಲ ಸಾಧು ಸರ್ ಅನ್ನು ಹೇಗೆ ಅಣುಕಿಸಿದ್ರು ಅಂತ ಹಾಕ್ಬಿಟ್ರೆ ಆಯ್ತು, ನನಗೆ ಒಂದು 6-7 ಲಕ್ಷ ವ್ಯೂಸ್ ಇನ್ಸ್ಟೆಂಟ್ ಅಲ್ವಾ? ನೋ, ನಮ್ಗೆ ನಯನವ್ರು ತುಂಬಾ ಇಂಪಾರ್ಟೆಂಟ್. ನೆಕ್ಸ್ಟ್ ಟೈಮ್ ಸಿಕ್ಕಿದಾಗ ಹಾಯ್ ಮಯೂರ್ ಅವರೇ ಅಂತ ಹೇಳೋದು ಇಂಪಾರ್ಟೆಂಟ್. ಯಾವನ ಕರಿಯ ಮಯೂರ್ ಅನ್ನಬಾರದು. ಫೇಕ್ ನ್ಯೂಸ್ ಅಬೌಟ್ ಯುವರ್ ಪರ್ಸನಲ್ ಲೈಫ್. ನಯನನ್ ಗಂಡ ಇಸ್ ಅ ಸಾಫ್ಟ್ವೇರ್ ಇಂಜಿನಿಯರು. ನಯನಂಗೂ ಚಿಕ್ಕಣ್ಣಂಗೂ ಮದುವೆ ಆಗೋಗ್ಬಿಟ್ಟಿದೆ. ಅಯ್ಯೋ, ನಯನಂಗೂ ಚಿಕ್ಕಣ್ಣಂಗೂ. ಆಮೇಲೆ ಸೀತಾರಾಮ ಕಲ್ಯಾಣ ಮಾಡುವಾಗ ಆಮೇಲೆ ನಯನಂಗೆ ಗಂಡು ಮಗು ಹುಟ್ಟಿದೆ. ಆ ಜನನೇ ಡೆಲಿವರಿ ಮಾಡಿಸ್ಬಿಟ್ಟಿದ್ರು ನಂದು. ಹಾಗೆ. ಆಮೇಲೆ ನಯನ ಮದುವೆ ಆಗಿರುವ ಹುಡುಗ ಯಾರು ಗೊತ್ತಾ? ನನ್ನ ಗಂಡಂಗೆ ಡೌಟ್ ಆಗೋಗ್ಬಿಟ್ಟಿತ್ತು, ನಂಗೆ ಇಷ್ಟು ಚೆನ್ನಾಗಿರೋ ಬಾಡಿ ಇದೆಯಾ ಅಂತ. ನನ್ನ ಗಂಡ ಯಾವುದೋ ಜಿಮ್ ಬಾಡಿ ಇದೆ, ಅದು ಬೇವರ್ಸಿಗಳು ಅದಕ್ಕೆ ಶರ್ಟು ಹಾಕಿಲ್ಲ, ಹಾಗೆ ಬರೀ ಮೈ ಒಂದು ಟಾಪ್ಲೆಸ್ ಇಲ್ಲದೆ ಇರೋದು ಒಂದು ಜಿಮ್ ಬಾಡಿ. ಮುಖನೂ ಹಾಕಿ ಬ್ಲರ್ ಮುಖ, ಫುಲ್ ಬೈಸಿಪ್ಸ್ ಎಲ್ಲ ಬಂದು ಏನು ಹೇಳ್ತಾರೆ ಚೆಸ್ಟ್ ಎಲ್ಲ ಚೆನ್ನಾಗಿ ಬಂದಿರೋ ಗಂಡು ಮಕ್ಕಳು ಹಂಗಿಲ್ಲ ಅವರು, ಅಷ್ಟು ಗಡಸ್ಸಾಗಿಲ್ಲ ಅವರು. ಸೊ ಸಾಫ್ಟ್ ಮನುಷ್ಯ. ಅದಕ್ಕೆ ಶರು ನನಗೆ ಕಳಿಸಿದ್ರು ಹೂ ಈಸ್ ಹಿ ಅಂತ. ಆ ಥರ ಎಲ್ಲಿಂದ ಹುಡುಕ್ತಾರೆ ಇವ್ರುಗಳು? ನಂಗೆ ಈವನ್ ಟುಡೇ ಐ ಡೋಂಟ್ ಅಂಡರ್ಸ್ಟ್ಯಾಂಡ್ ಆ್ಯಕ್ಚುಲಿ. ಓಕೆ, ಫ್ಯಾನ್ ಕ್ರಾಸಸ್ ಲೈನ್ ಸ್ವಲ್ಪ ತುಂಬ ಪರ್ಸ್ನಲ್ ಲೈನ್ ಸ್ವಲ್ಪ ಜಾಸ್ತಿ ಕ್ರಾಸ್ ಮಾಡೋದು ಆಗಿರೋದುಂಟಾ? ಹೌದು. ಕೆಲವರು ತೀರಮಾನ ಎಕ್ಸ್ಪೆಕ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಡ್ತಾರೆ ನಮ್ಮಿಂದ. ನಾವು ನಿಮ್ಮ ಥರ ಬೆಳಿಬೇಕು, ನಮ್ಗೆ ಈ ಥರ ಪ್ರಾಬ್ಲಮ್ ಇದೆ, ಸ್ವಲ್ಪ ದುಡ್ಡು ಕೊಡಿ, ಹಾಗೆ ಹೀಗೆ ಆ ಥರ ಎಲ್ಲ ಮಾತಾಡೋದು. ಇನ್ಸ್ಟಾಗ್ರಾಮಲ್ಲೆಲ್ಲ ಪರ್ಸ್ನಲ್ ಮೆಸೇಜಸ್ ಹಾಕೋದು. ಆಮೇಲೆ ನಾನು ಇಸ್ ಲೈಕ್, ನಿಮಗೆ ನಿಜವಾಗ್ಲೂ ಆ ಥರ ಪ್ರಾಬ್ಲಮ್ ಇದ್ದರೆ ಅದಕ್ಕೆ ಏನು ಮಾಡಬೇಕು ಅಂತ ನಾನು ಹೇಳ್ತೀನಿ, ಬಟ್ ನಾನು ದುಡ್ಡು ಕೊಡೋಲ್ಲ. ವೆರಿ ರೀಸೆಂಟಾಗಿ ಒಬ್ಬರು ಕಾಲ್ ಮಾಡಿದರು, ನನ್ನ ಮಗುಗೆ ಹುಷಾರಿಲ್ಲ ಮೇಡಮ್, ಈ ಥರ ಏನೋ ಸೀರಿಯಸ್ ಆಗೋಗ್ಬಿಟ್ಟಿದೆ, ನಂಗೆ ದುಡ್ಡು ಬೇಕು. ಎಷ್ಟು? 750 ರೂಪಾಯಿ. ಹೌ ಕಮ್ ನಿನ್ನ ಮನೇಲಿ ಒಂದು ಕೂಸಿದ್ದಾಗ ನೀನು ಒಂದು ಜೇಬಲ್ಲಿ 750 ರೂಪಾಯಿ ಇಟ್ಕೊಂಡಿರಲ್ವ ಸೇಫರ್ ಸೈಡ್ಗೆ? 750 ರೂಪಾಯಿ. ನಾನೇನು ಹೇಳಿದೆ, ಸರ್ ಒಂದು ಕೆಲಸ ಮಾಡಿ, ಆ ಪ್ರಿಸ್ಕ್ರಿಪ್ಷನ್ ನನಗೆ ಕಳಿಸಿ, ನೀವು ನಾನೇ ಪೇ ಮಾಡ್ತೀನಿ, ಏನೇನು ಬೇಕು ಅಂತ ನಾನೇ ಪೇ ಮಾಡ್ತೀನಿ. ಮೆಡಿಸಿನ್ಸ್ ಏನಿದೆ, ಆ ಹಾಸ್ಪಿಟ್ಲಿಗೆ ತೋರಿಸೋ ಚಾರ್ಜಸ್ ಏನಿದೆ ನಾನೇ ಇದು ಮಾಡ್ತೀನಿ. ಯಾವ ಹಾಸ್ಪಿಟ್ಲಲ್ಲಿ ತೋರಿಸ್ತಾ ಇದ್ದೀರಾ ಹೇಳಿ, ನಾ ಬ್ಯಾಂಗ್ಳೂರಲ್ಲಿ ಇದ್ದೀನಿ, ನಾ ಬರ್ತೀನಿ. ದ ವೆರಿ ನೆಕ್ಸ್ಟ್ ಮೂಮೆಂಟ್ ಹಿ ಬ್ಲಾಕ್ ಮೈ ನಂಬರ್. ಯಾ, ಐ ವಾಸ್ ಲೈಕ್ ಸರಿ ಆಯಿತು, ಓಕೆ ಇದು ಫೇಕು. ಅಲ್ಲಿವರೆಗೂ ಅವ್ರು ತುಂಬ ಮೆಸೇಜ್ ಮಾಡೋರು ನನಗೆ, ಹಾಗೆ ಹೀಗೆ ನೀವಂದ್ರೆ ಅಷ್ಟಿಷ್ಟ ಇಷ್ಟಿಷ್ಟ, ನಿಮ್ದೆಲ್ಲ ಎಪಿಸೋಡ್ಸ್ ನೋಡಿದ್ದೀನಿ, ಆ ಥರ ಈ ಥರ ಅಂತೆಲ್ಲ ನೋಡಿದ್ದೀನಿ. ಸಮ್ ಸ್ಟುಪಿಡ್ ಫೇಕ್ ಫ್ಯಾನ್ಸನ್ನು ನೋಡಿದ್ದೀನಿ ಆ ಥರ. ಕೆಲವರಂತೂ ತೀರಾ ಅನಾಯಿಂಗ್ ಮಾಡೋದು, ನಿಮ್ಮ ಮಗು ಫೋಟೋ ಕಳಿಸಿ, ನಿಮ್ಮ ಗಂಡನ ಫೋಟೋ ಕಳಿಸಿ ಅಂತ. ಅವ್ರು ಅದೇನೋ ನಮ್ಗೆ ಇಷ್ಟ ನೋಡಬೇಕು ನಾವು ಅಂತ. ನಿಮ್ಮ ಮಗಳು ಫೋಟೋ ಕಳಿಸಿ, ನಿಮ್ಗೆ ಹುಟ್ಟಿರೋದು ಗಂಡು ಮಗುನ ಹೆಣ್ಮಗುನ, ನಿಮ್ಮ ಮಗುಗೆ ಯಾಕೆ ಅವಿನ್ಯ ಅಂತ ಹೆಸರಿಟ್ಟಿದ್ದೀರಾ, ಚೆನ್ನಾಗಿಲ್ಲ, ಈ ಥರ ಹೆಸರಿಡಿ, ಆ ಥರ ಹೆಸರಿಡಿ, ಹಾಗೆ. ಯಾ, ಏನು ಮಾಡ್ತೀರಾ? ಅವ್ರಿಗೂ ಅದು ಹೆಂಗೆ ಯಾವ ಥರ ರಿಯಾಕ್ಷನ್ ಕೊಡ್ಬೇಕು ಹಾಗೆ ಅಷ್ಟೇ. ಓಕೆ, ಕ್ಲೋಸೆಸ್ಟ್ ಪರ್ಸನ್ ಹೂ ಡಿಡ್ಂಟ್ ಸಪೋರ್ಟ್ ಯುವರ್ ಕೆರಿಯರ್ ಇನಿಷಿಯಲಿ? ಅದೇ ಪಪ್ಪನೇ ಕ್ಲೋಸೆಸ್ಟ್ ಪರ್ಸನ್. ಇನಿಷಿಯಲಿ ಹಿ ಡಿಡ್ಂಟ್ ಸಪೋರ್ಟ್, ಮತ್ತೆ ಹೋಗ್ತಾ ಹೋಗ್ತಾ ಹಿ ಸಪೋರ್ಟೆಡ್ ಮಿ ಅ ಲಾಟ್ ಅಷ್ಟೇ. ಕರೆಕ್ಟ್, ದಟ್ ಯು ಟೋಲ್ಡ್ ಮಿ. ಯು ಫೇಲ್ ಬ್ಯಾಡ್ಲಿ ಇನ್ ಫ್ರಂಟ್ ಆಫ್ ಎವ್ರಿವನ್. ಯಾವ್ದಾರ ಸಿಚುವೇಶನ್ ಅಲ್ಲಿ ಆಗಿದೆಯಾ? ಹೇಳಿ. ತುಂಬಾ ಸಿಚುವೇಶನ್ ಆಗಿದೆ ನನಗೆ. ಹೌದಾ? ಹೌದು. ತುಂಬ ದೊಡ್ಡ ದೊಡ್ಡ ಕಾರ್ಯಕ್ರಮಗಳಿಗೆಲ್ಲ ಹೋಗಿರ್ತೀವಲ್ಲ, ಲೈಕ್ ಸೈಮಾ ಅವಾರ್ಡ್ಸ್ ಅಲ್ಲೆಲ್ಲ ಹೋಗಿರ್ತೀವಲ್ಲ. ಸೊ ನಾನು ಸೀತಾರಾಮ ಕಲ್ಯಾಣದಲ್ಲಿ ಸ್ವಲ್ಪ ದೊಡ್ಡ ರೋಲ್ ಪ್ಲೇ ಮಾಡಿದ್ದೆ ನಾನು. ಆಲ್ಮೋಸ್ಟ್ ನಾನು ನಾಮಿನೇಟ್ ಆಗಿದ್ದೆ. ಸಾರಿ, ಅಂದರೆ ಸೈಮಾಗ್ ನಾಮಿನೇಟ್ ಆಗಿತ್ತು ಸೀತಾರಾಮ ಕಲ್ಯಾಣ. ಸೊ ಬೆಸ್ಟ್ ಕಾಮಿಡಿಯನಿಗೆ ಇದಾಗೋಗಿತ್ತು. ಅಲ್ಲಿ ದ ಅದರ್ ಆರ್ಟಿಸ್ಟ್ ವಾಸ್ ಆಲ್ಸೋ ದೇರ್. ಆ ಸಿನಿಮಾ ನಾನು ನೋಡುವಾಗ ಹಾರ್ಡ್ಲಿ ಅವರು ಒಂದು 2.5 minutes to 3 minutes
ಆನ್ ಸ್ಕ್ರೀನ್ ಬಂದು ಹೋಗಿರಬಹುದು. ಅದನ್ನು ಮತ್ತೆ ನಾವೆಲ್ಲರೂ ನಾಮಿನೇಟ್ ಆದಾಗ ಅವರಿಗೆ ಅವಾರ್ಡ್ ಕೊಟ್ಟು ನಮ್ಮನ್ನೆಲ್ಲ ನಾಮಿನೇಟ್ ಸುಮ್ಮನೆ ಹಂಗೆ ಇದು ಮಾಡಿ ಇಟ್ಕೊಂಡು ಹಾಂ ಹಂಗೆ ಇದು ಮಾಡಿದ್ರಲ್ಲ, ಅದನ್ನು ಯಾರೋ ಒಬ್ರು ಹೇಳೇ ಬಿಟ್ರು ಅವಾರ್ಡ್ ತೊಗೊಂಡು ಬರುವಾಗ. ಪಾಪ ಅವಳು ಇಡೀ ಸಿನಿಮಾ ಮಾಡಿದ್ದಾಳೆ, ಇಡೀ ಸಿನಿಮಾದಲ್ಲಿ ಇದ್ದಾಳೆ ಅವಳನ್ನ ಇದು ಮಾಡ್ದಲ್ಲೇ 2 ನಿಮಿಷ 3 ನಿಮಿಷ ಮಾಡಿದವ್ರು ಇವ್ರಿಗೆ ಕೊಟ್ಬಿಟ್ರಲ್ಲ ಅವಾರ್ಡು. ಹೆಂಗೆ ಅದೆಲ್ಲ ತುಂಬ ಪ್ರೀಪ್ಲ್ಯಾಂಡ್ ಆಗಿದೆ. ನಾನು ಇದ್ರ ಪ್ರೀಪ್ಲ್ಯಾಂಡ್ ಆಗಿದೆ, ಮತ್ತು ಯಾಕೆ ಕರೆಸ್ತೀರಾ ನಮ್ಮನ್ನು? ಟೈಮ್ ವೇಸ್ಟು, ದುಡ್ಡು ವೇಸ್ಟು. ಅಟ್ಲೀಸ್ಟ್ ನಾವು ಏನೋ ನಮ್ಮ ದುಡಿಮೆ ನೋಡ್ಕೊಳ್ತೀವಿ, ಅಟ್ಲೀಸ್ಟ್ ಟೈಮ್ ಆದರೂ ಸ್ವಲ್ಪ ಸೇವ್ ಮಾಡ್ಕೊಳ್ತೀವಿ. ಅವಾಗಿಂದ ನಂಗೆ ಸ್ವಲ್ಪ ಅವಾರ್ಡ್ ಫಂಕ್ಷನ್ಸ್ ಅಂದರೆ ಒಂಚೂರು ಹೆದರಿಕೆ, ಹಿಂಜರಿಕೆ, ಹೆಂಗೆ ಟ್ರೀಟ್ ಮಾಡ್ತಾರೋ ಏನೋ, ಹೆಂಗೆ ಮಾತಾಡಿಸ್ತಾರೋ ಏನೋ, ಆ ಥರದ್ದು ಒಂದು ಸ್ವಲ್ಪ ಫೀಲ್ ಆಗುತ್ತೆ ನನಗೆ. ನಾಟ್ ದ್ಯಾಟ್ ಮಚ್ ಕಂಫರ್ಟಬಲ್. ಪೀಪಲ್ ಓನ್ಲಿ ರೆಸ್ಪೆಕ್ಟ್ ಯು ಆಫ್ಟರ್ ಫೇಮ್. ಎಸ್, ಮೈ ಫ್ಯಾಮಿಲಿ, ಅದರ್ ದ್ಯಾನ್ ನಮ್ಮ ಅಪ್ಪ ಅಮ್ಮ ಚಿಕ್ಕಪ್ಪ ಚಿಕ್ಕಮ್ಮ ಬಿಟ್ಟು ಸ್ವಲ್ಪ ಹೊರಗಡೆ ಇದ್ದವರೆಲ್ಲರೂ ಹೂ ಆ್ಯಕ್ಚುಲಿ ಸ್ಪೋಕ್ ವೆರಿ ಚೀಪ್ ಅಬೌಟ್ ಅಸ್ ಆ್ಯಂಡ್ ಆ ಫ್ಯಾಮಿಲಿ. ಅವರು ಹೋಗ್ತಾ ಹೋಗ್ತಾ ಹೆಂಗೆ ಅಂತಂದರೆ ಹನುಮಂತಣ್ಣ ನಾನು ಅವರೆಲ್ಲ ತುಂಬ ಕ್ಲೋಸ್ ಫ್ರೆಂಡ್ಸು, ನಾವು ಕ್ಲಾಸ್ಮೇಟ್ಸು ಅಂತ ಹಾಗೆಲ್ಲ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿಬಿಟ್ರು. ನಮ್ಮಮ್ಮನ ಊರಲ್ಲಂತೂ ಲಿಟ್ರಲಿ ಫ್ಯೂ ಪೀಪಲ್ ಬೇಕು, ನಾನು ನಿಮ್ಗೆ ಅತ್ತೆ ಆಗಬೇಕು, ನಾನು ನಿಮಗೆ ದೊಡ್ಡಮ್ಮ ಆಗಬೇಕು, ನನಗೆ ಸೀಮೆಲಿದ್ದರು ದೊಡ್ಡಮ್ಮ ಇವಾಗ ಇಲ್ಲಿಂದ ಬಂದುಬಿಟ್ಲು ಅಂತ ನಾನು. ನಂಗೆ ಗೊತ್ತಿರೋಳು ಒಬ್ಬಳೆ ದೊಡ್ಡಮ್ಮ, ನಮ್ಮ ಅಮ್ಮನ ಅಕ್ಕ, ನಂಗೆ ಅವಳೆ ಇಲ್ಲಿ ಇವರೆಲ್ಲ ಯಾರು ಅಯ್ಯೋ ಲಿಟ್ರಲಿ ಒಬ್ಬ ಅಂತೂ ಹೆಂಗೆ ಅಂದರೆ ನಮ್ಮ ಕಾಮಿಡಿ ಕಿಲಾಡಿ ಅಪ್ಪಣ್ಣ ಅವ್ರು ಗೊತ್ತಲ್ಲ ನಿಮಗೆ, ಅವ್ರ ಹತ್ರ ಅವನು ಹೇಳ್ಕೊಂಡಿರೋದಂತೆ. ಅಪ್ಪಣ್ಣ ನನ್ನ ಹತ್ರ ಬಂದು ಬಿದ್ದು ಬಿಕಾಸ್ ಅಪ್ಪಣ್ಣ ನೋಸ್ ನಾ ಎಲ್ಲಿ ಓದಿದ್ದು ಬೆಳೆದಿದ್ದೆಲ್ಲ ಗೊತ್ತು ಅವನಿಗೆ. ಅವನ ಹತ್ರ ಬಂದ್ಬಿಟ್ಟು ಆಕಿ ದಿನ ನಾನು ಸೈಕಲ್ದಾಗ ಕರ್ಕೊಂಡೋಗಿ ಬರ್ತಿದ್ದೆ ಶಾಲಿಗೆ. ಅಯ್ಯೋ ಚಿಕ್ಕಿ ಇಲ್ಲಂದ್ರೆ ಆಕಿ ಶಾಲಿಗೆ ಹೋಗಿದ್ದೆಲ್ಲ. ಅವ್ರ ಮಮ್ಮಿ ಬೈಯೋರು, ಚಾಕ್ಲೇಟ್ ತಿನ್ಬಿಡಾಕೆ ಯೂನಿಫಾರ್ಮ್ ಗಲೀಜು ಮಾಡ್ಕೊಂಡು. ಅವನು ಸೈಕಲಲ್ಲಿ ಕೂರಿಸ್ಕೊಂಡು ನನ್ನ ಮುಂದೆಗಡೆ ತುಳ್ಕೊಂಡೋಗಿ ತುಳ್ಕೊಂಬರೋನಂತೆ. ನಾನು ಏನು ಸ್ಟುಪಿಡ್ ಥರ ಮಾತಾಡ್ತೀರಾ, ಅವನಿಲ್ಲ ಅಂದರೆ ಸ್ಕೂಲಿಗೆ ಹೋಗ್ತಿರ್ಲಿಲ್ವಂತೆ ನಾನು. ಹೌದಾ, ನಾನು ಅಂದೆ ದಯವಿಟ್ಟು ಅವ್ನ ಮುಖ ದರ್ಶನ ಮಾಡಿಸು, ನಂಗೆ ಒಂದ್ಸತಿ ಅವ್ನ ಪಾದ ಮುಟ್ಟಿ ನಮಸ್ಕಾರ ಮಾಡ್ತೀನಿ ನಾನು. ಆ್ಯಂಡ್ ಅಪ್ಪಣ್ಣ ಇದ್ದಾಗ ನಾನು ಎಂಜಾಯ್ ಮಾಡ್ತಾ ಇದ್ದೀನಿ ನಾನು ಅವ್ನು ಹೇಳಬೇಕಾದ್ರೆ. ಇಷ್ಟು ಹೆಂಗೆ ಅಂದರೆ ಆಲ್ರೆಡಿ ಸತ್ಯ ಗೊತ್ತಿರೋನ ಹತ್ರ ಅಷ್ಟೆಲ್ಲ ಏನೋ ಯಾರೋ ಗೊತ್ತಿಲ್ದಿರೋ ಹೌದಾ ಓಕೆ ಅಂತ ಅಲ್ವಾ. ನಾನೇ ಆಕೆಗೆ ಸಾಲಿಗೆ ಕರ್ಕೊಂಬಂದು, ನಾ ಇಲ್ಲಂದ್ರೆ ಸಾಲಿಗೆ ಹೋಗಿದ್ದಿಲ್ಲಕಿ, ನಾ ಮಾಮನ ಬೇಕಂತಿದ್ಲು ಅಂತ. ಹಂಗೆ ಅಪ್ಪ ದೇವ್ರೆ ಅಂತ ಅನ್ಸೋದು ನನಗೆ. Okay, you are compared to another comedian constantly. ಕಂಪೇರ್ಡಾ ಜಾಸ್ತಿ ಅದೇ ಉಮಾಶ್ರೀ ಮೇಡಮ್ಗೆ ಕಂಪೇರ್ ಮಾಡ್ತಾರೆ ತುಂಬ ಜನ. ಅವ್ರ ಥರ ಮಾಡ್ತೀರಾ, ಅವ್ರು ಹಾಗೆ ಬರ್ತೀರಾ ನೀವು ಫ್ಯೂಚರಲ್ಲಿ ಅಂತ. ಇನ್ನೂ ಕೆಲವರು ನಿಮಗೆ ತಮಿಳಲ್ಲಿ ಒಬ್ರು ಕೋವೈ ಸರಳ ಅಂತ ಒಬ್ರು ಆರ್ಟಿಸ್ಟ್ ಇದ್ದಾರೆ, ಗೊತ್ತು. ಅವರಿಗೆ ಇದು ಮಾಡ್ತಾರೆ. ಹೌದು, ರಾಘವ ಇಂದಿಶ್ ಯಾರು ಫುಟ್ಬಾಲ್ ಅಂತಿದ್ದು ರೊಮ್ಮ ರಿಚ್ ಆಯ್ಲಿ ಹಂಗಾತು ಮುಂಗಾತು ಹೆಂಗಾತು ರಾಘವ ಅಂತಾರಲ್ಲ, ಅವ್ರಿಗೆ ಜಾಸ್ತಿ ಹೋಲಿಸ್ತಾರೆ ಕೆಲವರು. ಓಕೆ, ಒಂದು ಫೈನಲ್ ಸೆಗ್ಮೆಂಟ್. ಈಗ ಏನಾದ್ರು ಯಾವ್ದಾದ್ರು ಒಂದು ಸಿಚುಯೇಷನ್ ತೊಗೊಂಡು ಮಾತಾಡ್ತಾ ಇರಬೇಕು ನಯನ್ ಅವರು. ನಾನು ಇನ್ಸ್ಟೆಂಟಾಗಿ ಹೆಸರುಗಳನ್ನ ಹೇಳ್ತಿರ್ತೀನಿ, ಇನ್ಸ್ಟೆಂಟಾಗಿ ಚೇಂಜ್ ಮಾಡಬೇಕು. ಏನು ಚೇಂಜ್ ಮಾಡಬೇಕು? ಅವ್ರ ಥರ ಮಾತಾಡೋ ರೀತಿಲಿ ಮಾತಾಡ್ಬೇಕಂತ. ಓ ಮೈ ಗಾಡ್, ಏನಂತ ಮಾತಾಡಲಿ ಇವಾಗ ನಾನು? ಇಟ್ ಕ್ಯಾನ್ ಬಿ ನಯನಾಗಿ ಯಾವ್ದೋ ಸಿಚುಯೇಷನ್ ಅಥವಾ ಒಂದು ಗೊತ್ತಿಲ್ಲ ಅಂದರೆ. ಓಕೆ, ನಾನು ಆ್ಯಕ್ಚುಲಿ ಇವತ್ತು ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಲಾ? ನೀವು ಮಾತಾಡೋಕ್ಕೆ ಶುರು ಮಾಡಿ. ನೀವು ಫಸ್ಟ್ ನಯನಿಂದ ಶುರು ಮಾಡಿ. ಈಗ ಏನು ಗೊತ್ತಾ, ಒಂದು ನಿಮಿಷ ಹೇಳ್ಬಿಡ್ತೀನಿ. ನಾನು ಸಿಂಗರ್ಸ್ಗಳು ಕೂತ್ಕೊಂಡು ಮಾಡಿಸ್ತೀನಲ್ಲ ಶೋನ, ಜಸ್ಟ್ ಇನ್ ಜನರಲ್. ಸೊ ಅವ್ರಿಗೆ ಯಾವ ರೀತಿ ನಾನು ಟಾಸ್ಕ್ಗಳು ಕೊಡ್ತೀನಿ ಅಂತಂದರೆ, ಈಗ ಯಾವುದೋ ಒಂದು ರಾಗ ಹಾಡ್ತಿರ್ತಾರೆ, ಒಂದು ರಾಗ ಹೆಸರು ಹೇಳ್ತೀನಿ, ನೆಕ್ಸ್ಟು ಅವ್ರು ಅದನ್ನು ಸ್ವಿಚ್ ಓವರ್ ಮಾಡ್ತಿರ್ಬೇಕು. ಸೊ ನಯನ ಸಿಕ್ಕಿದ್ದಾರೆ ಅಂತಂದಮೇಲೆ, ಸೊ ಹಾಗಾಗಿ ಈ ಆ್ಯಂಗಲಲ್ಲಿ ಮಾಡಿದ್ರೂ ಮಜಾ ಇರುತ್ತೆ. ನಯನ ಇಸ್ ಅನ್ ಇನ್ಸ್ಟೆಂಟ್ ಆರ್ಟಿಸ್ಟ್. ನಯನ ಇಸ್ ಲೈಕ್ MTRಗೆ ಒಂದು ಇಲ್ಲ, ನಾನು ಅವಾಗ ಹೇಳಿ ಇಂದಿರಾಸ್ ರಸಮ್. ನಮ್ಗೆ ಇಂದಿರಾ ಕ್ಯಾಂಟೀನ್ ಬಿಟ್ರೆ ಅದು ಬಿಸಿನೀರಿಗೆ ಪೇಸ್ಟ್ ಹಾಕ ರಸಮ್ ಕುಲಿಕಿ ಬಿಡಿ ಮುಗಿದು ಹೋಯ್ತು. ಓಕೆ, ಟು ಬಿಗಿನ್ ವಿತ್ ನಯನ ಶುರು ಮಾಡ್ಬೋದು. ಸೊ ಇವತ್ತು ಮಯೂರಣ್ಣ ಅವ್ರ ಶೋಗೆ ಬಂದಿದ್ದೆ ನಾನು, ತುಂಬ ಖುಷಿ ಆಯಿತು. ತುಂಬ ಒಳ್ಳೊಳ್ಳೆ ಟಾಪಿಕ್ಸ್ಗಳನ್ನ ಕೇಳಿದ್ರು. ಐ ವಾಸ್ ಸೋ ಹ್ಯಾಪಿ ಅವ್ರ ಹತ್ರ ಮಾತಾಡಬೇಕಾದ್ರೆ. ಮಾತಾಡ್ತಾ ಸಾಕಷ್ಟು ವಿಷಯಗಳನ್ನು ಶೇರ್ ಮಾಡ್ಕೊಂಡ್ವಿ. ಅಲ್ಲ ಕಣ್ಮಗ ಕೇಳ್ತಾನೆ, ಬರೀ ಇವ್ರ ಕೈಯಲ್ಲಿ ಮೆಟ್ಟಲ್ ಹೊಡೆಸ್ಕೊಳ್ಳೋ ಅಂತ ಮಾತೆ ಕೇಳ್ತಾನಲ್ಲ. ಈಗಿರೋರು ಉಣ್ಣೋಂಗಿಲ್ಲ, ಊಸ್ವಂಗಿಲ್ಲ, ಎದೆ ಮೇಲೆ ಬತ್ತಾರೆ ವಾಡ್ಯಕ್ಕೆ. ಹಿಂಗಾಗ್ಬಿಟ್ಟ ಹೆಂಗ್ ಮಗ ಸಂಸಾರ. ಅಯ್ಯೋ ಏನ್ರಿ ಹೇಳೋದು ನಿಮ್ಗೆ? ಕಂಗ್ರಾಚುಲೇಷನ್ಸ್ ರೀ ಏನವ್ರೆ, ಕಂಗ್ರಾಚುಲೇಷನ್ಸ್. ಬೆಳಿಬೇಕ್ರಿ ಹೆಣ್ಮಕ್ಳು, ಇನ್ನ ಬೆಳಿಬೇಕು, ಎತ್ತರದಲ್ಲಿ ಬೆಳಿಬೇಕು. ನಾವಿದ್ದೀರಿ ನಿಮ್ಮ ಸಪೋರ್ಟ್ಗೆ ಇದ್ದೀರಿ. ಸೂರ್ಯ ಇರೋ ಗಂಟ ನೀವು ಇರ್ತೀರಾ, ಸೂರ್ಯಚಂದ್ರ ಇರೋ ಗಂಟ ನೀವು ಇರ್ತೀರಾ ರೀ ನೀವು ಮಾಡಿ. ಅಯ್ಯೋ ಶೇವನೆ ಶೆಂಬಳಿಂಗ, ಹೆಣ್ಣು ಮಕ್ಕಳು ಅಂದ್ರೆ ನೀನ್ ಹಂಗಿರಬೇಕು ಶಿವ, ನೀನ್ ಹಂಗಿರಬೇಕು. ಗಂಡು ಮಕ್ಕಳ ಬಂದಂಗೆ ಬತ್ತಿಯಲ್ಲ ಶಿವ. ಅಯ್ಯೋ ಏನ್ ಮಾಡ್ತೀರಾ ಜಾನ್ಯಾಜಿ, ನೀವಂತೂ ಸಕ್ಕತ್ ಬಿಡಿ. ನಯನನ್ ಪರ್ಫಾರ್ಮೆನ್ಸ್ ನೋಡಿದ್ರ ನೀವು, ಹೆಂಗ್ ಮಾಡಿದ್ರು ಅವರು ಅಂತ ಕಳ್ದೋಗ್ಬಿಟ್ಟು. ಯಾವನ ಅವನು ಪ್ರೇಮ್, ನಂಗೆ ಆಗ್ತಿಲ್ಲ, ನಂಗೆ ಉಸಿರು ಕಟ್ತಿದೆ. ಪ್ರೇಮ್ ಸಕ್ಕತ್ತಾಗಿ ಮಾಡಿದ್ಲು ಅವಳು. ಸ್ಟುಪಿಡ್ ವೆಲ್, ಯು ಪರ್ಫಾರ್ಮ್ ಸೋ ವೆಲ್. ನಂಗೆ ಚಿನ್ನ ಗಿಲಿ
ಅಕ್ಕ ಏನು ಚೆನ್ನಾಗಿ ಮಾಡ್ಲಕ್ಕ ಅವಳು ಏನು ಇಷ್ಟ ಐತಕ್ಕ ನಿಮ್ಗೆ ಅದರಲ್ಲಿ ಬರೀ ವಟ ವಟ ಅಂತ ಮಾತಾಡ್ತಾಳೆ ಕಣಕ್ಕ ಅವಳದು ಒಂದು ಭಾಷೆನೇನಕ್ಕ ಥೂ ಅಶ್ವಿನಿ ಗೌಡ ಹೆಣ್ಮಕ್ಳು. ನಯನ ಅವರೇ, ನೀವು ಸ್ಪಷ್ಟವಾಗಿ ಕನ್ನಡ ಮಾತಾಡಬೇಕು. ಮೇಲಾಗಿ ನೀವು ಮಾತಾಡೋ ಮಧ್ಯದಲ್ಲಿ ನಿಮ್ಮ ಅವ್ವನ್ ಆ ಪದ ನಂಗೆ ಹೇಳೋದಕ್ಕೂ ಒಂಥರ ಅನ್ಸುತ್ತೆ. ಅಂಥ ಪದಗಳನ್ನು ನೀವು ಬಳಸಬಾರದು. ಓಕೆ ರ್ಯಾಪಿಡ್ ರಶ್ಮಿ. ಏನೋ ಕರ್ಕೊಂಬಂದು ಕೂರಿಸ್ಬಿಟ್ಟು ಬರೀ ಓಡಿಸೋ ಪ್ರೋಗ್ರಾಮ್ ಏನಿಂದು ಮಯೂರ, ಏನು ಅನ್ಕೊಂಬಿಟ್ಟಿದ್ಯಾ ನೀ ನನ್ನನ್ನು? ಅಯ್ಯೋ ಇವನ್ ಶೋಗೆ ಬರಬಾರ್ದು ಗುರು, ಬರೀ ಇಲ್ಲರ ಕ್ವಶನ್ ಕೇಳ್ಬಿಡೋದು, ನಮ್ಮನ್ನು ಕಾಂಟ್ರವರ್ಸಿಲ್ ಸಿಕ್ಕಾಕ್ಸ್ಬಿಡೋದು. ಕೀರ್ತಿ ఏంటి? ಆಮೇಲೆ ಕೀರ್ತಿ ಅಣ್ಣಂದು ಹೆಂಗೆ ಮಾಡಲಿ, ಅವ್ರದ್ದು ಅಂತ ಒಂದು ಸ್ಟೈಲ್ ಇದೆ. ಓಕೆ ಇವಾಗ ನಯನ ನಾನೊಂದು ಒಗಟ್ಟು ಕೇಳ್ತೀನಿ, ಆ ಒಗಟ್ಟು ಹೆಂಗೆ ಹೇಳ್ತೀನಿ ಅದನ್ನು ಹೇಳ್ಬಿಡ್ಬೇಕು. ಅವ್ರು ಕುತ್ಕೊಳ್ಳೋದು ಒಂದು ಹಿಂಗೆ ಯಾವಾಗಲೂ. ಓಕೆ ಸರಿ ಆಯಿತು. ನಿರಂಜನ್ ಮನೆ ದೇಶಪಾಂಡೆ. ನಿರಂಜನೆ ಸಕ್ಕತ್ತವರು ಒಂಥರ ಮಾಡ್ಬಿಡ್ತಾರೆ ಜಾಸ್ತಿ. ಮಾಸ್ಟರ್ ಆನಂದ್. ಮಾತಾಡೆ ಏಯ್ ಸಕ್ಕತ್ತಮ್ಮ ನೀನು, ಸೂಪರ ಮಾಡೋದು, ಸಕ್ಕತ್ತ ಮಾಡೋದು, ಬರಲಿ ಜೋರ ಚಪ್ಪಾಳೆ. ಆದ್ರೂ ನೀನು ಯಾವಾಗಲೂ ಹರಿಓಂ ಅಂತ ಹೇಳ್ಕೊತಾರೋ ಮನಸ್ಸಲ್ಲಿ, ಅವಾಗ ಕೋಪ ಎಲ್ಲ ಕಡಿಮೆ ಆಗ್ತಾ ಇರುತ್ತೆ. ಯೋಗರಾಜ್ ಆಯ್ತಾ? ಭಟ್ರು. ಯಾರು ಭಟ್ರು? ಯೋಗರಾಜ್ ಭಟ್ರು. ಯೋಗರಾಜ್ ಭಟ್ರು. ಆಗಲ್ರಿ ಗಂಡಸ್ರೆ, ಮಾಡ್ತೀರಾ ಮಾಡಿ ನೀವು. ಏಯ್ ಕರ್ಕೊಂಬರೋಕಿನ ದಿಂದ್ರ ಸಿಕ್ಕ ಬರ್ರಿ ಗಂಡಸ್ರೆ, ಈ ಕಡೆ ಬರ್ರಿ. ಏನ್ರಿ ಹಂಗೆ ಮಾಡ್ತೀರಾ? ರಚಿತಾರ. ಎಷ್ಟು ಚಂದ ಅಲ್ಲ ಆ್ಯಕ್ಚುಲಿ. ಹಾಂ ಎಸ್, ನೀವು ಯಾಕೆ ಅದ್ರ ಬಗ್ಗೆ ಜಾಸ್ತಿ ತಲೆ ಕೆಡ್ಸ್ಕೋತೀರಾ? ಲೀವ್ ಇಟ್ ಅಲ್ಲ ಅಷ್ಟೇ. ಮಾಲಾಶ್ರೀ. ಮಾಲಾಶ್ರೀ ಮೇಡಮ್ ಎಷ್ಟು ಜನ ಇದ್ದಾರೆ ಗುರು ನಿಮ್ಮ ಲಿಸ್ಟಲ್ಲಿ? ಇನ್ನ ಮಾಲಾಶ್ರೀ ಮೇಡಮ್ದು ಹೆಂಗೆ ಮಾತಾಡಲಿ? ಮಾಲಾಶ್ರೀ ಮೇಡಮ್ ಅಂದಿದ ತಕ್ಷಣ ನನಗೆ ಟಕ 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 ಪಿಕ್ಚರ್ಸ್ ಬಂದ್ಬಿಡ್ತು. ಯಾವ್ದು ಮಾಡಲಿ ನಾನು ಯಾವ್ದು ಮಾಡಲಿ? ಹಳ್ಳಿ ರಂಬೆ ಬೆಳ್ಳಿ ಬೊಂಬೆ ಸಿನಿಮಾದಲ್ಲಿ ಸೂಪರ್. ಅದೇ ಗುರುದತ್ತು ಮತ್ತೆ ಅವರು ಮಾಡ್ತಾರಲ್ಲ, ಅದಕ್ಕೆ ಅಯ್ಯೋ ನಮ್ಮ ಅಪ್ಪಯ್ಯ ಹೇಳವನೇ ನಾನು ಹಿಂಗೆಲ್ಲ ಮನೆ ಕಳಲ್ಲ ಅಂತಾರಲ್ಲ ಅವರು. ರಾಜು ತಾಳಿಕೋಟೆ. ಅಪ್ಪ ನೋ 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 ಮಾಮ ನನ್ನ ಫೇವ್ರೆಟ್ ಮಾಮ ಅವರು ರಾಜು ತಾಳಿಕೋಟೆ ಸರ್. ವಿವೇಕಾನಂದ್ರ ಅದೇನೋ ಸಖತ್ತಾಗಿ ಮಾತಾಡ್ತಾರೆ ಗುರು. ಅವ್ರ ಮಕ್ಕಳು ಸಖತ್ತಾಗಿ ಇಮಿಟೇಟ್ ಮಾಡ್ತಾರೆ ಅವ್ರದ್ದು. ರಾಜು ತಾಳಿಕೋಟೆ ಅಂದಿದ ತಕ್ಷಣ ನನಗೆ ಕಾನ್ಷಿಯಸ್ ಆಗ್ಬಿಟ್ಟೆ ನಾನು. ವಿವೇಕಾನಂದರು ಹೇಳಿದ್ರು ಅದನ್ನು ಪುತು 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 ತಿಪ್ಪಾಗಿಂದ ಏನೋ ಹೇಳ್ತಾರಪ್ಪ, ನಂಗೆ ಅಷ್ಟು ಚೆನ್ನಾಗಿ ಗೊತ್ತಿಲ್ಲ. ಬಟ್ ಮನಸಾರೆ ಸಿನಿಮಾದಲ್ಲಿ ಅವ್ರದ್ದು ಡೈಲಾಗ್ಸ್ಗಳು ಸಖತ್ತಾಗಿದೆ. ನಂಗೆ ಧೈರ್ಯನೇ ಇಲ್ಲ ನಂಗೆ ಅವ್ರ ಥರ ಟ್ರೈ ಮಾಡೋಕ್ಕೆ. ಓಕೆ ಸುಧಾ ಬೆಳವಾಡಿ ಮೇಡಮ್ ಅವ್ರದ ಅಲ್ವೇನೋ ಮಯೂರ, ಎಷ್ಟು ಚೆನ್ನಾಗಿತ್ತು ಅಲ್ವೇನೋ. ನಾನು ನೋಡಿದೆ ಅವ್ರದ್ದು, ತುಂಬ ಮುದ್ದಾಗಿ ಮಾಡಿದ್ರು. ನಾನು ಅವ್ರ ಹತ್ರ ಹೇಳ್ದೆ ನನಗೆ ಹಿಂಗೆಲ್ಲ ಮಾಡೋದಕ್ಕೆ ಬರಲ್ಲ ಅಂತ ಹೇಳ್ದೆ, ಆದ್ರೂ ತುಂಬ ಬಲವಂತ ಸುಚೇಂದ್ರ ಪ್ರಸಾದ್. ನೋಡಿ ನೀವು ಕನ್ನಡ ಮಾತಾಡಬೇಕಾದ್ರೆ ನೀವು ತುಂಬ ಪದಗಳನ್ನು ಅಪಭ್ರಂಶ ಮಾಡದೆ ತುಂಬ ನೀಟಾಗಿ ಮಾತಾಡಬೇಕು. ಅದನ್ನು ನಾವು ತುಂಬ ನೋಡ್ತಾ ಇರ್ತೀವಿ ಯಾವಾಗ್ಲೂ. ಪದಗಳು ಆಚೆ ಈಚೆ ಆಗ್ಬಿಟ್ರೆ ಅದು ಅರ್ಥಗಳು ಅನರ್ಥಗಳು ಆಗೋಗ್ಬಿಡ್ತವೆ. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್. ಓ ಮೈ ಗಾಡ್ ಪ್ಲೀಸ್ ಯಾ ಮೇಡಮ, ನಮ್ಮ ಲೈಫಲ್ಲೂ ದೀಪಾವಳಿ ಬಂದೇ ಬರುತ್ತೆ. ಪಟಾಕಿ ಯಾವಂದರ ಆಗಿರ್ಲಿ, ಹಚ್ಚೋ ನಾವಾಗಿರ್ಬೇಕು ಅಷ್ಟೇ. ಶಿವಾಜಿನಗರ್ ಅಹಮದ್. ನಮ್ಗೆ ಅದೆಲ್ಲ ಗೊತ್ತಿಲ್ಲ ರೀ. ನಮ್ದೇನು ಇವತ್ತು ರಂಜಾನ್, ಚೆನ್ನಾಗಿ ಬಿರಿಯಾನಿ ತಿನ್ಬೇಕು, ಹಬ್ಬ ಮಾಡಬೇಕು, ನೆಕ್ಸ್ಟ್ ದಿನ ಮುಚ್ಕೊಂಡು ಕೆಲ್ಸಕ್ಕೆ ಹೋಗ್ಬೇಕು ನಾವು, ಅಷ್ಟೇನೆ ನಾವು ನೋಡಿರೋದು. ಫ್ರೇಸರ್ ಟೌನ್ ಪೀಟರ್. ಯಾರ್ರಿ ಅವನು? ಗೊತ್ತಿಲ್ಲ. ಒಳ್ಳೆ ಸರಿ, ನಮ್ಮವ್ರ ಗ್ರಾಮ ಪಂಚಾಯತಿ ಅಧ್ಯಕ್ಷನೇ ಗೊತ್ತಿಲ್ಲ ನಂಗೆ. ನೀವು ಯಾವ ಪೀಟರು ಗೀಟರು ಅನ್ಕೊಂಡು ನಂಗೆ. ಶಿವಾಜಿನಗರ ಅಹಮದ್ ಅಂದ್ಮೇಲೆ ಫ್ರೇಸರ್ ಟೌನ್ ಪೀಟರ್ ಅನ್ಬೋದಲ್ಲ ಅಂತ. ಅಲ್ಲೆಲ್ಲೂಯ್ಯ, ಅಷ್ಟೇ ನಂಗೆ ಹೇಳಕ್ ಬರಲ್ಲ. ಲಾಸ್ಟ್ ಅಲ್ಲಿ ಏನದು ನಮ್ಮ RJ ಮಯೂರ ರಾಘವೇಂದ್ರ ಅವರು. ಮಯೂರ ರಾಘವೇಂದ್ರ ಸಖತ್ ರೀ ನೀವು, ಸಖತ್ ನೀವು. ಅವ್ವ ಏನು ಮಾತಾಡ್ತಾರಲ್ವಾ ನಾನು ಆ್ಯಕ್ಚುಲಿ ನಯನ ಅಷ್ಟೇ ಗೆಸ್ಚರ್ಸ್ ಮಾಡ್ಬೋದು, ವಾಯ್ಸ್ ಹಂಗೆಲ್ಲ ಮಾಡಕ್ ಬರಲ್ಲ. ಅನಂತ್ ನಾಗ್ ಅವ್ರು ಮಾಡೋದು ಈಸಿನಾ? ಸ್ವಲ್ಪ ಕಷ್ಟ. ನಂಗೆ ಅನಂತ್ ನಾಗ್ ಸರ್ದು ನಿಮ್ಗೆ ಒಬ್ರು ಗೊತ್ತಿದಾರ? ಯೋಗಿ. ಇಲ್ಲೇ ನೋಡ್ತಿದ್ರ ಅವರು ಅಚ್ಯುತ್ ಸರ್ ಅವ್ರ ಮಿಮಿಕ್ರಿ, ಸುಚೇಂದ್ರ ಪ್ರಸಾದ್ ಸರ್ ಮಿಮಿಕ್ರಿ, ಅನಂತ್ ನಾಗ್ ಸರ್ ಮಿಮಿಕ್ರಿ, ಆಮೇಲೆ ಇನ್ನೊಬ್ರದ್ದು ಯಾರ್ದೋ ಮಾಡ್ತಾರ, ಸಿಕ್ಕಾಬಟ್ಟೆ ಫ್ಯಾನ್. ಅಯ್ಯೋ ಎಕ್ಸಾಕ್ಟ್ಲಿ ಹೆಂಗ್ ಮಾಡಕ್ ಸಾಧ್ಯ ಅಂತ ನಾನಂತೂ ಅವ್ರ ಜೊತೆಗೆ ಒಂದು 2-3 ಸಿನಿಮಾ ವರ್ಕ್ ಮಾಡಿದ್ದೀನಿ ನಾನು. ಅವ್ರ ವರ್ಕಿಂಗ್ ಸ್ಟೈಲ್ ನಂಗೆ ತುಂಬ ಇಷ್ಟ ಆಯ್ತಾ. ದ ವೇ ಹಿ ಎಕ್ಸ್ಪ್ಲೇನ್ಸ್ ದ ಸೀನ್ ಅಲ್ವಾ ಟು ದ ಆರ್ಟಿಸ್ಟ್, ಅಲ್ಲೇ ಅರ್ಧ ನಮ್ಮ ತಲೆಯಲ್ಲಿ ಕೂತ್ಕೊಂಡ್ಬಿಡತ್ತೆ ಡೈಲಾಗ್ಸ್ಗಳು. ಹೌದಾ? ಆ ಥರ ಅಷ್ಟು ಚಂದ ಎಕ್ಸ್ಪ್ಲೇನ್ ಮಾಡ್ತಾರೆ ಅವರು. ಐ ಥಿಂಕ್ ಅವ್ರು ಭಟ್ರ ಜೊತೆ ಕೆಲಸ ಮಾಡ್ತಿದ್ರಲ್ವಾ? ಹಾಂ ಹೌದು. ಈಗಲೂ ಮಾಡ್ತಿದ್ರ ಅಥವಾ? ಶಿವಣ್ಣ ಅವ್ರದ್ದು ಸಕ್ಕದ ಮಾಡಿ. ಒಂದ್ಸತಿ ಶಿವಣ್ಣ ಅವ್ರದ್ದು ಮಾಡಲ್ಲ, ರಕ್ಷಿತಾ ಮೇಡಮ್ ಅಂತ ಫುಲ್ ಫಿದಾ ಆಗೋಗ್ಬಿಟ್ಟಿದ್ರು. ಹೆಂಗ್ ಮಾಡ್ತಾರೆ ಎಕ್ಸಾಕ್ಟ್ಲಿ ಹಂಗೆ ಮಾಡ್ದೆ ಯೋಗಿ ಅಂತ ಅವರು. ನೀವು ಶಿವಣ್ಣ ಮಾಡ್ತೀರಾ? ನಾನಿಲ್ಲಪ್ಪ. ಯಾಕಮ್ಮ
ನನಗೆ 100%. ಯಾಕಮ್ಮ ಬೇಡಮ್ಮ ಈ ಜಾಸ್ತಿ ಡವ್ ಮಾಡ್ತೀಯಮ್ಮ ನೀನು ಹಂಗೆಲ್ಲ ಮಾಡಬಾರ್ದಮ್ಮ ತಪ್ಪು ಅದೆಲ್ಲ ಅಷ್ಟೇ ನಂಗೆ ಬರೋದು. ನನಗೆ ಗೊತ್ತಿಲ್ಲದಿರೋದೇ ನಾನು ಮಾಡೋಕ್ಕೆ ಹೋಗಲ್ಲ. ಸುಮ್ಮನೆ ಅಸಹ್ಯ ಮಾಡ್ಬಿಟ್ಟು ಯಾಕೆ ಜೋಡಲ್ಲಿ ಉಡ್ಸ್ಕೊಳ್ಳೋದು ಅಂತ. ಐ ಡೋಂಟ್ ಇವನ್ ಗಿವ್ ಎ ಟ್ರೈ. ನೋ ಬಟ್ ಓವರ್ ಆಲ್ ಇಷ್ಟು ನಾವು ಮಾತಾಡಿರೋದ್ರಲ್ಲಿ ಈ ಒಂದು 10 ವರ್ಷದಲ್ಲಿ ನಾನು ಮಾಡದೇ ಇರೋವಂಥದ್ದು ಏನಾದ್ರು ಒಂದು ವಿಷಯ ಅಂತ ಉಳಿದಿದ್ರೆ ಏನು? ನನಗೆ ಒಂದು ಬಿಸ್ನೆಸ್ ಮಾಡಬೇಕು ಅಂತ ತುಂಬ ಆಸೆ ಇತ್ತು. ನಾನು ದುಡ್ದಿದ್ದನ್ನೆಲ್ಲ ನಾನು ಅಲ್ಲಿಗೆ ಇನ್ವೆಸ್ಟ್ ಮಾಡಬೇಕು ಅಂತ. ಅದು ಒಂದು ಮಾಡೋಕ್ಕಾಗ್ತಾ ಏನು ಇಲ್ಲ. ಬಿಸ್ನೆಸ್ ಅಂತ ಏನು ಡಿಸೈಡ್? ಆ ಥರ ಈ ಥರದ್ದು ಅಂತ ಏನೂ ಇಲ್ಲ. ಲೈಕ್ ಸಮಥಿಂಗ್ ಅದು ಇಂಡಸ್ಟ್ರಿಗೆ ಹೆಲ್ಪ್ ಆಗೋ ಥರನೋ ಏನೋ ಒಂದು ಅವ್ರಿಗೆ ಒಂದು ಡಬ್ಬಿಂಗ್ ಸ್ಟುಡಿಯೋನೋ ಅಥವಾ ಈ ಇನಿಷಿಯಲ್ ಡೇಸಲ್ಲಿ ಬರ್ತಾ ಇರ್ತಾರೆ ಗೊತ್ತಾ ಕೆಲವು ಟ್ಯಾಲೆಂಟೆಡ್ ಫೆಲೋ. ಲೈಕ್ ಪಾಪ ಅವರಿಗೆ ಅಷ್ಟು ದುಡ್ಡು ಕೊಟ್ಟು ಒಂದು ಎಡಿಟಿಂಗ್ ಮಾಡಿಸ್ಕೊಳ್ಳೋಕೆ ಕಷ್ಟ ಆಗಿರ್ಬೋದು ಅಥವಾ ಒಂದು ಡಬ್ಬಿಂಗ್ ಮಾಡಿಸ್ಕೊಳ್ಳೋಕೆ ಕಷ್ಟ ಆಗಿರ್ಬೋದು. ಇನ್ನೇನೋ ಅವ್ರಿಗೆ ತುಂಬ ಅವಶ್ಯಕತೆ ಇರುತ್ತೆ. ಕೆಲವರು ಈ ಥರ ಏನೋ 1-to-1 ಇಂಟರ್ವ್ಯೂ ಮಾಡೋರು ಇರ್ತಾರೆ, ಅವ್ರಿಗೆ ಸ್ಟುಡಿಯೋಸ್ಗಳಿದ್ವು. ಆ ಥರದ್ದು ಏನಾದರೂ ಫ್ರೆಷರ್ಸ್ಗೆ ಒಂದು ಕಟ್ಕೊಡ್ಬೇಕು. ಅದರಿಂದ ಅವ್ರು ಏನಾದ್ರು ಜೀವನಕ್ಕೆ ನನ್ನ ಕಡೆಯಿಂದ ಏನಾದರೂ ಆದರೆ ಟು ದ ಲೋಯೆಸ್ಟ್ ಅವ್ರಿಗೆ ಅದನ್ನು ಮಾಡಿಕೊಡ್ಬೇಕು ಅಂತ. ಅಟ್ಲೀಸ್ಟ್ ಈ ಸ್ಟುಡಿಯೋದಲ್ಲಿ ನಮ್ಮ ಇನಿಷಿಯಲ್ ಡೇಸಲ್ಲಿ ಶಿ ಸ್ಟುಡ್ ಫಾರ್ ಅಸ್. ಅವ್ರ ಥರ ಹೆಲ್ಪ್ ಏನೋ ಮಾಡಿದ್ರು ಗುರು ನಮಗೆ ಅಂತ. ಸೊ ಹಾಗೆ ಹೊಸ ಪ್ರಯತ್ನ ಮಾಡ್ತಾ ಇರೋರಿಗೆ ನನ್ನ ಕಡೆಯಿಂದ ಅದೇನಾದರೂ ಒಂದು ಹೆಲ್ಪ್ ಮಾಡಬೇಕು ಅನ್ನೋದು ಒಂದು ಆಸೆ ಇದೆ ನನಗೆ. ಸೊ ಯಾರಾದರೂ ಆ್ಯಕ್ಟಿಂಗ್ ಕಲಿಯೋದಕ್ಕೆ ಇಂಟ್ರೆಸ್ಟೆಡ್ ಇದ್ದರೆ ಸೊ ಅವರಿಗೋಸ್ಕರ ಒಂದು ಅಕಾಡೆಮಿ ಈ ಥರ ಏನಾದ್ರು ತುಂಬ ಈಗಿನ ಕೆಲವರು ಆ್ಯಕ್ಟಿಂಗ್ನ ತುಂಬ ಏನಂತಾರೆ ತುಂಬ ಕಷ್ಟದ ಕೆಲಸ ಅಂತ ಅಂದ್ಕೊಂಡ್ಬಿಟ್ಟಿದ್ದಾರೆ. ಅದು ನಿಮ್ಮನ್ನು ನೀವು ಅದ್ರಿಗೆ ತೊಡಗಿಸ್ಕೊಂಡ್ರೆ ಅದಂಥ ಕಷ್ಟದ ಕೆಲಸ ಏನಲ್ಲ. ಅಬ್ಸಲ್ಯೂಟ್ಲಿ. ನೀವು ಆ ಪಾತ್ರ ಆಗಬೇಕು ಅಷ್ಟೇ. ಅಂಟಿಲ್ ಆ್ಯಂಡ್ ಅನ್ಲೆಸ್ ನೀವೊಬ್ಬರು ಕುತ್ಕೊಂಡು ನೀವು ಮಾತಾಡ್ತೀರಾ, ಅವಳನ್ನ ನಾನು ಇಂಟರ್ವ್ಯೂ ಮಾಡಬೇಕು ಅಂದಾಗ ನೀವೊಂದಷ್ಟು ಹೋಮ್ವರ್ಕ್ ಮಾಡ್ಕೊಂಬಂದಿರ್ತೀರ. ಅಟ್ಲೀಸ್ಟ್ ಸಮಥಿಂಗ್ ಏನೋ ಹೋಮ್ವರ್ಕ್ ಮಾಡ್ಕೊಂಡು ಬಂದಿರ್ತೀರ. ಇಂಥದ್ದೇನೋ ಒಂದು ಕೇಳಬೇಕು. ಇಫ್ ಈಸ್ ಅ ಸಿಂಗರ್, ಮ್ಯೂಸಿಕ್ ಸಂಬಂಧಪಟ್ಟಿದ್ದು ಏನು ಕೇಳಬೇಕು. ಇಫ್ ಈಸ್ ಅನ್ ಆ್ಯಕ್ಟರ್, ಆ್ಯಕ್ಟಿಂಗ್ ಸಂಬಂಧಪಟ್ಟಿದ್ದು ಏನೋ ಕೇಳಬೇಕು. ಇಸ್ ಅ ಡೈರೆಕ್ಟರ್, ಸೊ ಡೈರೆಕ್ಷನ್ ಬಗ್ಗೆ ಏನಾದ್ರು ಕೇಳಬೇಕು ಅಂತ ಹೋಮ್ವರ್ಕ್. ಅದು ಆ ಹೋಮ್ವರ್ಕ್ ಎಲ್ಲರಲ್ಲೂ ಇರಬೇಕು ಅಂತ ಹೇಳೋದು ನಾನು. ನಿಮ್ಮನ್ನು ನೀವು ಫಸ್ಟು ನಾನು ಈ ಕೆಲಸಕ್ಕೆ ನನ್ನನ್ನು ಪೂರ್ತಿಯಾಗಿ ಕೊಡ್ತಾ ಇದ್ದೀನಿ ಅಂತ ನೀವು ಅಂದ್ಕೊಂಡ್ರೆ ನೀವು ಡೆಫಿನೆಟ್ಲಿ ಆಗ್ತೀರಾ. ಸೊ ಅವ್ರು ಯಾರಿಗೆಲ್ಲ ಕಷ್ಟ ಅಂತ ಅನ್ಸುತ್ತೆ ಅವ್ರಿಗೆ ಸ್ವಲ್ಪ ಈಸಿ ಮಾಡ್ಕೊಳ್ಳೋಣ ಆ್ಯಕ್ಟಿಂಗ್ ವೈಸ್ ಅಂತ ಈ ಥರದ್ದು ಒಂದು ಥಾಟ್ ಇದೆ ನನಗೆ. ಯಾವಾಗ ಕಾರ್ಯರೂಪಕ್ಕೆ ಬರುತ್ತೆ ಗೊತ್ತಿಲ್ಲ. ಐ ಆಮ್ ಸ್ಟಿಲ್ ಟ್ರೈಯಿಂಗ್. ಸ್ವಲ್ಪ ಜಾಗ ಅದರದ್ದು ಪ್ಲ್ಯಾನಿಂಗ್ ಹೆಂಗೆ ಎಲ್ಲದಕ್ಕೂ ಅನುಕೂಲ ಆಗೋ ಥರ ನಡೀತಾ ಇದೆ. ಪೈಪ್ಲೈನಲ್ಲಿ ಯಾವ್ಯಾವ ಸಿನಿಮಾಗಳಿದೆ? ಸದ್ಯಕ್ಕೆ ರಿಲೀಸ್ಗೆ ಒಂದು ಸಿನಿಮಾ ಇದೆ, ಶಿಖಂಡಿ ಅಂತ ಹೇಳಿ. ಶಿಖಂಡಿ? ಎಸ್. ವಾವ್, ಓಕೆ. ಸೊ ತುಂಬ ಒಳ್ಳೆ ಕಾನ್ಸೆಪ್ಟ್ ಇರುವಂಥ ಸಿನಿಮಾ. ತುಂಬ ಇಷ್ಟ ಆಯಿತು ನನಗೆ. ಅವರು ಸ್ಟಾರ್ಟಿಂಗಲ್ಲೇ ನನಗೆ ಯಾಕೆ ಅಂತಂದರೆ ನನ್ನೊಂದು ಸ್ವಲ್ಪ ಮಹಾಭಾರತದ ಮೇಲೆ ಒಲವು ಜಾಸ್ತಿ ನನಗೆ. ಅದರಲ್ಲಿ ನನಗೆ ಭೀಷ್ಮಾಚಾರ್ಯರು ಇಸ್ ವೆರಿ ಮಚ್ ಫೇವರೇಟ್. ವೆರಿ ಗುಡ್. ಸೊ ನನಗೆ ಭೀಷ್ಮಾಚಾರ್ಯರು ಅವರು ಹೆಂಗೆ ಸತ್ರು ಹಾಗೆಲ್ಲ ಕೇಳೋವಾಗ ಕೆಲವ್ರು ಹೇಳ್ತಾರಲ್ಲ ಅವ್ರಿಗೆ ಸಾವೇ ಇರಲಿಲ್ಲ, ಅವ್ರು ಇಚ್ಛಾಮರಣಿ ಇದ್ದರು ಹಾಗೆ ಹಿಂಗೆ. ನನಗೆ ಆ ಹೆಸರು ಶಿಖಂಡಿ ಅಂತ ಕೇಳಿದ ತಕ್ಷಣ ನಂಗೆ ಅಂತ ಒಂಥರ ಇಷ್ಟ ಆಗೋಯ್ತು. ಆ ಹೆಸರಿಗೋಸ್ಕರ ಸಿನಿಮಾ ಒಪ್ಕೊಂಡ್ಬಿಟ್ಟೆ ನಾನು ಅದು. ಸೊ ಇನ್ನೇನು ಅಪ್ಕಮಿಂಗ್ ಮೂವಿಯಲ್ಲಿ ಅದು ಬಂದಿದೆ. ಸದ್ಯಕ್ಕೆ ಸಿನಿಮಾ ಅಂತ ಅಷ್ಟು ಯಾವುದೂ ತೊಗೊಂಡಿಲ್ಲ. ನಾನು ಆಗಲೇ ಹೇಳ್ದಂಗೆ ಸ್ವಲ್ಪ ನಾನು ಕಾಮಿಡಿ ಜಾನರ್ನ ಕಡಿಮೆ ಮಾಡಿ ಒಂಚೂರು ಸೀರಿಯಸ್ ಜಾನರ್ಸ್ ಬಗ್ಗೆ ಯೋಚನೆ ಮಾಡೋಣ ಅಂತ. ಸೊ ಬೇರೆ ಭಾಷೆ ಸಿನಿಮಾಗಳು ಬಂದಿದ್ದಾವೆ, ಅದನ್ನು ಸೊ ಇದು ಮ್ಯಾಟರ್. ಎಸ್. ಸೊ ಕಾರ್ಯರೂಪಕ್ಕೆ ಹೆಂಗೆ ತಗೋಬೇಕು ಅದನ್ನು, ಅಥವಾ ಅದೇನಾದ್ರು ನನಗೆ ಎಲ್ಲಾದರೂ ನೆಗೆಟಿವ್ ಆಗಿಬಿಡುತ್ತೇನೋ ಅಥವಾ ಅದು ಪಾಸಿಟಿವ್ ಆಗುತ್ತೇನೋ. ಸೊ ಅದನ್ನೆಲ್ಲ ಯೋಚನೆ ಮಾಡಿ ತಗೋಬೇಕು. ಬಿಕಾಸ್ ಇಲ್ಲಿ ಪ್ರೀತಿ ಕೊಟ್ಟವ್ರಿಗೆ ಅನ್ನಿಸ್ಬಾರ್ದು ಅವಳು ಇಲ್ಲಿ ಬಿಟ್ಬಿಟ್ಟು ಅಲ್ಲಿ ಹೋಗ್ಬಿಟ್ಲು ಅಂತ ಹಂಗೆ ಅನ್ನಿಸ್ಬಾರ್ದು. ಬಿಕಾಸ್ ಕಲಾವಿದರಿಗೆ ಭಾಷೆ ಯಾವತ್ತು ಬ್ಯಾರಿಯರ್ಸ್ ಆಗಿರಬಾರ್ದು. ಅವ್ರು ಎಲ್ಲಿ ಹೋದ್ರೂ ನಮ್ಮ ಯಶ್ ಸರು ಅಷ್ಟು ದೊಡ್ಡ ದೊಡ್ಡ ಸಿನಿಮಾಗಳು ಮಾಡ್ತಾ ಇದ್ದಾರೆ, ಬಟ್ ಸ್ಟಿಲ್ ಈಸ್ ಅ ಕನ್ನಡಿಗ, ಈಸ್ ಅ ಕರ್ನಾಟಕ ಇರುವಂಥ ಮಗ ಅಂತ ಏನು ಹೇಳ್ತಾರೆ, ಕನ್ನಡದ ಮಗ ಅಂತ ಹೇಗೆ ಹೇಳ್ತಾರೆ, ಹಾಗೆಯೇ ನಾವು ಉಳಿಸ್ಕೊಂಡು ಹೋಗಬೇಕು ಅದನ್ನು ಅಂಥೇಳಿ. ಸೊ ಆ ನಿಟ್ಟಿನಲ್ಲಿ ವರ್ಕ್ ಮಾಡ್ತಾ ಇದ್ದೀವಿ. ಗೊತ್ತಿಲ್ಲ. ಶೋ ಬಂದಿದ್ದ ಅನುಭವ ಹೇಗಿತ್ತು? ಚೆನ್ನಾಗಿತ್ತು. ಮೇ ಬಿ ನಾನು ತುಂಬ ಓವರ್ ಓಪನ್ ಆಗಿ ಮಾತಾಡ್ಬಿಟ್ಟೆ ಅಂತ ಅನ್ಸುತ್ತೆ. ನಮಗಂತೂ ಬಹಳ ಖುಷಿ ಆಯ್ತು. ನಮಗೆ ಥ್ಯಾಂಕ್ ಯು. ಸೊ ನೀವು ಹೇಳಿ, ಆ್ಯಕ್ಚುಲಿ ನನ್ನನ್ನು ಬಿಕಾಸ್ ನೀವು ತುಂಬ ಜನ ಕರೆಸಿರ್ತೀರಾ. ನನಗೆ ಹೇಳನಲ್ಲ, ನಯನನ್ನ ಕರೆಸ್ತಾ ಇದ್ದೀನಿ ಅಂದರೆ ನಯನನ್ ಭೇಟಿ ಆಗಿಲ್ಲ. ಸೊ ಬರೀ ನಯನನ್ ಟಿ ವಿಲಿ ನೋಡಿರೋಂಥದ್ದು. ಸೊ ಹಾಗಾಗಿ ನನಗೆ ಒಂದು ಡಿಸ್ಕ್ಲೇಮರ್ ಇಲ್ಲಿ ಏನು ಹಾಕ್ಬಿಟ್ಟಿದೆ ಅಂತಂದರೆ, ಇಲ್ಲಿ ನೀವು ಹೇಳಿದ್ರೆ ಗೊತ್ತಾ ಹೋಮ್ವರ್ಕ್ ಅಂತ ಇರ್ಬೇಕಾದ್ರೆ ಆವಾಗ ಅಲ್ಲೇ ಭಯ ಆಗ್ತಾಯಿತ್ತು ನನಗೆ. ಇಲ್ಲಿ ನನಗೆ ಅತಿ ಹೆಚ್ಚು ಬರುವಂಥ ಒಂದು ಕಮೆಂಟ್ ಏನು ಗೊತ್ತಾ, ಇವನು ಹೋಮ್ವರ್ಕ್ ಮಾಡ್ಕೊಂಡು ಬರೋದಿಲ್ಲ, ಕೂತ್ಕೊತಾನೆ ಅಂತ ಹೇಳ್ತಾರೆ. ಅಂದರೆ ಅದು ಹೋಮ್ವರ್ಕ್ ಮಾಡ್ಕೊಂಡು ಬರೋದಿಲ್ಲ ಅಂತಲ್ಲ. ವಿಲ್ ಬಿ ಹ್ಯಾವಿಂಗ್ ಈಗ ಕಾನ್ವರ್ಸೇಷನ್. ನಾನು ಯಾವುದೋ ಒಂದು ಇಂಟರ್ವ್ಯೂ ಥರ ಇದ್ದರೆ ಹಿಂಗೆ ಇಟ್ಕೊಂಡು ನಾನು ಲಾಸ್ಟಲ್ಲಿ ಸೆಗ್ಮೆಂಟಿಗೆ ಮಾತ್ರ ನಿಮ್ಗೆ ಓಪನ್ ಮಾಡಿ ನೋಡಿದ್ವಿ. ಬಟ್ ದ ಫಸ್ಟ್ ಫ್ಯೂ ಅವರ್ಸ್ ವಿ ಆರ್ ಜಸ್ಟ್ ರ್ಯಾಂಡಮ್ಲಿ ಮಾತಾಡ್ತಾ ಇದ್ದೀವಿ, ಒಂದಕ್ಕೊಂದು ಕನೆಕ್ಷನ್ ಇರಲ್ಲ. ಸೊ ಅವಾಗ ತಲೆ ಎಲ್ಲಿ ಓಡ್ತಿರುತ್ತೆ ಅಂತ ಬಂದಾಗ, ಅಲ್ಲಿಂದ ಅಲ್ಲಿಗೆ ಬಂದಾಗ ಇನ್ನೊಂದ್ಸಲಿ ಅನ್ಸುತ್ತೆ, ಓ ಹೌದಾ ಇದು ಮಾಡಿದ್ರಿ ಅಲ್ವಾ, ಕರೆಕ್ಟ್ ಅಂತ. ವಿಲ್ ಬಿ ಸೋ ಸ್ಪಾಂಟೆನಿಟಿ.
ಅದು ಜನರಿಗೆ ಅರ್ಥ ಆಗಲ್ಲ. ಸೊ ಹಾಗಾಗಿ ನನಗೆ ಅದೊಂದು ಭಯ ಆಯಿತು ನನಗೆ. ನಯನನ ಬಗ್ಗೆ ಇಷ್ಟು, ಅದಕ್ಕೆ ನಯನನ ಬಗ್ಗೆ ತಿಳ್ಕೋಬೇಕು ಅಂತ ಅಂದ್ಬಿಟ್ಟು ನೆನ್ನೆ ಒಂದಿಷ್ಟೆಲ್ಲ ಹೋಮ್ವರ್ಕ್ ಮಾಡಿದ್ದೀನಿ. ಫಸ್ಟ್ ಹೋಮ್ವರ್ಕ್ ಮಾಡಿರುವಂಥ ಎಪಿಸೋಡ್ ಇದು. ಹೌದಾ? ಬಟ್ ನನ್ನ ಬಗ್ಗೆ ತಿಳ್ಕೊಳ್ಳೋ ಅಂತ ವಾವ್ ಕಂಟೆಂಟ್ಸ್ ಇದೆ ಅಲ್ಲ, ಹಂಗಂತಲ್ಲ. ಸಿ ಐ ಮೀನ್, ಈಗ ನಿಮ್ಮ ಫ್ಯಾಮಿಲಿಲಿ ಯಾರಿದ್ದಾರೆ ಅಥವಾ ನಿಮ್ಮ ಮಗಳು ಎಷ್ಟು ವರ್ಷ, ಈ ಥರ ಒಂದು ಬೇಸಿಕ್ ಥಿಂಗ್ಸ್ಗಳನ್ನಾದರೂ ತಿಳ್ಕೊಬೇಕಾಗಿತ್ತು. ಬಟ್ ಅದನ್ನ ಬಿಟ್ಟು ನಯನ ಯಾರು ಅಂತ ಟಿವಿಲಿ ನೋಡಿದ್ದೀವಿ, ನಯನ ಟ್ಯಾಲೆಂಟ್ ಏನು ಅಂತ ನಾವು ನೋಡ್ಕೊಂಡು ಬೆಳೆದಿದ್ದೀವಿ ನಾವು. ಇದು ತಪ್ಪು. ಆ್ಯಕ್ಚುಲಿ ನಾವು ಮಯೂರ್ ಸರ್ನ ನೋಡ್ಕೊಂಡು ಬೆಳೆದಿದ್ದೀವಿ. ಮಯೂರ್ ಸರ್, ರಾಪಿಡಶ್ಮಿ ಮೇಡಮು, ಲವ್ ಗುರು, ಇವ್ರನ್ನೆಲ್ಲ ನೋಡ್ಕೊಂಡು ಬೆಳೆದಿದ್ದೀವಿ ನಾವು. ಶಾಲಿನಿ ಕೂತ್ಕೊಂಡಾಗ ಹಿಂಗೆ ಹೇಳೋದು, ನಾನು ಚಿಕ್ಕ ವಯಸ್ಸಿಂದ ಸ್ಕೂಲಿಂದ ಬರ್ತಿರ್ಬೇಕಾದ್ರೆ ಶಾಲಿನಿ ಶೋ ನೋಡ್ತಿದ್ವಲ್ಲ ಅಂತ ಅಂದ್ಬಿಟ್ಟು ನೋಡು, ಏನೀಗ ನಾನು ದೊಡ್ಡವಳ ಅಂತನಾ, ಈಗಲೂ ಡಿಮ್ಯಾಂಡಲ್ಲಿ ಇರೋದು ಯಾರು ಎಕ್ಸಾಕ್ಟ್ಲಿ. ಶಾಲಿನಿ ಯಾವಾಗಲೂ ಹೇಳೋದು. ನಾನು ಅವ್ರಿಗೆಲ್ಲ ನಾನು ಅಕ್ಕ, ಲೇ ನೀನು ಸೇಮ್ ನನ್ನ ಥರನೇ ಇದೆಯಾ ಕಣೆ ನೀನು, ನಂದೇ ವರ್ಷನ್. ಸೇಮ್ ನಂಗೆ ಅದು ವೈಬ್. ಅವರು ಸೇಮ್ ನನ್ನಂಗೆ ಮಾತಾಡ್ತಾಳೆ, ಗುರು ಯಾರು ಗುರು ಇರೇ ನಾನು ಮಾತಾಡ್ತೀನಿ ಇರೇ, ನನಗೆ ಪೇಮೆಂಟ್ ಕೊಡ್ತಾರೆ ಕಡೆ ಈ ಶೋನಲ್ಲಿ ಅಂತ. ಅವರು ಸುವರ್ಣ ಸೂಪರ್ ಸ್ಟಾರ್ಗೆ ಹೋಗಿದ್ನಲ್ಲ ಅವಾಗ, ನನಗೆ ಪೇಮೆಂಟ್, ಏಯ್ ನಯನ ಹಾಕ್ತೀನಿ ಒಂದು ಬ್ರೇಕ್ ಅಂತನಾದರೂ ಹೇಳ್ತೀನಿ ರೀಮ್ಮ ಪ್ಲೀಸ್, ಒಂದು 2 ನಿಮಿಷ ದಯವಿಟ್ಟು ಸೈಲೆಂಟಾಗಿ ನಿಂತ್ಕೊಳ್ಳಿ ಅಂತ ಹಂಗೆಲ್ಲ ಮಾಡೋರು ಶಾಲಿನಿ. ಅದೇ ಫೀಲಿಂಗ್ ಬಂದಿದ್ದು. ಸೋ ಟಾಕೆಟಿವ್ ಅವ್ರ. ಸೇಮ್ ನನಗೆ ಶಾಲ್ಸ್ ಇಸ್ ವೆರಿ ವೆರಿ ಕ್ಲೋಸ್ ಟು ಮೀ, ಒಂಥರ ಆ ಥರ. ಸೊ ಆ ವೈಬು ನನಗೆ ಇನ್ಸ್ಟೆಂಟ್ಲಿ ಐ ಗಾಟ್ ಇಟ್. ಲೈಕ್ ವೆನ್ ಯು ಕಾಲ್ಡ್ ಮೀ ಇನ್ ದ ಮಾರ್ನಿಂಗ್, ನಾವು ಅಲ್ಲಿವರೆಗೂ ಕಾಲಲ್ಲಿ ಮಾತಾಡಿರಲಿಲ್ಲ ಅನ್ಸುತ್ತೆ, ಬರೀ ಮೆಸೇಜಲ್ಲಿ. ಸೊ ನಾನು ಇವತ್ತು ಬೆಳಗ್ಗೆ ನೀವು ಯಾವಾಗ ಕಾಲ್ ಮಾಡಿದ್ರು ಅವಾಗ ಆ ಟೋನಲ್ಲೇ ಗೊತ್ತಾಗೋಯ್ತು, ಓಕೆ ಇವತ್ತಿನ ಶೋ ಹೆಂಗೋಗುತ್ತೆ ಅಂತ. ಹಾಗಾಗಿ ನಾನು ಆಲ್ವೇಸ್ ನನ್ನ ಪ್ರತಿ ಶೋನಲ್ಲಿ ಹೇಳೋದು, ನನಗೆ ಟೇಕ್ ಅವೇ ಇದ್ದರೆ ನನ್ನ ಜನಕ್ಕೂ ಟೇಕ್ ಅವೇ ಇರುತ್ತೆ. ಹಾಗಾಗಿ ನನಗೆ ಬಹಳಷ್ಟು ಟೇಕ್ ಅವೇ ಇತ್ತು. ನಾನೇನು ನಯನ ಕೂಡಿಸಿ ಇಲ್ಲಿ ನಯನವ್ರನ್ನ ಅಳಿಸ್ಬೇಕು ಅನ್ನೋ ಪ್ರಯತ್ನ ನಾನು ಯಾವತ್ತೂ ಜೀವನದಲ್ಲಿ ಮಾಡಿಲ್ಲ, ಮಾಡುವುದು ಇಲ್ಲ. ತುಂಬ ಜನ ಮಾಡಿದಾರಾ? ಇಲ್ಲ, ನಂಗೆ ಸಾಮಾನ್ಯವಾಗಿ ಅಷ್ಟು ಬೇಗ ಅಳು ಬರಲ್ಲ. ನಾನಂತ ಎಮೋಷ್ನಲ್ ಫೂಲ್ ಅಲ್ಲ, ಚೆನ್ನಾಗಿ ಕಲ್ತ್ಬಿಟ್ಟಿದ್ದೀನಿ ಲೈಫಲ್ಲೆಲ್ಲ ಕೆಲವು. ಹಾಗಾಗಿ ಟಿಯರ್ಸ್ ಹ್ಯಾವ್ ಮೋರ್ ವ್ಯಾಲ್ಯೂಸ್ ಆ್ಯಂಡ್ ಟೈಮ್ ಹ್ಯಾಸ್ ಮೋರ್ ವ್ಯಾಲ್ಯೂ ಅಂತ ಕಲ್ತ್ಬಿಟ್ಟಿದ್ದೀನಲ್ಲ. ಹಾಗಾಗಿ ಎಲ್ಲರಿಗೋಸ್ಕರ ಅಳಲ್ಲ ನಾನು. ಬುಲ್ಶಿಟ್. ನಾನು ಯಾಕೆ ಮಯೂರ್ ಸರ್ ಶೋ ಆದ್ಬಿಟ್ಟು ನನ್ನ ಕಣ್ಣೀರು ಯಾಕೆ ವೇಸ್ಟ್ ಮಾಡ್ಕೊಳ್ಳಿ? ನಾನು ಹಾಕಿರೋ ಮೇಕಪ್ 2,000 ಅಲ್ವಾ? ಇದು ನನ್ನ ಪ್ರೋಮೋ ಮೂಮೆಂಟ್. ನಂಗೆ ನಿಜ ಅಳಕ್ಕೆ ಇಷ್ಟ ಆಗಲ್ಲ. ತುಂಬ ಜನ ಹೇಳ್ತಾರಲ್ಲ, ನಾನು ಇಂಡಸ್ಟ್ರಿಗೆ ಬರ್ಬೇಕಾದ್ರೆ ತುಂಬ ಕಷ್ಟಪಟ್ಟಿದ್ದೀನಿ. ಕಷ್ಟಪಡಬೇಕು ಗುರು, ಕಷ್ಟಪಡದೆ ಯಾವುದೂ ಇಲ್ಲ. ಗಾರೆ ಕೆಲಸ ಮಾಡೋರು ಕಷ್ಟಪಡ್ತಾರೆ, ಎಲ್ಲ ಕೆಲಸ ಮಾಡೋರು ಕಷ್ಟಪಡ್ತಾರೆ. ನೀವು ಕಷ್ಟಪಟ್ಟಿರೋದೇ ದೊಡ್ಡ ಸಾಧನೆ. ನೋ, ಡೋಂಟ್ ಟೆಲ್ ದ್ಯಾಟ್. ಯಾಕೆ ಹೇಳ್ಕೊತೀರಾ? ಫಸ್ಟ್ ಆಫ್ ಆಲ್ ಎಷ್ಟು ಕಷ್ಟಪಟ್ಟು ಬಂದಿದ್ದೀನಿ, ಏನು ಎತ್ತ, ಎಲ್ಲರ ಲೈಫಲ್ಲೂ ಅದೇನೋ ಹೇಳ್ತಾರಲ್ಲ, ಅವ್ರವ್ರ ಚಪ್ಪಲಿ ಎಷ್ಟು ಮುಳ್ಳು ಚುಚ್ಚಿದಾವೆ, ಎಷ್ಟು ಕಲ್ಲು ಚುಚ್ಚಿದಾವೆ ಅವರಿಗೆ ಗೊತ್ತು. ಓಕೆ, ಥ್ಯಾಂಕ್ ಯು ಸೋ ಮಚ್ ನಯನ ಅವರೇ, ಬಂದಿದ್ದಕ್ಕೆ ಬಹಳ ಖುಷಿ ಆಯಿತು. ಎಸ್. ಸೊ ಮತ್ತೊಮ್ಮೆ ಇದೇ ರೀತಿ ಭೇಟಿ ಆಗ್ತಾ ಇರೋಣ. ನಮಸ್ಕಾರ ಗುರು ಅಂತ ನಾನು ಹೇಳ್ತೀನಿ ಇವಾಗ. ಅಷ್ಟೇ, ಟೆಂಪ್ಲೇಟ್ ಗೊತ್ತಾಗೋಗಿದೆ. ಆನ್ ದ್ಯಾಟ್ ನೋಟ್ ಮುಂದಿನ ಸಂಚಿಕೆ ಸಿಗ್ತೀನಿ. ಥ್ಯಾಂಕ್ ಯು ಸೋ ಮಚ್. ನಮ್ಮ ಸ್ಟೈಲಲ್ಲಿ ಈ ಶೋನ ಎಂಡ್ ಮಾಡ್ತಾ ಇದೀವಿ, ಅವ್ರಿಗೆ ಗೊತ್ತಾಗೋಗಿದೆ. 3, 2, 1 ಗೋ. ನಮಸ್ಕಾರ ಗುರು.